ವಾಟ್ ಟಚ್ ಮೀ ಇಸ್ ನಮ್ಮ ಆಟೋ ಡ್ರೈವರ್ ಹತ್ರ ಮಾತಾಡ್ತಿದ್ದೆ. ಎಷ್ಟೊಂದಿನ 3 ಎಕರೆ 2 ಎಕರೆ ಈಗಲೂ ಕೂಡ ಇದೆ. ಫಾರ್ಮಿಂಗ್ ಪ್ರಾಫಿಟಬಲ್ ಇಲ್ಲ ಅಂದ್ಬಿಟ್ಟು ಪಾಪ ಅವರು ಎಲ್ಲ ಬಂದು ಬೆಂಗಳೂರಿಗೆ 2013-14 ಬರಗಾಲ ಬಂದು ತುಂಬಾ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಕೃಷಿಯಲ್ಲಿ ಯಾವ ತರ ಏಕ ಬೆಳೆ ಮಾಡ್ಕೊಂಡು ರೈತರನ್ನ ಪೋರ್ ಮಾಡ್ತಿದ್ದಾರೆ. ದೇ ಆರ್ ಕಂಟ್ರೋಲಿಂಗ್ ಫಾರ್ ದೇರ್ ಸೈಡ್. ಇಲ್ಲಾಜಿಕಲ್ ಪೀಪಲ್. ಕಬ್ಬು ಬೆಳೆಸ್ತಾರೆ. ಯಾವ್ದಕ್ಕೆ ಕಬ್ಬು ಬೆಳೆಸ್ತೀರಾ? ಯಾರಿಗೆ ಲಾಭ? ಗಿವ್ ಮಿ ಒನ್ ಶುಗರ್ ಫ್ಯಾಕ್ಟ್ರಿ ನೇಮ್ ವಿಚ್ ಇಸ್ ನಾಟ್ ರನ್ ಬೈ ಅ ಪೊಲಿಟಿಷಿಯನ್. ಎಲ್ಲ ಸಿಸ್ಟಮ್ ಪಾಲಾಗ್ತಾ ಇದೆ. ಸೊ ಆಗ ಅನ್ಸಿದ್ ನನಗೆ ಗ್ರೌಂಡಲ್ಲಿ ಇದ್ರೆ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂದ್ಬಿಟ್ಟು ವಿ ಮೇಡ್ ಅ ಡಿಶ್. ಎನಿಥಿಂಗ್ ವಿಚ್ ಈಸ್ ಗ್ರೋನ್ ವಿತ್ ದ ಹೆಲ್ಪ್ ಆಫ್ ಆರ್ಗ್ಯಾನಿಸಮ್ಸ್. ಲೈಫ್ ಈಸ್ ಆರ್ಗ್ಯಾನಿಕ್. 2015 ಅಕ್ಟೋಬರ್ 1ಗೆ ಸ್ಟೋರ್ ಓಪನ್ ಮಾಡಿದೆ. ಎಲ್ಲರೂ ನೆಗೆಟಿವ್ ವೈಬ್ಸ್. ಇಂದ್ರಾನಗರಲ್ಲಿ ಮಾಡು, ಅದು ಮಾಡು, MG ರೋಡ್ ಮಾಡೋ ನೆಗೆಟಿವ್ ವೈಬ್ಸ್. ಹೆಂಡ್ತಿ ಬೇರೆ ಎಲ್ಲ ಹಿಂಗೆ ಹೇಳ್ತಿದ್ದಾರೆ, ಏನು ಮಾಡೋ, ಯಾರೋ ಕರ್ಕೊಂಡು ಹೋಗೋ ಗುರುಗಳನ್ನ ನೋಡಿದ್ರು, ಫುಲ್ ಸುತ್ತಾರಲ್ಲ ನೋಡಿದ್ರು, ಎಷ್ಟು ಖರ್ಚು ಮಾಡಿದೆ ಅಂದರು. ನಾನು 22-23 ಲಕ್ಷ ಆಗಿದೆ ಅಂದೆ. ಹೋಯ್ತು ಅನ್ಕೊಂಬಿಡು, ವಾಪಸ್ ಹೋಗು ಅಂದರು. ಇವತ್ತು we have about 22 stores. So that's the growth. As any university in this world, not India, in this world, I've thought in this 1 acre, how can I generate X income? ಭೂಮಿಯಲ್ಲಿ 1 ಲಕ್ಷ ಒಂದು ತಿಂಗಳಿಗೆ ತೆಗೆಯೋದು ಏನು ರಾಕೆಟ್ ಸೈನ್ಸ್ ಇದೆ? ಇಟ್ಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಅಪ್ಲೈ ಯುವರ್ ಮೈಂಡ್, ಬ್ರೈನ್, ಬಿಲೀವ್ ಇಟ್ ಅಂಡ್ ಡೂ ಇಟ್. ದ ವೇ ಅಗ್ರಿಕಲ್ಚರ್ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಆಗಿದೆಯಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. So first of all, thank you very, very much for being on my show. ನಮ್ಮ ಖಾಸ್ ಉದ್ಯಮಿಯ ಮೊದಲನೇ ಉದ್ಯಮಿ ನೀವು. ಸೊ ಇವತ್ತಿನ ದಿನ ಐ ಆಮ್ ಶೋರ್ ಇಟ್ಸ್ ಗೋನ್ ಟು ಬಿ ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ಲೆಟ್ ಅಸ್ ಬಿಗಿನ್. ನಾನು ನಿಮ್ಮ ಇಂಟ್ರಡ್ಯೂಸ್ ಮಾಡಕ್ ಮುಂಚೆ ಒಂದು ಸಣ್ಣ ರ್ಯಾಪಿಡ್ ಫೈರ್, ಎಲ್ಲರೂ ಕೊನೆಯಲ್ಲಿ ಮಾಡ್ತಾರೆ ರ್ಯಾಪಿಡ್ ಫೈರ್, ನಾನು ಬಿಗಿನಿಂಗ್ ಅಲ್ಲೇ ನಿಮ್ಗೆ ಒಂದು ಸಣ್ಣ ಗೇಮ್ ಸರ್. ಸೊ ವಿಲ್ ಜಸ್ಟ್ ಸ್ಟಾರ್ಟ್. ಐ ಆಸ್ಕ್ ಯು ಸಮ್ ಕ್ವೆಶ್ಚನ್ಸ್, 1 word ಅಲ್ಲಿ ಯು ಹ್ಯಾವ್ ಟು ಆನ್ಸರ್. ಓಕೆ? ಸೊ ಟೆಕ್ಕಿ ಮಧುಚಂದನ್ ಅವರ, ಫಾರ್ಮರ್ ಮಧುಚಂದನ್ ಅವರ? ಫಾರ್ಮರ್ ಮಧುಚಂದನ್. ಬೋರ್ಡ್ ರೂಮ್ ಮಧುಚಂದನ ಅಥವಾ ಬೇರ್ ಫೂಟ್ ಇನ್ ದ ಫೀಲ್ಡ್? ಬೇರ್ ಫೂಟ್ ಇನ್ ದ ಫೀಲ್ಡ್. ಅಮೆರಿಕಾ ಮಧುಚಂದನ ಅಥವಾ ನಮ್ಮ ಮಂಡ್ಯದ ಮಧುಚಂದನ? ಮಂಡ್ಯ, ಆಬ್ವಿಯಸ್ಲಿ. ಕೋಡಿಂಗ್ ಆರ್ ಸಾಯಿಲ್ ರೀಡಿಂಗ್? ಸಾಯಿಲ್ ರೀಡಿಂಗ್. ಪ್ರಾಫಿಟ್ ಅಂಡ್ ಲಾಸ್ ಅಥವಾ ಪರ್ಪಸ್ ಅಂಡ್ ಪೀಪಲ್? ಪರ್ಪಸ್ ಅಂಡ್ ಪೀಪಲ್. ಸ್ವಾಂಕಿ ಎಸಿ ರೂಮ್, ಹೈಫೈ ಲೈಫ್, ಆ ಮಧುಚಂದನ್ ಓಕೆನಾ? ಅಥವಾ ನಮ್ಮ ಹಳ್ಳಿ ರಸ್ತೆ, ಮಣ್ಣಿನ ಘಮ, ಆ ಕೃಷಿ ಮಧುಚಂದನ? ಕೃಷಿ ಮಧುಚಂದನ್. ಇನ್ವೆಸ್ಟರ್ ಪಿಚ್ ಮಧುಚಂದನ್ ಅವರ ಅಥವಾ ಫಾರ್ಮರ್ ಮೀಟಿಂಗ್ ಮಧುಚಂದನ್? ಫಾರ್ಮರ್ ಮೀಟಿಂಗ್ ಮಧುಚಂದನ್. ಸೊ ಈ ಎಲ್ಲಾ ಇಫ್ ಯು ಹ್ಯಾವ್ ಸೀನ್, ಇದೊಂಥರ ಇಂಟ್ರೆಸ್ಟಿಂಗ್ ಆಗಿ ಈ 2 ವರ್ಲ್ಡ್ಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಹುಟ್ಟಿದ್ದು ನಮ್ಮ ಆರ್ಗ್ಯಾನಿಕ್ ಮಂಡ್ಯ ಅನ್ಸುತ್ತೆ. ಸೊ ಬಿಫೋರ್ ವಿ ಕಾಲ್ ಯು ದ ಫೌಂಡರ್ ಅಂಡ್ CEO ಆಫ್ ಆರ್ಗ್ಯಾನಿಕ್ ಮಂಡ್ಯ, ನಿಮ್ಮ ಬ್ಯಾಕ್ ಸ್ಟೋರಿ ಏನು ಸರ್? ನಿಮ್ಮ ಕಥೆ ಏನು? ಬ್ಯಾಕ್ ಸ್ಟೋರಿ ಅಂದರೆ ನೀವು ಹೇಳಿದ್ರಲ್ಲ, ಕ್ವಶನಲ್ಲೇ ಗೊತ್ತಾಯ್ತಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಸ್ಟಾರ್ಟೆಡ್ 2000 ಕರಿಯರ್ ಸ್ಟಾರ್ಟ್ ಮಾಡಿದೆ. ಇಲ್ಲೇ ಜಯನಗರದಲ್ಲಿ ರೆಫ್ಯೂ ಸಾಫ್ಟ್ವೇರ್ ಅಂತ ಇತ್ತು. ಇಟ್ ಗಾಟ್ ಅಕ್ವೈರ್ಡ್. ಅಲ್ಲಿ ನಾನು ಫಸ್ಟ್ ಕೆರಿಯರ್ ಶುರು ಮಾಡಿದ್ದೆ. ಸೊ ದೆನ್ ಅಲ್ಲಿಂದ ಐ ವೆಂಟ್ ಟು ಲಂಡನ್. ಐ ವಾಸ್ ದೇರ್ ಇನ್ ಲಂಡನ್ ಫಾರ್ ಸಮ್ ಟೈಮ್. ದೆನ್ ಬೇರೆ ಕಂಪ್ನಿ ವಿಪ್ರೋ ಜಾಯ್ನ್ ಆದೆ. ದಟ್ ವಾಸ್ ಇನ್ US ಫಾರ್ ಸಮ್ ಟೈಮ್. 2004 I started my own company, ಸಾಫ್ಟ್ವೇರ್ ಕಂಪ್ನಿ. ಓಕೆ. US ಅಲ್ಲಿ? ಇಂಡಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್. ಬನಶಂಕರಿ 3rd ಸ್ಟೇಜಲ್ಲಿ ಸಣ್ಣ ಮನೇಲಿ ಸ್ಟಾರ್ಟ್ ಮಾಡಿದ್ವಿ, ನಾನು ನನ್ನ 3 ಜನ ಫ್ರೆಂಡ್ಸು. ಸೊ ದೆನ್ ಇಟ್ ಬಿಕಮ್ ಬಿಗ್. ದೆನ್ US ಅಲ್ಲಿ ವಿ ಮೂವ್ಡ್ ಅವರ್ ಕಾರ್ಪೊರೇಟ್ ಆಫೀಸ್ ಟು US. ಸೊ ಬಿಕಮ್ ಬಿಗ್. ಲಾಟ್ ಆಫ್ ತುಂಬ ಫಾರ್ಚೂನ್ 500 ಕಂಪ್ನೀಸ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರು. ಸೊ ದೆನ್ ಏನಾಯಿತು ಅಂದರೆ, ಇದು ಜರ್ನಿ ಇಟ್ ವಾಸ್ ವೆರಿ ಗುಡ್. ಐ ನೆವರ್ ರಿಗ್ರೆಟೆಡ್. ಐ ವಾಸ್ ಎಂಜಾಯಿಂಗ್ ಇಟ್. ಎಷ್ಟು ಫಾರ್ಮಿಂಗ್ ಎಂಜಾಯ್ ಮಾಡ್ತೀನೋ ಅಷ್ಟೇ ಕೋಡಿಂಗ್ ಆಲ್ಸೋ ಐ ಲವ್ ಇಟ್. ಇವತ್ತಿಗೂ ಕೂಡ ಮಾಡ್ತೀನಿ. ಇವತ್ತು ಆರ್ಗ್ಯಾನಿಕ್ ಮಂಡ್ಯದಲ್ಲಿ ಕೂಡ IT ಟೀಮೇ ಇಲ್ಲ. ಮೋಸ್ಟ್ 90% ಐ ಬಿಲ್ಡ್ ಇಟ್. ಸೊ ಅಲ್ಲಿದ್ದಾಗ ಏನಾಯಿತು ಅಂದರೆ, ನಮ್ಮ ಆಫೀಸ್ ಬಂದ್ಬಿಟ್ಟು ಬನಶಂಕರಿ 3rd ಸ್ಟೇಜಲ್ಲಿತ್ತು. ಸೊ ಬನಶಂಕರಿ 3rd ಸ್ಟೇಜಲ್ಲಿ ಇದ್ದಾಗ ನಮ್ಮದು ಟೀಮ್, ಪ್ರಾಡಕ್ಟ್ ಡೆವಲಪ್ಮೆಂಟ್ ಟೀಮ್ ಇಲ್ಲಿ ಕೂತ್ಕೊಳ್ತಾ ಇತ್ತು. ಸೊ ಐ ಯೂಸ್ ಟು ಕಮ್ ಫ್ರೀಕ್ವೆಂಟಾಗಿ ಬರ್ತಾ ಇದ್ದಾಗ ವಾಟ್ ಟಚ್ ಮೀ ಇಸ್ ನಮ್ಮ ಆಟೋ ಡ್ರೈವರ್ ಹತ್ರ ಮಾತಾಡಿಸ್ತಿದ್ದೆವು. ನಮ್ಮ ಕಾರೆಲ್ಲ ಇರಲಿಲ್ಲ ಬೆಂಗಳೂರಲ್ಲಿ, ಎಲ್ಲ US ಅಲ್ಲಿತ್ತು. ಇಲ್ಲೇ ಅವ್ರ ಆಟೋ ಡ್ರೈವರ್ಸ್ ಮೋಸ್ಟ್ ಆಫ್ ದೆಮ್ ಮಾತಾಡಿಸಿದಾಗ, ಎಂಗೇಜ್ ಆದಾಗ, ಅದೆಲ್ಲ ನಾವು ಮಂಡ್ಯದವರು, ನಮ್ಮ ಹತ್ರ ಜಮೀನಿದೆ, ನಮ್ಮಪ್ಪ ಮಾಡ್ತಾ ಇದ್ದಾರೆ, ನೀವ್ಯಾಕೆ ಮಾಡ್ತಿಲ್ಲ ಅಂದರೆ, ದುಡ್ಡಿಲ್ಲ, ನಮ್ಮ ಅಪ್ಪ ಅಮ್ಮ ಬೇಡ ಹೋಗು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡು ಅಂತ ಕಳಿಸಿದ್ರು.
ಎಷ್ಟೋ ಜನಕ್ಕೆ 3 ಎಕರೆ 2 ಎಕರೆ ಈಗಲೂ ಕೂಡ ಇದೆ. ಈಗಲೂ ಕೇಳಿ ಆಟೋ ಡ್ರೈವರ್ಸು ಅವ್ರದ್ದು ಜಮೀನಿದೆ, ಫಾರ್ಮಿಂಗ್ ಪ್ರಾಫಿಟಬಲ್ ಇಲ್ಲ ಅಂದ್ಬಿಟ್ಟು ಪಾಪ ಅವರು ಎಲ್ಲ ಬಂದು ಬೆಂಗಳೂರಿಗೆ. ಬೆಂಗಳೂರಲ್ಲಿ ಮೋಸ್ಟ್ ಆಫ್ ದ ಆಟೋ ಡ್ರೈವರ್ಸ್ ಇವತ್ತಿಗೂ ಓಲಾ, ಊಬರು, ಮತ್ತು ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ, ಮತ್ತು ಪೆಟ್ರೋಲ್ ಪಂಪಲ್ಲಿ ಕೆಲಸ ಮಾಡೋರು, ಬಾರಲ್ಲಿ ಕೆಲಸ ಮಾಡೋರು, ಮೋಸ್ಟ್ ಯೂತ್ಸು ಆರ್ ಫ್ರಮ್ ಮಂಡ್ಯ. ಒಂದು ಜನರೇಷನ್ ಬಂದ್ಬಿಟ್ಟಿದೆ. ಹೌದೌದು ಡೆಫಿನೆಟ್ಲಿ. ಸೊ ಬರೀ ಮಂಡ್ಯ ಅಷ್ಟಲ್ಲ ಸರ್, ಇವನ್ ಬೀದರ್, ಗುಲ್ಬರ್ಗ ಎಲ್ಲಾ ಕಡೆ ಅವರ ಜಮೀನ್ ಇದ್ಕೊಂಡು ಈ ಕೆಲಸ ಬೀದರ್, ಗುಲ್ಬರ್ಗ ಆದ್ರೆ ಅಲ್ಲಿ ನೀರು ಇದು ಜಾಸ್ತಿ ಇದೆ, ಪಾಪ ಅವ್ರಿಗೆ ದಾರಿ ಇಲ್ಲ. ಮಂಡ್ಯ ನೀರು ಇದೆ, KRS ಡ್ಯಾಮ್ ಇದೆ, ಎಲ್ಲ ಇದೆ, ಅಷ್ಟು ಇದ್ದು ಪಾಪ ಬರ್ತಿದ್ದಾರೆ ಅಂದರೆ ಏನೋ ಸಿಸ್ಟಮಲ್ಲಿ ಏನೋ ರಾಂಗ್ ಇದೆ ಅಂತ ನನಗೆ ಐ ವಾಸ್ ಥಿಂಕಿಂಗ್. ಯಾಕಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಒಂದು 30 ವರ್ಷದ 40 ವರ್ಷದಿಂದ ಯಾರೂ ಬರ್ತಿರಲಿಲ್ಲ, ಎಲ್ಲ ಫಾರ್ಮಿಂಗ್ ಕೃಷಿನೇ ಮಾಡ್ತಿದ್ರು. ಎಲ್ಲೋ ಓದಿರೋರು ಬೆಂಗಳೂರು ಬಂದು ಕೆಲಸದ ಮೇಲೆ ಬರೋರು, ಒಳ್ಳೊಳ್ಳೆ ಕೆಲಸಕ್ಕೆ. ಸೊ ಅದು ನನಗೊಂಥರ ಫೀಲ್ ಆಯ್ತು, ಏನಪ್ಪ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದೆಯಲ್ಲ ಅಂದ್ಕೊಂಡು ಇದಾಯಿತು. ಅಷ್ಟೊತ್ತಿಗೆ ಏನಾಯಿತು, 2013-14 ಬರಗಾಲ ಬಂದು ತುಂಬ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಸೊ ಆಗ ಅನಿಸಿದ್ದು ನನಗೆ ಬಂದು ಏನಾರ ಮಾಡಬೇಕು. ಐ ಡೋಂಟ್ ನೋ, ನಾನು ಯಾವತ್ತೂ ನನ್ನ ಜೀವನದಲ್ಲಿ ಕೃಷಿನೇ ಮಾಡಿಲ್ಲ. ಹುಡ್ತಾ ನಮ್ಮಪ್ಪ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಕೆಲಸ ಮಾಡ್ತಿದ್ರು, ನಮಗೆ ಅದು ಬಿಟ್ಟರೆ ಇಂಜಿನಿಯರಿಂಗ್ ಮಾಡಿರೋದು, ಕೃಷಿ ಅಂತ ಮಾಡಿಲ್ಲ. ತಂದೆಯವರು ಏನು ಫಾರ್ಮಿಂಗ್ ಇದರಲ್ಲಿ ಅವ್ರು ಫಾರ್ಮಿಂಗ್ ಹೇಳ್ಕೊಡ್ತಿದ್ರು. ಅವರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ರು, ಆಮೇಲೆ ಫೈನಲಿ ವೈಸ್ ಚಾನ್ಸಲರ್ ಆಗಿ ರಿಟೈರ್ಡ್ ಆದರು. ಅವರು ಶುಗರ್ ಕೇನ್ ಬ್ರೀಡರ್ ಕೂಡ ಆಗಿದ್ರು. ಸೊ ಈ ವಾಸ್ PhD ಮಾಡಿದ್ರು ಫಾರ್ಮಿಂಗಲ್ಲಿ. ಸೊ ನನಗಿಲ್ಲ ಅಭ್ಯಾಸ. ಬಟ್ ಮಣ್ಣು ಮುಟ್ಟಿ ನೀವು ಆತರ ನೋಡಿರ್ಲಿಲ್ಲ, ಲೈಕ್ ಕೆಲಸ ಮಾಡಿ ಕೃಷಿ ಮಾಡಿ ಆ ತರದ್ದು ಇಲ್ಲ ಮಾಡಿಲ್ಲ. ನಾನು ಬೆಳೆದಿದ್ದು ಬೆಂಗಳೂರಲ್ಲೇ, ಹುಟ್ಟಿದ ಮಂಡ್ಯ, ಬಟ್ ನಮ್ಮ ತಂದೆ ಎಜ್ಜಿಗೆ ವೆಹಿಕಲ್ ಇರೋದು, ನಾನು ಬೆಳೆದಿದ್ದೆಲ್ಲ ಬೆಂಗಳೂರು. ಸೊ ಅದೇನಾಯಿತು ಅಂದರೆ ಸಾಫ್ಟ್ವೇರಲ್ಲಿ ನಮ್ಮ ಕಂಪ್ನೀಲಿ ನಾವು ದುಡ್ದಿದ್ವಿ. ನಮಗೇನು ಲೈಫ್ ಲಾಂಗು ದುಡಿಬೇಕು ಅನ್ನೋ ಇದಿಲ್ಲ. ಏನಾರ ಒಂದು ಪರ್ಪಸ್ ಸಾಲ್ವ್ ಮಾಡೋಣ, ನಾವು ಇಂಜಿನಿಯರು ಸಾಲ್ವ್ ಮಾಡೋಣ, ಅಲ್ಲಿ ಗ್ರೌಂಡಲ್ಲಿ ಇದ್ದರೆ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂದ್ಬಿಟ್ಟು ವಿ ಮೇಡ್ ಅ ಡಿಸಿಷನ್ ಇನ್ 2014 ಟು ಕಮ್ ಬ್ಯಾಕ್. ಸೊ ಬಂದ ಮೇಲೆ ಏನು ಮಾಡಿದೆ, ಮೈ ವೈಫ್ ಆಸ್ಟ್, ಅಲ್ಲಿಂದ ಕರ್ಕೊಂಬಂದಿದ್ಯಾ, ಎಲ್ಲರೂ ಇಲ್ಲಿಂದ ಹೋಗ್ಬೇಕು ಅಂತಾರೆ, ಮಗಳಿಗೆ ಒಳ್ಳೆ ಸ್ಕೂಲ್ ಟೈಮ್ ಬರಲ್ಲಿ ಇದು ಮಾಡಿದ್ಯಾ, ಅಟ್ಲೀಸ್ಟ್ ನಾನು ಬೆಂಗಳೂರಲ್ಲಿ ಇರ್ತೀನಿ, ನೀನು ಮಂಡ್ಯಕ್ಕೆ ಹೋಗು, ಏನಾರ ಮಾಡ್ಕೊ ಅಂತ ಶೀಟ್ಲು. ನಾನು ಮಂಡ್ಯದಲ್ಲಿ ಹೋಗೋದು, ನಮ್ಮ ಅಜ್ಜಿ ತಾತ ಎಲ್ಲ ಯಾರೂ ಇಲ್ಲ ಈಗ, ಅಲ್ಲಿ ಹೋಗೋದು, ಅಲ್ಲಿ ರೂಮ್ ಹಾಕೋದು ಹೋಟ್ಲಲ್ಲಿ. ಜಮೀನು ಅಂದರೆ ನಮ್ಮ ತಂದೆಗೆ ಬಂದಿದ್ದು ಮಾರ್ಬಿಟ್ಟಿದ್ವಿ. ನಮ್ಮ ತಂದೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು, 4 ಎಕರೆ ಬಂದಿತ್ತು, ಅದು ಮಾರ್ಬಿಟ್ಟಿದ್ವಿ. ನಾನು ತೊಗೊಂಡಿದ್ದೆ ನಮ್ಮೂರಲ್ಲೇ ಒಂದು ಜಮೀನು. ಸೊ ಆ ಜಮೀನಿತ್ತು ಅಷ್ಟೇ, ಅದು ಏನು ಮಾಡ್ತಾರಲ್ಲ ಆ ಜಮೀನಲ್ಲಿ. ಸೊ ಬಂದ ಮೇಲೆ ಮಂಡ್ಯ, ನಾನು ಇಂಜಿನಿಯರಿಂಗ್ ಮಾಡಿದ್ದು ಮಂಡ್ಯದಲ್ಲೇ. ಆಗಿದ್ದಿದ್ದು ಮಂಡ್ಯಕ್ಕೂ ತುಂಬ ಡಿಫ್ರೆನ್ಸ್ ಆಗಿತ್ತು. ಸ್ವಲ್ಪ ನಾನು ಡೇಟಾ ಓರಿಯೆಂಟೆಡ್, ನಾನು ಡೇಟಾ ಇಟ್ಟು. ಸೊ ನಾನು ಹುಟ್ಟಿದಂಥ ಹಾಸ್ಪಿಟಲ್ ಮಂಡ್ಯದಲ್ಲಿ, ಜನರಲ್ ಹಾಸ್ಪಿಟ್ಲು ಗೌರ್ಮೆಂಟ್, 1977 ಅವಾಗ ಇದ್ದಿದ್ದು ಇಡೀ ಮಂಡ್ಯ 16 ಬೆಡ್ ಹಾಸ್ಪಿಟಲ್. ಅದು ಇನ್ನು ಯಾವುದೋ ಹಾಸ್ಪಿಟಲ್ಸು ಅದೆಲ್ಲ ಇರಲಿಲ್ಲ. 16 ಬೆಡ್ಡು, 5 ಲಕ್ಷ ಪಾಪ್ಯುಲೇಷನ್, ಮಂಡ್ಯ ಡಿಸ್ಟ್ರಿಕ್ಟ್ ಪಾಪ್ಯುಲೇಷನ್ ಆವತ್ತಿನ ಸೆನ್ಸಸ್ ಪ್ರಕಾರ. 71 ಇರಬೇಕು ಸೆನ್ಸಸ್ ಮಾಡಿದ್ದು. 5 ಲಕ್ಷಕ್ಕೆ 16 ಬೆಡ್ ಇತ್ತು. ಇನ್ನು ಬೇರೆ ಆಸ್ಪತ್ರೆನೇ ಇರಲಿಲ್ಲ, ಅಂದರೆ ಜನ ಆಸ್ಪತ್ರೆ ಹೋಗ್ತಾನೂ ಇರಲಿಲ್ಲ, ತುಂಬ ರೇರು. ಸೊ ಅದೇ ನಾನು ವಾಪಸ್ ಬಂದಾಗ 2015 ಅದೇ ಮಂಡ್ಯದಲ್ಲಿ ಅದೇ ಆಸ್ಪತ್ರೆ, ಜನರಲ್ ಹಾಸ್ಪಿಟಲ್ ಹ್ಯಾಸ್ ಬಿಕಮ್ 750 ಬೆಡ್ ಹಾಸ್ಪಿಟಲ್. ಸೊ ದೆನ್ ಜನಸಂಖ್ಯೆ ಎಷ್ಟಾಗಿರಬೇಕು? ಸೊ ಇಟ್ ಇಸ್ ಲೈಕ್ 750 ಅಂದರೆ 16 750 ಅಂದರೆ ಇಟ್ ಇಸ್ ಆಲ್ಮೋಸ್ಟ್ 50 ಟೈಮ್ಸ್ ಏನೋ ಬರುತ್ತೆ. 60 ಟೈಮ್ಸ್ ಅಂದರೆ 50-60 ಟೈಮ್ಸ್ ಜನಸಂಖ್ಯೆ ಆಗಿದೆಯಾ ಅಂತ ಚೆಕ್ ಮಾಡಿ 20 ಲ್ಯಾಕ್ ಇದೆ ಇಡೀ ಡಿಸ್ಟ್ರಿಕ್ಟಲ್ಲಿ. ಇದಲ್ಲದೆ 750 ಹಾಸ್ಪಿಟಲ್ಸ್ ಬೆಡ್, ಮತ್ತು ಒಂದು ಇಡೀ ಮಂಡ್ಯದಲ್ಲೆಲ್ಲ ತೊಗೊಂಡ್ರೆ ಇಟ್ ಹಸ್ ಗಾನ್ ಸಿಗ್ನಿಫಿಕೆಂಟ್ಲಿ. ಸೊ ಆರೋಗ್ಯ ಸಮಸ್ಯೆ ಇದೆ. ನಂಗೆ ಅಲ್ಲಿವರೆಗೂ ಆರ್ಗ್ಯಾನಿಕ್ ಅಂತಲೂ ಗೊತ್ತಿಲ್ಲ. US ಅಲ್ಲಿ ಆರ್ಗ್ಯಾನಿಕ್ ಸೆಕ್ಷನ್ ನೋಡ್ತಿದ್ದೆ, ಬಟ್ ಇಟ್ ನೆವರ್ ವೆಂಟ್ ಇನ್ ಟು ಮೈ ಹೆಡ್. ದೆನ್ ಇನ್ನೊಂದು ಅನಾಲಿಸಿಸ್ ಮಾಡಿದಾಗ ನಮ್ಮ ಅಜ್ಜಿ ತಾತ ಎಲ್ಲ 85-90+ ಅಲ್ಲೇ ಇದ್ದಿದ್ದು ಇದಾಗಿದ್ದು. ಬಟ್ ನಮ್ಮ ಆಂಟಿ ಅಂಕಲ್ಗಳೆಲ್ಲ ತೀರೋಗಿದಾರಲ್ಲ, ಎಲ್ಲ 60-65.
ಈ ರೇಂಜಲ್ಲಿ ಹೊಟ್ಟೋಗಿದ್ದಾರೆ ನಮ್ಮ ಎಸ್ಪೆಷಲಿ ನಮ್ಮ ತಂದೆ ಕಡೆ ಲೈಫ್ ಸ್ಪ್ಯಾನ್ ಲೈಫ್ ಸ್ಪ್ಯಾನ್ ಕಮ್ಮಿ ಆಗ್ಬಿಟ್ಟಿದೆ. ಹಳ್ಳಿಲಿ ಇದ್ರೂ ಲೈಫ್ ಸ್ಪ್ಯಾನ್ ಕಮ್ಮಿ ಆಗಿದೆ ಆಯ್ತಾ. ಅದು ಅವಾಗ ಅನಿಸಿದ್ದು ಒಂದು ಕಡೆ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ, ಯಾಕಂದರೆ ಕೃಷಿಯಲ್ಲಿ ಬಡತನ ಆಗಿ ಬಂದಿದೆ. ಒಂದು ಕಡೆ ಆರೋಗ್ಯ ಹೋಯ್ತು, ಒಂದು ಐಶ್ವರ್ಯ ಹೋಯ್ತು, ಆರೋಗ್ಯ ಹೋಯ್ತು. ಸೊ ಕೃಷಿಲೇ ದಟ್ಸ್ ದ ರೂಟ್ ಆಫ್ ಎವ್ರಿಥಿಂಗ್ ಫಾರ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ಗೆ. ಅಗ್ರಿಕಲ್ಚರ್ ಇಸ್ ದ ರೂಟ್. ಇಲ್ಲೇ ತಪ್ಪಾಗ್ತಾ ಇದೆ ಅಂತ ಅಂದ್ಬಿಟ್ಟು ಆವಾಗ ಡೀಪರ್ ಅದನ್ನು ಸಾಲ್ವ್ ಮಾಡಿದ್ರೆ ಬೇರೆ ಎಲ್ಲ ಸಾಲ್ವ್ ಆಗುತ್ತೆ ಅಂದ್ಬಿಟ್ಟು ಐ ಗಾಟ್ ಇನ್ ಟು ಇಟ್. ಆವಾಗ ನನಗೆ ಕೃಷಿಯಲ್ಲಿ ಯಾವ ಥರ ಯಾಮಾರಿಸಿದ್ದಾರೆ ಜನಕ್ಕೆ, ರೈತರಿಗೆ ಯಾವ ಥರ ಏಕ ಬೆಳೆ ಮಾಡಿಕೊಂಡು ರೈತರನ್ನ ಪೋರ್ ಮಾಡ್ತಿದ್ದಾರೆ, ಯಾವ ರೀತಿ ದೇ ಆರ್ ಕಂಟ್ರೋಲಿಂಗ್ ಫಾರ್ ದೇರ್ ಸೇಕ್. ಈಗ ಹೆಂಗೆ ಅದ ನೋಡಿ, ಗವರ್ಮೆಂಟ್ ಎಲ್ಲ ಗವರ್ಮೆಂಟ್ಸ್ ಅವರು ಗವರ್ಮೆಂಟ್ಸ್ ಕೆಟ್ಟವರು ಅಂತ ಹೇಳ್ತಿಲ್ಲ. ಇಲ್ಲಾಜಿಕಲ್ ಪೀಪಲ್ ಅವರಷ್ಟು ಇಲ್ಲಾಜಿಕಲ್ ಇಲ್ಲಾಜಿಕಲ್. ಡು ಯು ಥಿಂಕ್ ಇಟ್ ಇಸ್ ಅವರು ಪರ್ಪಸ್ಫುಲ್ ಆಗಿ ಇಲ್ಲಾಜಿಕಲ್ ಆಗಿದ್ದಾರೆ ಅನ್ಸುತ್ತೆ, ಅಥವಾ ಅವ್ರಿಗೆ ಅವೇರ್ನೆಸ್ ಇಲ್ದಿರ ಇಲ್ಲಾಜಿಕಲ್ ಅನ್ಸುತ್ತಾ ನಿಮ್ಗೆ? ಕೆಲವರು ಅವೇರ್ನೆಸ್ ಇಲ್ಲದೆ ಇಲ್ಲಾಜಿಕಲ್ ಆಗಿದ್ದಾರೆ, ಕೆಲವರು ಅವೇರ್ನೆಸ್ ಇದ್ದು ಇಲ್ಲಾಜಿಕಲ್ ಆಗಿದ್ದಾರೆ. ಹಿಂದಿನ ಕಾಲದಲ್ಲೂ ನಮ್ಮ ಭಾರತದಲ್ಲಿ ಕೃಷಿ ವಾಸ್ ದ ಓನ್ಲಿ ಪ್ರೊಫೆಷನ್ ವಿಚ್ ವಾಸ್ ಪೇಯಿಂಗ್ ಟ್ಯಾಕ್ಸ್ ಅಲ್ವಾ. ನಮ್ಮ ಇವತ್ತು ನೀವು ಏನು ಭಾರತ ಅತ್ಯಂತ ಶ್ರೀಮಂತ ದೇಶವಾಗಿತ್ತು, ಅದಕ್ಕೆ ಮೊಘಲರು ಬಂದರು, ಬ್ರಿಟಿಷರು ಬಂದರು, ಸ್ಪೇನು, ಫ್ರಾನ್ಸು ಎಲ್ಲ ಬಂದು ಇನ್ವೆಂಟ್ ಮಾಡಿದ್ದೇನಕ್ಕೆ ನಮ್ಮಲ್ಲಿ ಸಂಪತ್ತಿತ್ತು ಅಂತ. ಆ ಸಂಪತ್ತು ಇದ್ದಿದ್ದಕ್ಕೆ ಬಂದಿದ್ದು. ಆ ಸಂಪತ್ತು ಕ್ರಿಯೇಟ್ ಮಾಡಿದ್ದೆ ನಮ್ಮ ರೈತರು ಆಯಿತಾ. ಅವಾಗ ಯಾವ ಸಾಫ್ಟ್ವೇರ್ ಇಂಜಿನಿಯರ್ಸು ಇರಲಿಲ್ಲ, ಯಾವ ಚಾರ್ಟರ್ಡ್ ಅಕೌಂಟೆಂಟ್ ಇರಲಿಲ್ಲ, ಯಾರೂ ಇರಲಿಲ್ಲ. ಫಾರ್ಮರ್ ಯೂಸ್ ಟು ಗಿವ್ 33% ಟ್ಯಾಕ್ಸ್, ಸಮ್ ಪ್ಲೇಸಸ್ 22-23 ಹಿಂಗೆ. ಸೊ ಅವ್ರು ಬೆಳೆದಿದ್ದ ಒಂದು ಇದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ರಾಜಂಗೆ. ರಾಜ ಯೂಸ್ ಟು ಎಕ್ಸ್ಪೋರ್ಟ್. ಈಗ ನೀವು ಹೇಳ್ತೀರಲ್ಲ, ರಾಜ ಎಕ್ಸ್ಪೋರ್ಟ್ ಮಾಡೋನು, ಅವ್ರು ಸೆಕ್ಯೂರಿಟಿ ಕೊಡೋನು, ಇನ್ಫ್ರಾಸ್ಟ್ರಕ್ಚರ್ ಕೊಡೋನು. ರಾಜ ನೆವರ್ ಇನ್ವಾಲ್ವ್ಡ್ ಇನ್ ಫಾರ್ಮಿಂಗ್. ನೀನು ಇದು ಬೆಳಿ ಅಂತ ರೈತರ ಕೈಲೇ ಬುದ್ಧಿ ಇತ್ತು, ಅವ್ರಿಗೆ ಗೊತ್ತಿತ್ತು ಏನು ಬೆಳಿಬೇಕು ಏನು ಬೆಳಿಬಾರ್ದು ಅಂತ. ಸೊ ಇಟ್ ವಾಸ್ ಸೋ ಇದು, ಅದಕ್ಕೆ ಫಾರ್ಮರ್ಸ್ ಫ್ಲರಿಶ್ಡ್. ಅದಕ್ಕೆ ನಿಮ್ಮ ಅಜ್ಜಿ ಕೃಷಿ ಮಾಡ್ತಾ ಅಜ್ಜಿ ಕಾಸನ್ ಸರ ಆಯಿತು, ರೈತಲೆ ಬೊಟ್ಟಿತ್ತು, ಇದಿತ್ತು, ಎಷ್ಟು ಇದಾಗಿತ್ತು. ಈಗ ಏನಾಗ್ಬಿಟ್ಟಿದೆ ಸಿಸ್ಟಮು, ಅಡಾನೇ ಇಲ್ಲ ಬಿಡಿ, ಹೋಯ್ತು. ಅಡ ಇಟ್ಟಿದ 20 ವರ್ಷದಿಂದ ಅಡ ಇಟ್ಬಿಟ್ಟಿದ್ದಾರೆ. ಈಗ ಅದೆಲ್ಲ ಎಲ್ಲ ಕರಿಮಣಿನೂ ಇಲ್ಲ, ಆ ಸ್ಟೇಜ್ ಬಂದಿದ್ದಾರೆ. ಈಗ ಏನಾಯ್ತು, ರಾಜ ಏನು ಮಾಡಿದ್ರೆ ಆ ಫ್ರೀಡಮ್ ಇತ್ತು. ಈಗ ಹಂಗಲ್ಲ, ನೀನು ಸೀಡ್ ಕೊಡೋ, ಇದನ್ನೇ ಬೆಳಿ, ಇದನ್ನೇ ಪ್ರಮೋಟ್ ಮಾಡೋ, ಏಕ ಬೆಳೆ ಮಾಡೋ, ಯೂರಿಯಾ ಕೊಡೋ, ಯೂರಿಯಾಗೆ ಡಿಸ್ಕೌಂಟ್ ಕೊಡೋ, ಪೆಸ್ಟಿಸೈಡ್ ಕೊಡೋ, ಹಾಕೋ. ಇಟ್ಸ್ ಲೈಕ್ ಥಾಟ್ಲೆಸ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕೃಷಿಯಿಂದ ನಮ್ಮ ದೇಶ ರಿಚ್ ಆಗಿದ್ದು ವೈ ವಿ ಆರ್ ರಿವರ್ಸ್ ಹೊಟ್ಟೋಗ್ಬಿಟ್ಟಿದ್ದೀವಿ. ಈಗ ಅಷ್ಟು ಸೀಡ್ ಕಂಪ್ನಿ ಇರಲಿಲ್ಲ, ಇಂಡಿಯಾ ಫ್ಲರಿಶ್ ಆಗಲಿಲ್ವಾ? ಪೆಸ್ಟಿಸೈಡ್ ಕಂಪ್ನಿ ಇರಲಿಲ್ಲ, ಫರ್ಟಿಲೈಸರ್ ಕಂಪ್ನಿ ಇರಲಿಲ್ಲ, ಫ್ಲರಿಶ್ ಆಗಲಿಲ್ಲ. ಇವತ್ತು ಎಷ್ಟು ಇದಾಗಿದೆ ಅಂದರೆ, ಕಬ್ಬು ಬೆಳೆಸ್ತಾರೆ. ಯಾತಕ್ಕೆ ಕಬ್ಬು ಬೆಳೆಸ್ತೀರಾ? ಯಾರಿಗೆ ಲಾಭ? ರೈತನಿಗೆ ಲಾಭನ? 40,000 ರೂಪಾಯಿ ಮಾಡ್ತಾನೆ 12-13 ತಿಂಗಳಿಗೆ. ಈ ಮೇಕ್ಸ್ ದ 40,000 ರುಪೀಸ್ ಒಂದು ಎಕರೆಯಲ್ಲಿ. ತಿಂಗಳಿಗೆ 3,000 ರೂಪಾಯಿ ಆಯಿತು. ಅದನ್ನೇ ನಂಬ್ಕೊಂಡು ಜೀವನ ಮಾಡೋಕ್ಕಾಗತ್ತಾ 3,000 ರೂಪಾಯಲ್ಲಿ? ಸೊ ಯಾರಿಗೆ ಲಾಭ? ಈ ಸಕ್ಕರೆ ಮಾಡ್ತಾರಲ್ಲ, ಇದನ್ನ ಫ್ಯಾಕ್ಟ್ರೀಸ್ ಯಾರು ರನ್ ಮಾಡ್ತಾ ಇದ್ದಾರೆ? ಎಲ್ಲ ಪಾಲಿಟಿಷಿಯನ್ಸ್. ಗಿವ್ ಮಿ ಒನ್ ಶುಗರ್ ಫ್ಯಾಕ್ಟ್ರಿ ನೇಮ್ ವಿಚ್ ಇಸ್ ನಾಟ್ ರನ್ ಬೈ ಅ ಪೊಲಿಟಿಷಿಯನ್ ಇನ್ ಕರ್ನಾಟಕ ಅಲ್ವಾ? ಸೊ ಏನು ಮಾಡ್ತಾರೆ? ಪಾಲಿಸೀಸ್ ವಿಲ್ ಬಿ ಇನ್ ಫೇವರ್ ಆಫ್ ಶುಗರ್ ಕೇನ್ ಫಾರ್ ದೆಮ್ಸೆಲ್ಸ್, ರೈತನಿಗಲ್ಲ ಆಯಿತಾ. ನೆಕ್ಸ್ಟ್ ಶುಗರ್ ಫ್ಯಾಕ್ಟ್ರೀಸ್ ಮಾಡಿಕೊಂಡ್ರು. ಅದು ನೆಕ್ಸ್ಟ್ ಬನ್ನಿ ಗೌರ್ಮೆಂಟ್ ಎಷ್ಟು ಮಾಡುತ್ತೆ? ಕಬ್ಬಲ್ಲಿ 40,000 ಕೋಟಿ ಮಾಡುತ್ತೆ ವರ್ಷಕ್ಕೆ, 40,000 crores ಆಲ್ಕೋಹಾಲ್ ಮೇಲೆ ಟ್ಯಾಕ್ಸ್ ಹಾಕಿ. ಈ ವರ್ಷ 45,000ನ ಏನೋ ಟಚ್ ಮಾಡ್ತಾರೆ. 45,000 crores ದೇ ಮೇಕ್. ಏನು ಸಿಕ್ತು ರೈತನಿಗೆ? ಸೊ ದೇ ಹ್ಯಾವ್ ರೀಪರ್ಪಸ್ಡ್ ಅಗ್ರಿಕಲ್ಚರ್ ಫಾರ್ ದೇರ್ ಬೆನಿಫಿಟ್. ನನಗೆ ಮೊದಲು ರೈತ ಖುಷಿಯಾಗಿ ರಾಜಂಗೆ 30% ಕೊಟ್ಬಿಡೋನು. ಈಗ ರಿವರ್ಸ್ ಆಗಿಬಿಟ್ಟಿದೆ. ರೈತ ಸ್ಟ್ರೈಕ್ ಮಾಡ್ತಾನೆ ರೋಡಲ್ಲಿ ನಿಂತ್ಕೊಂಡು, ಏನು ಅವನ್ ಪಾಲ್ ಕೊಡಿ ಅಂತ. ಇವನಿಗೆ 100 ರೂಪಾಯಲ್ಲಿ ಅವನಿಗೆ 2 ರೂಪಾಯಿನೂ ಸಿಗ್ತಿಲ್ಲ.
ಎಲ್ಲ ಸಿಸ್ಟಮ್ ಪಾಲಾಗ್ತಾ ಇದೆ. ಸರ್ ಈಗ ನೀವು ಈ ಸಿಸ್ಟಮ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಲೈಕ್ ನೀವು ಬಂದಿದ ತಕ್ಷಣ ಯು ರಿಯಲೈಸ್ ದಟ್ ದೇರ್ ಇಸ್ ಅ ಪ್ರಾಬ್ಲಮ್ ಹಿಯರ್ ಅಂಡ್ ಐ ನೀಡ್ ಟು ಸಾಲ್ವ್ ಇಟ್ ಅಂತ ಒಂದು ಪರ್ಪಸ್ ಇದೆ. ಡೆಫಿನೆಟ್ಲಿ ಐ ಅಗ್ರಿ. ಬಟ್ ಇದು ಒಂದು ಬಿಸ್ನೆಸ್ ಮಾಡೆಲ್, ಇದನ್ನ ನಾನು ಒಂದು ಬಿಸ್ನೆಸ್ ಅಂತಾನೂ ನೋಡಬಹುದು ಅಂತ ನಿಮ್ಗೆ ಅನ್ಸಿದ್ ಹೇಗೆ? ಮತ್ತೆ ಈ ನಿಮ್ಮ ಕಂಪ್ನಿಯ ಹೆಸರಿನ ನಾಮಕರಣದ ಕಥೆ. ನಾನು ಬಂದಾಗ ನಾನು ಡೆಫಿನೆಟ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಅದು ದಿಸ್ ಇಸ್ ವೆರಿ ರಿಟೇಲ್ ಬಿಸ್ನೆಸ್ ಅಲ್ಲ ಇದು. ಸೊ ಅದೇನಾಯಿತು ಅಂದರೆ, ನಾನು ನಮ್ಮೂರಲ್ಲೇ ಸಣ್ಣದಾಗೆ ಮನೆ ಕಟ್ಕೊಂಡು ಅಲ್ಲೇ ವಾಸ ಇರ್ತಿದ್ದೆ. ಬೆಂಗಳೂರಿಗೆ ಆಗಾಗ ಬರ್ತಿದ್ದೆ. ಸೊ ಹಿಂಗೆ ಎಲ್ಲ ನೆಟ್ವರ್ಕಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸಾವಯವ ರೈತರು ಇದೆಲ್ಲ. ಸುಭಾಷ್ ಪಾಳೇಕರ್ ಅವರು ಮಂಡ್ಯಕ್ಕೆ ಬಂದು ಒಳ್ಳೆ ಒಂದು ನೆಟ್ವರ್ಕ್ ಮಾಡಿಟ್ಟಿದ್ರು ಅವರು. ಅವ್ರ ರೈತರೆಲ್ಲ ಒಂದು ಇದು ಸಿಕ್ತು ಕನೆಕ್ಷನ್. ಸೊ ನಾವೆಲ್ಲ ಒಂದು ಸೊಸೈಟಿ ಥರ ಮಾಡಿದ್ವಿ, ಕೋಆಪರೇಟಿವ್ ಸೊಸೈಟಿ ಮಾಡಿದ್ವಿ. ಮಾಡಿಬಿಟ್ಟು ಏನಾಯಿತು ಅಂದರೆ, ಎಲ್ಲ ಬೆಳೀತಾರೆ. ನನ್ನ ಹತ್ರ ಒಂದು ಕ್ವಶನ್ ಕೇಳಿದ್ವಿ, ಎಲ್ಲಿ ಮಾರಾಟ ಮಾಡೋದು ಅಂತ. ಸೊ ಎಲ್ಲಿ ಮಾರಾಟ ಮಾಡಬೇಕು ಅಂತ ನಾನು ಐ ಟುಕ್ ಸಮ್ ಸ್ಯಾಂಪಲ್ಸ್ ಟು ಬ್ಯಾಂಗ್ಳೂರ್ 2014-15 ಟೈಮಲ್ಲಿ. ಸೊ ಬ್ಯಾಂಗ್ಳೂರ್ ತೊಗೊಳೋದಾಗ ಮೋಸ್ಟ್ ಆಫ್ ದಮ್ ಆರ್ಗ್ಯಾನಿಕ್ ಅಂತ ಗೊತ್ತಿಲ್ಲ, ಆಮೇಲೆ ರೇಟ್ ಜಾಸ್ತಿ. ಆರ್ಗ್ಯಾನಿಕ್ ಅಂದ ತಕ್ಷಣ ಇಟ್ಸ್ ಲೈಕ್ ಎಕ್ಸ್ಪೆನ್ಸಿವ್, ರೇಟ್ ಜಾಸ್ತಿ. ಇಲ್ಲ ನಾನು ಯಾರು ಗೊತ್ತಿಲ್ಲ, ನಿಮ್ಮ ಬ್ರ್ಯಾಂಡ್ ಇಲ್ಲ ಏನಿಲ್ಲ ಅಂತ ರಿಟೇಲರ್ಸ್ ಎನ್ಕರೇಜ್ ಮಾಡಲಿಲ್ಲ. ಸೊ ಆಗ ನನಗೆ ಅನಿಸ್ತು, ಯಾಕೆ ಬೇರೆಯವ್ರನ್ನ ಕೇಳಬೇಕು, ನಾವೇ ಒಂದು ಸ್ಟೋರ್ ಮಾಡೋಣ ಅಂತ ಅನಿಸ್ತು. ಆವಾಗ ಏನು ಮಾಡಿದ್ವಿ, ಸ್ಟೋರ್ ಮಾಡಬೇಕಂದ್ರೆ ದುಡ್ಡು ಬೇಕು. ಸೊ ವಿ ಕೋಆಪರೇಟಿವ್ ಸೊಸೈಟಿನ ಇಟ್ಟು ವಿ ಸ್ಟಾರ್ಟೆಡ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಮಂಡ್ಯ ಆರ್ಗ್ಯಾನಿಕ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಇದು ಮಾಡಿಬಿಟ್ಟು ಅದರಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ವಿ, ಆರ್ಗ್ಯಾನಿಕ್ ಮಂಡ್ಯ ಅಂತ ಬ್ರ್ಯಾಂಡ್ ಕ್ರಿಯೇಟ್. ಆರ್ಗ್ಯಾನಿಕ್ ಮಂಡ್ಯ ಅಂತ ಯಾಕೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ, 2 ರೀಸನ್ನು. ಒಂದು ಏನು ಅಂದರೆ, ಮಂಡ್ಯದ ಆಲ್ಟರ್ನೇಟ್ ನೇಮ್ ಏನು ಹೇಳಿ, ಸಕ್ಕರೆ ನಾಡು, ಶುಗರ್ ಸಿಟಿ. ಮಂಡ್ಯದಲ್ಲಿ ಹೋಗಿ ಕೇಳೋಗಿ ಅಡಲ್ಟ್ಸ್, ಮೋಸ್ಟ್ ಆಫ್ ದ ಅಡಲ್ಟ್ಸ್ ಹ್ಯಾವ್ ಶುಗರ್, ಡಯಾಬಿಟಿಸ್. ಸಚ್ ಎ ನೆಗೆಟಿವ್ ನೇಮ್ ಫಾರ್ ಅವರ್ ಡಿಸ್ಟ್ರಿಕ್ಟ್. ಶುಗರ್ ಸಿಟಿ ಅನ್ನೋದು, ಸಕ್ಕರೆ ಕಾಯಿಲೆ ಎಷ್ಟು ಜನಕ್ಕಿದೆ ಗೊತ್ತಾ ಮಂಡ್ಯದಲ್ಲಿ? ಸಕ್ಕರೆ ನಾಡು ಅಂತ ಅಮ್ಮೆ ಅಂತ ಹೇಳ್ಕೊಳ್ತೀವಿ. ಆ ಸಕ್ಕರೆ ನಾಡಿಗೆ ಒಂದು ಒಳ್ಳೆ ಹೆಸರು ಬರಬೇಕು. ಜನ ಇನ್ನು 10 ವರ್ಷ 20 ವರ್ಷ 50 ವರ್ಷ ಆದಮೇಲೆ ಆರ್ಗ್ಯಾನಿಕ್ ಮಂಡ್ಯ ಅಂತ ರಿಮೆಂಬರ್ ಆಗಬೇಕು. ಆ ಸಕ್ಕರೆ ನಾಡನ್ನು ನೇಮ್ನ ಹೋಗಿಸ್ಬೇಕು. ಅದಕ್ಕೆ ಆರ್ಗ್ಯಾನಿಕ್ ಮಂಡ್ಯ ಅಂತ ಬ್ರ್ಯಾಂಡ್ ಮಾಡಿದ್ದು. ಇನ್ನೊಂದು ಏನು ರೀಸನಲ್ಲಿ ಆರ್ಗ್ಯಾನಿಕ್ ಮಂಡ್ಯ ಅಂತ ಯಾಕೆ ಬ್ರ್ಯಾಂಡ್ ಮಾಡಿದ್ದು ಅಂದರೆ, ಎಷ್ಟೊಂದು ಜನ ಹೇಳಿದ್ರು ಬೇರೆ ಬೇರೆ ಹೆಸರು ಇಡ್ಬೋದಲ್ಲ, ಫ್ಯಾನ್ಸಿ ನೇಮ್ಸ್. ಇಲ್ಲಪ್ಪ, ನಮ್ಮ ಇಲ್ಲ ನಂಗೆ ಕ್ಲಿಯರ್ ಆಗಿತ್ತು ನೇವನಿಂದ, ಆರ್ಗ್ಯಾನಿಕ್ ಮಂಡ್ಯನೇ ಇಡಬೇಕು ಅಂತ. ಸೊ ಸೆಕೆಂಡ್ ಥಾಟ್ ಏನಿದೆ ಇತ್ತು ಅಂದರೆ, ಈಗ ಮೋಟ್ರ್ ಅಂದರೆ ಕೊಯಮತ್ತೂರ್ಗೆ ಹೋಗ್ತಾರಲ್ಲ, ಇಟ್ಸ್ ದ ಹಬ್ಬ. ಇನ್ನು ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ 20-30 ವರ್ಷ ಆದರೆ ಆರ್ಗ್ಯಾನಿಕ್ ಅಂದರೆ ಇಂಡಿಯಾದವ್ರು ಮಂಡ್ಯಕ್ಕೆ ಬರ್ಬೇಕು. ರೀಸೆಂಟ್ ಆಗಿ ಐ ಥಿಂಕ್ ಇವಾಗ ಅದು ಮೊನ್ನೆ ಡಿಸ್ಕಷನ್ ಆಗಿದೆ ಅನ್ಸುತ್ತಲ್ವಾ, ಆರ್ಗ್ಯಾನಿಕ್ ಇದನ್ನ ತಾಲೂಕಾಗಿ ಮಾಡ್ಬೇಕು ಮಂಡ್ಯನ ಅಂತ. ಜೋಯ್ಡಾನ ಮೊದಲನೇ ಆರ್ಗ್ಯಾನಿಕ್ ತಾಲೂಕ್ ಅಂತ ಅನೌನ್ಸ್ ಮಾಡಿ, ಮಂಡ್ಯನ ಪಾಂಡವಪುರ ಮಂಡ್ಯದು ದೇ ಹ್ಯಾವ್ ಸೆಡ್ ದಟ್. ದರ್ಶನ್ ವರ್ಕ್ ಮಾಡ್ತಾರೆ, ದರ್ಶನ್ ಪುಟ್ಟಣ್ಣಯ್ಯ. ಸೊ ದರ್ಶನ್ ಈಸ್ ಆಲ್ಸೋ ಮೈ ಫ್ರೆಂಡ್. ಸೊ ಈಗ ನೋಡಿ, ನನ್ನ 10 ವರ್ಷದಿಂದ ಅದು ಕಾನ್ಸೆಪ್ಟ್ ಅನ್ಕೊಂಡಿದ್ದು ಈಗ ಇದಾಗ್ತದೆ. ನಂಗೆ ತುಂಬ ಖುಷಿಯಾಗಿದೆ ಅಂದರೆ, ನಮ್ಮ ಬೆಸಗರಳ್ಳಿಲಿ ಅಲ್ಲೊಂದು ಆರ್ಗ್ಯಾನಿಕ್ ಶಾಪ್ ಓಪನ್ ಆಗಿದೆ. ಇಡೀ ಇಂಡಿಯಾಲಿ Tier 4 ಸಿಟಿಲಿ ಅದು ಹಳ್ಳಿದ ಸೆಂಟ್ರ್, ಅಲ್ಲೊಂದು ಆರ್ಗ್ಯಾನಿಕ್ ಶಾಪ್ ಓಪನ್ ಆಗತ್ತಂದರೆ ಇಡೀ ಇಂಡಿಯಾಲಿ ಮಂಡ್ಯಲಾಗಿದೆ ಅಂದರೆ 10 ವರ್ಷದಿಂದ ನಾನು ಮಾಡಿದ ಥಾಟ್ ಪ್ರೊಸೆಸ್ ಇಸ್ ವರ್ಕಿಂಗ್ ಅಂತ. ಸೊ ಲೈಕ್ ಯು ಸೆಡ್, ನಿಮ್ಮ ನಾಮಕರಣ ಆಯ್ತು. ಈಗ ಲೈಕ್ ನೀವೇ ಹೇಳಿದ್ರಿ, ಅದು ಬಿಸ್ನೆಸ್ ಅಂತ ನೀವು ಅನ್ಕೊಳ್ಳಿಲ್ಲ, ಬಿಸ್ನೆಸ್ ಮಾಡೆಲ್ ಅಂತ ಶುರು ಮಾಡಲಿಲ್ಲ ಅಂತ. ಬಟ್ ಈಗ ನಿಮ್ ಲ್ಯಾಂಡ್ ನೀವು ಶುರು ಮಾಡಿದ್ ನಿಮ್ದೇ ಲ್ಯಾಂಡ್ ಅಲ್ಲಿ ಶುರು ಮಾಡಿದ್ರೆ, ಅಥವಾ ನೀವು ಅಷ್ಟಲ್ ಕೋಆಪರೇಟಿವ್ ಸೊಸೈಟಿ ಮಾಡಿ? ನಾವು ಸೊಸೈಟಿ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಲ್ಯಾಂಡ್ ಅಲ್ಲಿ ನಾನು ಒಂದು ಪಾರ್ಟ್ ಆಫ್ ದ ಇದು, ನಾನು ಈಗಲೂ ನಾನು ಪ್ರಾಬ್ಲಿ 0.001% ಅಷ್ಟು ಬೆಳೆದಿದ್ದ ನಾನು ಕೊಡ್ತೀನಿ. ಸೊ ಅವಾಗ ನಾವು ಫಸ್ಟ್ ಸ್ಟೋರ್ ಮಾಡಿದ್ವಿ, ಮಂಡ್ಯ ಹೈವೇಲ್ ಮಾಡಿದ್ವಿ. ಸೊ ಅಲ್ಲಿ ಕೂಡ ತುಂಬ ಜನ ನನಗೆ ಅಪೋಸ್ ಮಾಡಿದ್ರು. ಯಾರಾದರೂ ಗ್ರೋಸರಿ ಸ್ಟೋರು ಇದ್ರಲ್ಲಿ ಹಳ್ಳಿಯಲ್ಲಿ ಹೈವೇಲಿ ಮಾಡ್ತಾರಾ? ಅದು ಬೂದ್ನೂರು ಅಂತ ಅವರು ಮಾಡ್ತಾರಾ? ಆಗಲ್ಲ, ಇಂಧನಗಳು ಮಾಡೋ MG ರೋಡಲ್ಲಿ ಮಾಡೋದು. ಇಲ್ಲಪ್ಪ, ನಮ್ಮ ರೈತರು
ನಾವು ಹೆಂಗೆ ಅವರು ತೊಗೊಂಡು ವ್ಯಾಲ್ಯೂಡೇಷನ್ ಮಾಡ್ತೀವಿ ಅದನ್ನು ಅವ್ರು ಕಲಿಬೇಕು. ಅವ್ರು ಎಷ್ಟು ಬೆಲೆಗೆ ನಾವು ಮಾರ್ತೀವಿ ಅವ್ರು ನೋಡಬೇಕು. ಅವ್ರು ಕಣ್ಮುಂದೆ ಇದ್ದರೆ ಡೈರೆಕ್ಟ್ ಸ್ಟೋರಿಗೆ ಸಪ್ಲೈ ಕೊಡಬೇಕು. ಸೊ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಇಲ್ಲೇ ಮಾಡಬೇಕು. ಸೊ ಅಲ್ಲೇ ಆಟಕ್ಕೆ ಬಿದ್ದು ಅಲ್ಲೇ ಮಾಡಿದ್ದು. ಎಷ್ಟು ಕಷ್ಟ ಆಯ್ತು ಸರ್ ನಿಮ್ಗೆ ಕನ್ವಿನ್ಸ್ ಮಾಡಕ್ ಈಸಿ ಆಯ್ತು? ಈಗ ನೀವು ಹಳ್ಳಿ ಬಿಟ್ಟು ನಾಡಿಗೆ ಬಂದವರು, ನೀವು ಇಲ್ಲೇ ಕಲ್ತು ಬೆಂಗಳೂರಿನವರು, ದೆನ್ ಅಮೇರಿಕಾಗ್ ಹೋಗಿ ಬಂದವರು. ಸೊ ನಿಮ್ಮನ್ನ ಜನ ಬೇಗ ಆಕ್ಸೆಪ್ಟ್ ಮಾಡ್ಕೊಂಡ್ರ ಹೇಗೆ? ಅಂದ್ರೆ ಅಲ್ಲಿ ಏನಾದ್ರು ತೊಂದರೆ ಆಯ್ತಾ ಅಥವಾ? ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡ್ರು. ಜನಕ್ಕೆ ಏನು ಅಂದರೆ ಅವ್ರಿಗೆ ನಾನು ಮಾಡ್ತಿರೋದು ತಪ್ಪು ಅಂತ ಪಾಪ ಯಾವತ್ತೂ ಅನಿಸೇ ಇಲ್ಲ. ನಮ್ಮ ಬುದ್ಧಿವಂತರು ಏನಂತ ಮಾಡಿದ್ರು, ರಸಗೊಬ್ಬರ ಅಂತ ಹೆಸರಿಟ್ರು. ಸಿ ಇಸ್ ದ ನೇಮ್, ಇಟ್ಸ್ ಎ ಕೆಮಿಕಲ್ ಪ್ರಾಡಕ್ಟ್. ರಸಗೊಬ್ಬರ ಅಂದರೆ ನಿನ್ನ ಭೂಮಿ ಇದಾಕಿದ್ರೆ ರಸ ಬರುತ್ತೆ ಅಂತ ನೇಮಿಂಗ್ ಇದು ಮಾಡಿ. ಕೀಟನಾಶಕ ಅಂತ ಹೇಳ್ಕೊಡ್ಲಿಲ್ಲ ರೈತರಿಗೆ. ರೈತನ ಕೇಳಿ ಪೆಸ್ಟಿಸೈಡ್ ಅಂತ ಏನಂತಾರೆ, ಔಷಧಿ ಅಂತಾನೆ. ಮೆಡಿಸಿನ್ ಅದು ಇಟ್ಸ್ ನಾಟ್ ಮೆಡಿಸಿನ್, ಇಟ್ಸ್ ವಿಷ. ಆ ಅವೇರ್ನೆಸ್ ನಾನು ಅದನ್ನು ಹೇಳಿದ್ದೆ. ಯಾರಿಗೆ ನೋಡಪ್ಪ, ನಿಮ್ಮ ಅಜ್ಜಿ ಕೃಷಿ ಮಾಡ್ತಾ ಇದ್ರಲ್ಲ, ನಿಮ್ಮ ತಾತಂಗೆ ಜಮೀನು ಇತ್ತಲ್ಲ, ನಿಮ್ಮ ಅಜ್ಜಿ ಹತ್ರ ಒಡವೆ ಇದೆ, ನಿನ್ನ ಹೆಂಡತಿ ಹತ್ರ ಯಾಕೆ ಈ ಸ್ಟೇಜಲ್ಲಿ ಬಂದಿದ್ಯಾ? ಭೂಮಿ ತಾಯಿಗೆ ನೀನು ಭೂಮಿ ತಾಯಿ ಮಗ, ನಾವೆಲ್ಲ ಭೂಮಿ ತಾಯಿ ಮಕ್ಕಳು. ಅದಕ್ಕೆ ನೀನು ವಿಷ ಹಾಕಿದ್ರೆ ಭೂಮಿ ತಾಯಿ ಬಿಡುತ್ತಾ? ನಿನ್ನ ಬಿಡಲ್ಲ. ಅದಕ್ಕೆ ಇವತ್ತೆಲ್ಲ ಈ ಸ್ಟೇಟಲ್ಲಿ ಇರೋದು. ನಮ್ಮ 99% ಆಫ್ ಫಾರ್ಮರ್ಸ್ ಆರ್ ಇನ್ BPL ಇನ್ ಇಂಡಿಯಾ. ಯಾಕೆ ಈ ಸ್ಟೇಜ್? ನಾವು ಫಸ್ಟು ನಮ್ಮ ಕರ್ಮ ಅದು. ನಾವು ಭೂಮಿ ತಾಯಿಗೆ ಮೋಸ ಮಾಡಿದ್ವಿ. ಇಂಡೈರೆಕ್ಟಾಗೆ ಜನಕ್ಕೆ ವಿಷ ಕೊಟ್ಟಿದ್ದೀವಿ. ಪಾಪ ಗೊತ್ತಿಲ್ಲದೆ ಹಸುಗಳನ್ನ ನಿಮ್ಮ ತಾತ ಪೂಜೆ ಮಾಡ್ತಿದ್ದಲ್ಲ, ಅದು ಫ್ಯಾಮಿಲಿ ಮೆಂಬರ್ ಥರ ಆ ಕಡೆ ಏರ್ಗಳನ್ನ ನಿಲ್ಸ್ಕೊಂಡು ಫೋಟೋ ತೆಕ್ಕೊಳ್ಳೋರು. ನೀನೇನು ಮಾಡಿದೆ? ವಯಸ್ಸಾದ್ಮೇಲೆ ಏನು ಮಾಡಿದೆ ನೀನು? ಆಯಿತಾ, ಅದ್ರದ್ದೇ ಹಾಲು ಕುಡ್ದಿದ್ಯಾ, ಅದ್ರದ್ದೇ ಇದು ಮಾಡ್ಕೊಂಡಿದ್ಯಾ, ಅದ್ರದ್ದು ಮೇಲೆ ಜೀವನ ಮಾಡಿದ್ಯಾ, ನಿನ್ನ ಫ್ಯಾಮಿಲಿ ಫುಲ್ ಸಂತೆಗೆ ಹೋಗ್ಬೇಕಾದ್ರೆ ಹೋಗಿದ್ಯಾ, ಪಿಕ್ಚರ್ ಕರ್ಕೊಂಡು ಹೋಗಿದ್ಯಾ ಗಾಡಿಯಲ್ಲಿ ಮಾಡಿಕೊಂಡು, ಏನು ಮಾಡಿದೆ ವಯಸ್ಸಾದ ತಕ್ಷಣ ಅದನ್ನು? ಸೊ ಇದೆಲ್ಲ ಕರ್ಮ ನಾವು. ಸೊ ಅವ್ರಿಗೆ ಇದೆಲ್ಲ ಹೇಳ್ತಾ ಇದ್ದಾಗ, ಅವೇರ್ನೆಸ್ ಕೊಡ್ತಾ ಇದ್ದಾಗ ಅವ್ರಿಗೂ ಎಲ್ಲೋ ಒಂದು ಕಡೆ ಇದಾಗತ್ತೆ. ಅವ್ರಿಗೆ ಅವಾಗ ಏನು ಬೇಕು ಅಂದರೆ, ನಾವು ಮಾಡ್ತಾ ಇರೋ ಸಿಸ್ಟಮ್ಗೆ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ. ಆ ಸಪೋರ್ಟ್ ಕೊಟ್ಬಿಟ್ರೆ ಐ ಥಿಂಕ್ ಕನ್ವರ್ಟ್ ಮಾಡೋದು ತುಂಬ ಈಸಿ. ಐ ಥಿಂಕ್ ಆ ಸಪೋರ್ಟ್ ಕೊಡೋದ್ರಲ್ಲೇ ವಿ ಆರ್ ಫಾಲ್ಟರಿಂಗ್ ಅನ್ಸುತ್ತೆ. ಇನ್ಸ್ಟೆಡ್ ಆಫ್ ಸಪೋರ್ಟ್ ಕೊಡೋದ್ರ ಬದಲು ಇನ್ನೂ ಕಾಂಪ್ಲಿಕೇಟ್ ಮಾಡಿ ಅದನ್ನ. ಸರ್, ಬೇಸಿಕ್ ಕ್ವೆಶ್ಚನ್ ಫಸ್ಟ್ ಆಫ್ ಆಲ್ ಕೇಳ್ತೀನಿ. ನಾವು ಎಷ್ಟೊತ್ತವರೆಗೂ ಆರ್ಗ್ಯಾನಿಕ್ ಅನ್ನೋ ವರ್ಡ್ ತುಂಬ ಯೂಸ್ ಮಾಡಿದ್ವಿ. ಸೊ ಎಕ್ಸಾಕ್ಟ್ಲಿ ಏನು ನಮ್ಮ ವ್ಯೂವರ್ಸ್ ಅಥವಾ ಕೇಳಿಗರು ಕೇಳ್ತಾ ಇದ್ದಾಗ ಆರ್ಗ್ಯಾನಿಕ್ ಅಂತ ನೀವು ಹೇಗೆ ಡಿಫೈನ್ ಮಾಡ್ತೀರಾ? ಆರ್ಗ್ಯಾನಿಕ್ ಅಂದರೆ ವೆರಿ ಲಿಟ್ರಲ್ ಮೀನಿಂಗ್ ಹೇಳ್ತೀನಿ. ಆರ್ಗ್ಯಾನಿಕ್ ಅಂದರೆ ಲೈಫ್. ಎನಿಥಿಂಗ್ ವಿಚ್ ಗ್ರೋಸ್ ವಿತ್ ದ ಹೆಲ್ಪ್ ಆಫ್ ಆರ್ಗ್ಯಾನಿಸಮ್ಸ್, ಆಯಿತಾ, ಇಸ್ ಕಾಲ್ಡ್ ಆರ್ಗ್ಯಾನಿಕ್. ಅದೇ ಮೀನಿಂಗು. ಇಟ್ಸ್ ನಾಟ್ ಕೆಮಿಕಲ್ ಫ್ರೀ, ನಾಟ್ ಪೆಸ್ಟಿಸೈಡ್ ಫ್ರೀ, ಅದೆಲ್ಲ ಬಿಟ್ಬಿಡಿ. ಬರೀ ಗೊಬ್ಬರ ಹಾಕಿ ಬೆಳೆಯೋದು. ಎನಿಥಿಂಗ್ ವಿಚ್ ಈಸ್ ಗ್ರೋನ್ ವಿತ್ ದ ಹೆಲ್ಪ್ ಆಫ್ ಆರ್ಗ್ಯಾನಿಸಮ್ಸ್, ಲೈಫ್ ಈಸ್ ಆರ್ಗ್ಯಾನಿಕ್. ಸೊ ವೆನ್ ಯು ಕೆನಾಟ್, ದಿಸ್ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಕೆನಾಟ್ ಕಮ್ ಹಿಯರ್. ಅಂದರೆ ಬಂದರೆ ಈ ಆರ್ಗ್ಯಾನಿಸಮ್ ಸತ್ತೋಗ್ತವೆ, ಅವಾಗ ಇದು ಗ್ರೋತ್ ಆಗಲ್ಲ. ಸೊ ಆರ್ಗ್ಯಾನಿಕ್ ಅಂದರೆ ಲೈಫ್. ಈಗ ಸರ್ ನಾವು ಹೇಳ್ತೀವಿ ವೆನಿಸೆ ಆರ್ಗ್ಯಾನಿಕ್, ಇದು ಆರ್ಗ್ಯಾನಿಕ್, ಇದು ಆ ಥರ ಹೇಳಿದಾಗ ನಾವು ಇಸ್ ಇಟ್ ರಿಯಲಿ ಆರ್ಗ್ಯಾನಿಕ್? ಅಂದರೆ ಈಗ ನಾವು ಹೆಂಗೆ, ಹೌ ಡು ವಿ ಡಿಫೈನ್? ಇವಾಗ ಸಾಯಿಲಲ್ಲಿ ನಾವೆಷ್ಟೋ ಈ ಸಾಯಿಲ್ ಕ್ವಾಲಿಟಿನೇ ಪ್ರಾಬ್ಲಮ್ ಆಗೋಗಿದೆ. ಅದರಲ್ಲಿ ಆಲ್ರೆಡಿ ಕೆಮಿಕಲ್ದು, ಲೆಡ್ಡು, ಆ ಮೆಟಲ್, ಈ ಮೆಟಲ್ ಅಂತ ಏನೇನೋ ಮಾತಾಡ್ತಾ ಇದೀವಿ. ಸೊ ಇಂಥ ಟೈಮಲ್ಲಿ ವೆನ್ ಯು ಆರ್ ಸೇಯಿಂಗ್ ಆರ್ಗ್ಯಾನಿಕ್ ವೇ ಆಫ್ ಗ್ರೋಯಿಂಗ್ ಸಮಥಿಂಗ್, ಇದನ್ನ ನಾವು ಆರ್ಗ್ಯಾನಿಕ್ ವೇಯಲ್ಲಿ ಬೆಳೆದಿದ್ದೀವಿ ಅಂದಾಗ ಏನು ಎಕ್ಸಾಕ್ಟ್ಲಿ ಹೇಳ್ತಾ ಇದೀವಿ ನಾವು? ಆರ್ಗ್ಯಾನಿಕ್ ವೇಯಲ್ಲಿ ಬೆಳೆದಿದ್ದೀವಿ ಅಂದರೆ ಭೂಮಿ ಕಂಟಾಮಿನೇಷನ್ ಆಗಿರುತ್ತೆ. ಸೊ ಆರ್ಗ್ಯಾನಿಕ್ ಅಂತ ಡಿಫೈನ್ ಮಾಡೋದು ಯಾವಾಗ ಅಂದರೆ, ಆಸ್ ಪರ್ ದ ಸರ್ಟಿಫಿಕೇಶನ್ ಪ್ರಾಸೆಸ್ ಅಟ್ ದ ಎಂಡ್ ಆಫ್ 3 years. So when you apply for a certification, first year it will be first year under conversion, second year under conversion, third year under conversion ಆದಮೇಲೆ ಸರ್ಟಿಫಿಕೇಟ್ ಸಿಗೋದು. ಸೊ ಭೂಮಿನೂ ಜರ್ನಿ ತಗೊಳುತ್ತೆ. When you say certified organic, when it's certified by a third party, so when you say certified, it will be free from chemicals. ಈಗ ನಾವು ಮೊನ್ನೆ ನಮ್ಮ ತರಕಾರಿಗಳೆಲ್ಲ ಟೆಸ್ಟ್ ಮಾಡಿಸಿದ್ವಿ. 272 ಪ್ಯಾರಾಮೀಟರ್ಸ್ ಇದೆ, ಟೈಪ್ಸ್ ಆಫ್ ಟೆಸ್ಟಿಂಗ್ ಮಾಡಿದ. ಇಟ್ಸ್ ಫ್ರೀ ಫ್ರಮ್ ಕೆಮಿಕಲ್ಸ್. ಸೊ ದಟ್ ಈಸ್ ಕಾಲ್ಡ್ ಇದು. ಇಟ್ ಶುಡ್ ಬಿ ದ ಎಂಡ್ ಪ್ರೊಡ್ಯೂಸ್ ಶುಡ್ ಬಿ ಫ್ರೀ ಫ್ರಮ್ ಕೆಮಿಕಲ್ಸ್. ಸೊ ಇಟ್ಸ್ ನಾಟ್ ಲೈಕ್ ಓಕೆ ಇವತ್ತು ನಾನು ಜಮೀನು ತಗೊಂಡೆ, ನಾನು ನಾಳೆ ಅಲ್ಲಿ ನಾನು ಬೆಳೆಯಕ್ಕೆ ಶುರು ಮಾಡಿದೆ ಆ್ಯಂಡ್ ಇಟ್ ಈಸ್ ಆರ್ಗ್ಯಾನಿಕ್ ನಾವು ಅಂತ. ಮೋಸ್ಟ್ಲಿ ತುಂಬ ಕಂಟಾಮಿನೇಷನ್ ಆಗಿಲ್ಲ. ಆಯಿತಾ, ನಮ್ಮ ಇದರಲ್ಲಿ ಯೂರಿಯಾ ಒಂದು ಹಾಕ್ತಾರೆ. ತುಂಬ ಪಂಜಾಬು ಈ ಕಡೆ ಎಲ್ಲ ಹೋದ್ರೆ ತುಂಬ ಕಂಟಾಮಿನೇಷನ್ ಆಗಿದೆ. ಇಲ್ಲಿ ಕಂಟಾಮಿನೇಷನ್ ಲೆವೆಲ್ಸ್ ಕಮ್ಮಿ ಇದೆ. ಸೊ ಒಂದು 5-6 months ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡು ಇದು ಮಾಡಿದ್ರೆ ಲೈಫ್ ವಿಲ್ ಸ್ಟಾರ್ಟ್.
ಸ್ಟಾರ್ಟ್ ಆಗುತ್ತೆ. ಮಳೆ ಗಿಡ ಎಲ್ಲ ಆದಾಗ ಭೂಮಿ ಸೊ ನಾವೇನ್ ಹಾಕ್ತಿವಿ ಅಂದ್ರೆ ಆರ್ಗ್ಯಾನಿಕ್ ಅಂದಾಗ ನೀವ್ ಏನ್ ಆಕ್ಚುಲಿ ಏನ್ ಹಾಕ್ತೀರಾ? ಒಂದು ಕೊಟ್ಟಿಗೆ ಗೊಬ್ಬರ ಅಂದರೆ ನಾಟಿ ಹಸುದು ಗೊಬ್ಬರ ಯೂಸ್ ಮಾಡ್ತೀವಿ, ಗಂಜಲ ಯೂಸ್ ಮಾಡ್ತೀವಿ. ಇಲ್ಲ ಸುಭಾಷ್ ಪಾಳೇಕರ್ ಅವ್ರು ಹೇಳ್ಕೊಟ್ಟಿದ್ದಾರೆ ಜೀವಾಮೃತ ಅದು ಗೊಬ್ಬರ ಮತ್ತು ಇದರಲ್ಲೇ ಮಾಡೋದು. ಜೀವಾಮೃತ, ಟ್ರೈಕೋಡರ್ಮಾ ಅಂತ ಬರುತ್ತೆ. ಎಲ್ಲ ಆರ್ಗ್ಯಾನಿಕ್ ಇನ್ಪುಟ್ಸ್ ಏನಿದೆಯೋ ಅದನ್ನು ಹಾಕ್ಬಿಟ್ಟು ಭೂಮಿ ರೆಡಿ ಮಾಡೋದು. ಸೊ ಫಸ್ಟ್ ಸಾಯಿಲ್ ರೆಡಿ ಮಾಡ್ಕೊಂಡು ದೆನ್ ಸಾಯಿಲ್ ರೆಡಿ ಮಾಡಿಕೊಂಡು ಗೋ ಕನ್ವರ್ಟೆಡ್. ಸೊ ಈಗ ನಾನು ಒಂದು ಆರ್ಗ್ಯಾನಿಕ್ ಸ್ಟೋರ್ಗೆ ಹೋಗ್ತೀನಿ, ನಿಮ್ಮ ಸ್ಟೋರ್ಗೆ ಬಂದೆ ಅನ್ಕೊಳ್ಳಿ, ಅಥವಾ ಈಗೇನಾಗೋಗಿದೆ ಎಲ್ಲಿ ನೋಡಿದ್ರು ಒಂದು ಏನೇನೋ ನಂಗೆ ಬ್ರ್ಯಾಂಡ್ ಹೆಸರುಗಳು ಹೇಳಕ್ ಇಷ್ಟ ಇಲ್ಲ, ಬಟ್ ಆ ತೋಟ ಈ ತೋಟ ಹಸಿರು ಇದು ಅದು ಇದು ಅಂತ ತುಂಬಾ ಎಷ್ಟೊಂದು ಅಂಗಡಿಗಳ ಹತ್ರ ಬಂದ್ಬಿದೆ. ನಮ್ಗೆ ಹೇಗೆ ಗೊತ್ತಾಗುತ್ತೆ ಅದು ಆರ್ಗ್ಯಾನಿಕ್ ಆಗಿ ಬೆಳೆದಿರೋದ ಅಥವಾ ಇದು ನಾರ್ಮಲ್ ಇದ್ರಲ್ಲಿ ಬೆಳೆದು ಅದನ್ನ ಆರ್ಗ್ಯಾನಿಕ್ ಅಂತ ಹೇಳ್ತಿದೀವ ಅನ್ನೋದು ಹೇಗೆ ಗೊತ್ತಾಗುತ್ತೆ? ನೀವು ಮೊದಲು ಹೆಣ್ಣು ಕೊಡಬೇಕು ಅಂದರೆ ಅವರು ವಂಶ ನೋಡೋರು, ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಅವರಪ್ಪ ಏನು ಅಣ್ಣ ಏನು ಅವ್ರ ಫ್ಯಾಮಿಲಿನೇ ನೋಡೋರು. ಆಮೇಲೆ ಆ ಮನೆಗೆ ಹೆಣ್ಣು ಕೊಡ್ತಾ ಇದ್ದಿದ್ದು. ಇವಾಗ ಬರೀ ಹುಡುಗನ ನೋಡ್ಕೊಂಡು ಕೊಡ್ತಾರೆ, ಅಪ್ಪ ಏನಾರು ಆಗಿರಲಿ. ಹಂಗೆ ಒಂದು ಕಂಪ್ನಿನ ನೀವು ನಂಬಬೇಕು ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಫೌಂಡರ್. ಅವನ ಪೆಡಿಗ್ರಿ ಏನು ಅದು ನೋಡಿಕೊಂಡು ಒಂದು ಇದು ನೋಡಿಕೊಂಡು ದೆನ್ ಯು ಶುಡ್ ಗೋ. ಆ್ಯಂಡ್ ಇದು ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನು ಅಂದರೆ ನಿಜವಾಗ್ಲೂ ಬೆಳೆದಿರೋ ಇದು ಇಟ್ ಗಿವ್ಸ್ ಎ ಡಿಫ್ರೆಂಟ್ ಟೇಸ್ಟ್. ಈಗ ನಿನ್ನೆ ನಮ್ಮ ಸ್ಟೋರಲ್ಲಿ ಒಬ್ಬರು ಕಸ್ಟಮರ್ ಪ್ರೈಸ್ ಜಾಸ್ತಿ ಇದೆ ಅದು ಇದು ಅಂತ ಪಾಪ ಹೇಳ್ತಿದ್ರು, ರೇಟ್ ಜಾಸ್ತಿ ಆಗಿದೆ ಸೊಪ್ಪುದು ಅಂತ. ಈಗ ಸಮ್ಮರ್ ಟೈಮ್ ಅಲ್ವಾ, ಸ್ವಲ್ಪ ರೇಟ್ಸ್ ಜಾಸ್ತಿ ಆಗ್ಬಿಡುತ್ತೆ. ಏನು ಮಾಡೋದು ಮೇಡಮ್, ಹಿಂಗೆ ಲಾಜಿಸ್ಟಿಕ್ಸ್ ಎಲ್ಲ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೆ. ನಾವು ನೋಡಿ ಅಲ್ಲಿ 15 ರೂಪಾಯಿ ಕೊಡ್ತೀನಿ ಸೊಪ್ಪಿಗೆ, ಇಲ್ಲಿ 40 ರೂಪಾಯಿ ಕೊಡ್ಬೇಕು ನಾನು ಅಂತ ಹೇಳ್ತಿದ್ರು. ಬಟ್ ಆದರೂ ಏನು ಮಾಡೋದು, ಇಲ್ಲಿರೋ ಟೇಸ್ಟ್ ಅಲ್ಲಿ ಸಿಗ್ತಲ್ಲ ನಮಗೆ, ಇದನ್ನು ಬಿಡೋಕ್ಕಾಗಲ್ಲ, ಇದು ಮಾಡಲ್ಲ. ಇಲ್ಲ ವಿಲ್ ಟ್ರೈ, ಏನೋ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಇನ್ನೂ ಎಫಿಷಿಯೆಂಟ್ ಆಗಿ ಮಾಡ್ತೀವಿ ಅಂತ ಹೇಳ್ತೀವಿ. ಯು ಕ್ಯಾನ್ ಮೇಕ್ ಔಟ್ ದ ಟೇಸ್ಟ್. ಎಲ್ಲಿ ದುಡ್ಡು ಹೋಗ್ತಿದೆ ಸರ್? ವೈ ಇಸ್ ಇಟ್ ದಟ್ ಇಟ್ ಇಸ್ ಎಕ್ಸ್ಪೆನ್ಸಿವ್? ಎಲ್ಲಿ ಹೋಗ್ತಿದೆ ಅನ್ನೋದು ಇಟ್ ಇಸ್ ನಾಟ್ ಎಕ್ಸ್ಪೆನ್ಸಿವ್. ನೋಡಿ, so it's a myth and it's not true. It's not expensive. If you want to convert completely into organic, per person per month 1,700 rupees to 1,800 rupees extra ಆಗುತ್ತೆ. ಅದು ಹೆಂಗೆ ಕಾಸ್ಟ್ಲಿ? ಆಯಿಲ್ ನೋಡಿದಾಗ ಈ ರಿಫೈನ್ಡ್ ಆಯಿಲ್ 150 ರೂಪಾಯಿ ಇದ್ರೆ ಇದು 400 ರೂಪಾಯಿ ಇರುತ್ತೆ. ಆರ್ಗ 3 times. ನೋ, ಇಟ್ ಇಸ್ ನಾಟ್ 3 times. ವೆನ್ ಯು ಟೇಕ್ ದ ಕಂಪ್ಲೀಟ್ ಅಸಾರ್ಟ್ಮೆಂಟ್ ಒಂದು 2,000 ರೂಪಾಯಿ ಜಾಸ್ತಿ ಆಗ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್. ನೀವು ಹೇಳಿ ಹೆಂಗೆ ಕಾಸ್ಟ್ಲಿ ಅದು? ಇಟ್ ಹ್ಯಾಸ್ ಸೋ ಮಚ್ ಆಫ್ ಅಡ್ವಾಂಟೇಜ್. ನಿಮ್ಮ ಮೆಡಿಸಿನ್ಸ್ ತಪ್ಪುತ್ತೆ, ಡಾಕ್ಟರ್ ವಿಸಿಟ್ಸ್ ತಪ್ಪುತ್ತೆ, ಸ್ಕ್ಯಾನಿಂಗ್ ತಪ್ಪುತ್ತೆ, ಬ್ಲಡ್ ಟೆಸ್ಟ್ ತಪ್ಪುತ್ತೆ. ಯು ಕ್ಯಾನ್ ಕಟ್ ಡೌನ್ ಮೋಸ್ಟ್ ಆಫ್ ದ ಥಿಂಗ್ಸ್. ಸೊ ಇಟ್ ಇಸ್ ನಾಟ್ ಎಕ್ಸ್ಪೆನ್ಸಿವ್. ಜನ ಹಂಗೆ ಅಂದ್ಕೊಂಡಿದ್ದಾರೆ, ಪರ್ಸೆಪ್ಷನ್. So you're saying it's not really, ಇಟ್ಸ್ ನಾಟ್ when you ಎಕ್ಸ್ಪೆನ್ಸಿವ್. calculate ಸುಮಾರು ಒಂದು 1,500 ಇಂದ 2,000 ರೂಪಾಯಿ ಅಷ್ಟು 2,000 ರೂಪಾಯಿ ಬರುತ್ತೆ ಅಷ್ಟೇ. 2,000 ರೂಪಾಯಿ ಬರುತ್ತೆ ಒಂದು ಪರ್ಸನ್ಗೆ. ಮನೇಲಿ 4 ಜನ ಇದ್ರೆ 8,000 ರೂಪಾಯಿ ಆಗುತ್ತೆ ಹೆಚ್ಚಿಗೆ. ಬಟ್ ಆ್ಯಂಡ್ ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ಪಾಪ ನಮ್ಮ ರೈತರಿಗೆ ನಾವು ಈಗ ನೀವು ಒಂದು ಕಡೆಯಿಂದ ಒಂದು ಜನ ಹೇಳ್ತಾರೆ ನಮ್ಮ ರೈತನ ಬೆನ್ನೆಲುಬು ಅಂತ. ಬಟ್ ಕಾರ್ಯಕ್ಕೆ ಬಂದಾಗ ಯಾವ ಬೆನ್ನೆಲುಬು ಇಲ್ಲ ಅವ್ರಿಗೆ. ನಿಂತ್ಕೊಂಡ್ಬಿಟ್ಟು ಪಾಪ ಅಜ್ಜಿ ಹತ್ರ 10 ರೂಪಾಯಿ ಸೊಪ್ಪು ಅಂದರೆ 8 ರೂಪಾಯಿ ಕೊಡು, 7 ರೂಪಾಯಿ ಕೊಡು ಅಂತ ಕೇಳೋರು ನಾವು. ವಿ ಹ್ಯಾವ್ ಟು ಆಲ್ಸೋ ಎನೇಬಲ್ ದೆಮ್. ನಾವು ಒಳ್ಳೆ ಪ್ರೈಸು ಕೊಡ್ತೀವಿ. ಈಗ ನಮ್ಮ ಬಂಚಸ್ ಸೊಪ್ಪು ಆಲ್ಮೋಸ್ಟ್ 18 rupees, 20 rupees ಈ ರೇಂಜಲ್ಲಿ ಕೊಡ್ತೀವಿ. ಈವನ್ ಇಫ್ ಯು ಸೆಲ್ ಎಟ್ 30-35 ಇದರಲ್ಲಿ ವಿ ಗಿವ್ ದಮ್ ಗುಡ್ ಪ್ರೈಸ್. ಟೊಮೆಟೊ ಆಲ್ಮೋಸ್ಟ್ 80% ಪ್ರೈಸಸ್ ಕೊಡ್ತೀವಿ. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ವಿ ಗಿವ್ ದಮ್ ಗುಡ್ ಪ್ರೈಸ್. ಅವರು ಬೆಳಿಬೇಕಲ್ಲ, ಅವರು ಬದುಕಬೇಕಲ್ಲ. ಎಲ್ಲರೂ ಸ್ಕ್ವೀಸ್ ಮಾಡಿಬಿಟ್ರೆ, ಈಗ ನಾವು ಸ್ಕ್ವೀಸ್ ಮಾಡಿಬಿಟ್ರೆ ಅದಕ್ಕೆ ನಾವು ಎವ್ರಿ ಒನ್ ಆ ತಲೆಗೆ ಐ ಡೋಂಟ್ ವರಿ. ತೊಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಬಟ್ ನೀವು ಮಾರ್ಕೆಟ್ ಇನ್ಕ್ರೀಸ್ ನನ್ನ ಹತ್ರ ಸ್ವಲ್ಪ ಡೇಟಾ ಇದೆ, ಸೊ ಐ ಡೋಂಟ್ ವಾಂಟ್ ಟು ಬೋರ್ ಪೀಪಲ್ ವಿತ್ ಡೇಟಾ, ಬಟ್ ಸ್ಟಿಲ್ ಇಟ್ಸ್ ಇಂಪಾರ್ಟೆಂಟ್ ಅನ್ಸುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ಗೋಯಿಂಗ್ ರಿಯಲಿ ಬಿಗ್ ಅಂತ 2030 ಹೊತ್ತಿಗೆನೆ ಸುಮಾರು ನಾವು ಗ್ರೋತ್ ಕಾಣ್ತೀವಿ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತದೆ. ಸೊ ನೀವು ನೋಡ್ತಾ ಇದ್ದೀರಾ ಆ ಥರದ್ದು ಒಂದು ಗ್ರೋತ್ನ ಕಾಣಿಸ್ತಾ? ನಾವು 2015 ವೆನ್ ವಿ ಸ್ಟಾರ್ಟೆಡ್ ಒನ್ ಸ್ಟೋರ್ ಇದ್ದಿದ್ದು ಇನ್ ಬೆಂಗಳೂರಲ್ಲಿ, ಗ್ರಾಮೀಣ ಅಂಗಡಿ ಅಂತ ಜಯನಗರಲ್ಲಿದೆ. ಇನ್ನೊಂದು ಸಣ್ಣ ಪುಟ್ಟ ಇದು ಒಂದು 4 ಸಿಕ್ಕಿದ್ರೆ ಹೆಚ್ಚು ಇಡೀ ಬೆಂಗಳೂರು. ಇವತ್ತು ವಿ ಹ್ಯಾವ್ ಅಬೌಟ್ 22 stores. And all are doing good. All are doing good. Okay. We also have in Hyderabad. ಈಗ ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ದಟ್ಸ್ ಅ ಗ್ರೋತ್. ಇಟ್ ವಿಲ್ ಗ್ರೋ ಲೈಕ್ ಎನಿಥಿಂಗ್. ಯಾಕಂದರೆ ಪೀಪಲ್ ನಮ್ಮ ಕಾಲದಲ್ಲಿ ಜನಕ್ಕೆ ಸೇವಿಂಗು, ಮನೆ ಕಟ್ಟಬೇಕು,
ಈಗಿನ ಜನ್ರೇಷನ್ಗೆ ನನ್ನ ಮಗಳಿಗೆ ಮನೆ ಕಟ್ಟೋ ಅವಶ್ಯಕತೆ ಇಲ್ಲ, ನಾನು ಕಟ್ಬಿಟ್ಟಿದ್ದೀನಲ್ಲ, ಅವಳೇನು ಮಾಡ್ತಾಳೆ ಒಳ್ಳೆ. ಸೊ ಪೀಪಲ್ ಆ್ಯಂಡ್ ಯೂತ್ಸ್ ಆರ್ ದೇ ವಾಂಟ್ ಟು ಈಟ್ ಗುಡ್. ನನಗೆ ಅದೇ ಕ್ವಶನ್ ಬರ್ತದೆ ಸರ್, ಯೂತ್ಸ್ ಆರ್ ಇನ್ವೆಸ್ಟಿಂಗ್ ಆನ್ ಲ್ಯಾಂಡ್ ಅಂದ್ರೆ ಈಗ ಎಷ್ಟೋ ಜನ ಬೆಂಗಳೂರಲ್ಲಿ ನೋಡ್ತೀರಾ, ಅಲ್ಲಿ ಇಲ್ಲಿ ಎಲ್ಲ US ಅಲ್ಲಿ ಇರ್ತಾರೆ, ನಮ್ಗೆಲ್ಲ ದೇ ಆರ್ ನಾಟ್ ಯೂತ್ಸ್, ದೇ ಆರ್ 40s ಪ್ಲಸ್. ಓಕೆ, ರಿಯಲ್ ಏಜ್ ಕನ್ಸಿಡರಿಂಗ್ ದಟ್ 40s ಇಸ್ ದ ಯೂತ್, ಜೆನ್ಝಿಗ್ ಬರ್ತಾ ಇಲ್ಲ ಇನ್ನು. ಐ ಆಮ್ ಟಾಕಿಂಗ್ ಅಬೌಟ್ ಈ ಮಿಡ್ ಲೆವೆಲ್ ಅನ್ಕೋಣ. ಓಕೆ, 40 ಮೇಲಿರೋರು ಸುಮಾರು ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ನಮ್ಮೂರಲ್ಲಿ ಎಲ್ಲೋ ಒಂದು ಲ್ಯಾಂಡ್ ಇರಲಿ ಅಂತ ತುಂಬಾ ಜನ ಮಾಡ್ತಿದ್ದಾರೆ. ಅಂಡ್ ದೇರ್ ಕಮಿಂಗ್ ಬ್ಯಾಕ್ ಟು ಫಾರ್ಮಿಂಗ್ ಆಲ್ಸೋ. ಅವರು ಬಟ್ ದ ಐಡಿಯಾಲಜಿ ಅವ್ರಿಗೊಂದಿದೆ ಅಲ್ಲ, ಅಂದ್ರೆ ಫಾರ್ಮಿಂಗ್ ಹಂಗಿರುತ್ತೆ ಹಿಂಗೆ. ಸೊ ಇಫ್ ಯು ಹ್ಯಾವ್ ಟು ಟೆಲ್ ದೆಮ್, ಈಗ ನಾಳೆ ಎಲ್ಲರೂ ಹೋಗಿ ಈಗ ಎಷ್ಟೋ ಜನ ಹಳ್ಳಿಗೆ ಹೋದ್ರೆ, ನೀವು ಹಳ್ಳಿಲಿ ಹೇಳ್ತಾರೆ, ಅಯ್ಯೋ ಬೆಂಗಳೂರವ್ರು ಬಂದ್ಬಿಟ್ಟು ಹಾಳು ಮಾಡ್ಬಿಟ್ರು, ಬೆಂಗಳೂರವ್ರು ಬಂದ್ಬಿಟ್ಟು ಹಿಂಗ್ ಮಾಡ್ಬಿಟ್ರು. ಸೊ ಅದು ವಾಟ್ ಇಸ್ ದಿಟ್ ದಟ್ ವಿ ಆರ್ ನಾಟ್ ಡೂಯಿಂಗ್ ಇಟ್ ರೈಟ್? ಏನು ಮಾಡ್ತಿಲ್ಲ? ಏನು ತುಂಬಾ ಇಂಟೆನ್ಷನ್ ಅವ್ರಿಗೂ ಅದೇ ಇರ್ಬೋದು, ಅವ್ರ ಮನೆಗೋಸ್ಕರನೇ ಇರ್ಬೋದು, ಬಿಸ್ನೆಸ್ಗೆ ಅಂತ ಇಲ್ದಿರ ಇರ್ಬೋದು. ಬಟ್ ಏನಾಗ್ತಾ ಇದೆ ಅಂದ್ರೆ, ತುಂಬಾ ಜನ ಹೋಗಿ ಲ್ಯಾಂಡ್ ತಗೊಳ್ತಾ ಇದಾರೆ. ಎಲ್ರಿಗೂ ಲ್ಯಾಂಡ್ ಮೇಲೆ ಆಸೆ, ಅದು ತಾಯಿ ಮೇಲೆ ಆಸೆ. ಅದು ಆಯ್ತಾ, ನಮ್ಮನ್ನ ಮಣ್ಣಿನ ಮಕ್ಕಳು ಅಂತ ಕರೀತಾರಲ್ಲ, ಅದ್ರ ಮೀನಿಂಗ್ ಏನು ಗೊತ್ತಾ? ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನನ್ನ ಕರೀತಾರೆ ಮಣ್ಣಿನ ಮಗ, ಯಾಕಂದ್ರೆ ಮಣ್ಣಲ್ಲಿ ಕೆಲಸ. ನೋ ನೋ ನೋ, ಇವನ್ ಯು ಆರ್ ಮಣ್ಣಿನ ಮಗಳು, ಈಸ್ ಮಣ್ಣಿನ ಮಗ, ಎವ್ರಿ ಒನ್. ಬಿಕಾಸ್ ನಾವು ಹುಟ್ಟಿದ ಮೇಲೆ ಇಷ್ಟು ದೊಡ್ಡ ಇದಾಗಿದ್ದು ಮಣ್ಣಿಂದನೇ ಅಲ್ವಾ, ಎಲ್ಲ ಮಣ್ಣಿಂದನೇ ಬರ್ಬೇಕಲ್ಲ, ಏನು ಬೇರೆ ಎಲ್ಲಿಂದ ಬರುತ್ತೆ ಹೇಳಿ? ಸೊ ಅದಕ್ಕೆ ಮಣ್ಣಿನ ಮಕ್ಕಳು ಅಂತ ಹೇಳೋದು. ಎಲ್ರಿಗೂ ಮಣ್ಣಿನ ಮೇಲೆ ಆಸೆ. ಅದಕ್ಕೆ ಚಿಕ್ಕ ಮಕ್ಕಳು ಮಣ್ಣಲ್ಲಿ ಆಟ ಆಡ್ತಾರೆ, ದೊಡ್ಡದಾದ್ಮೇಲೆ ಇದು ರಟ್ಟಿ ಆಗೋಗುತ್ತೆ. ಸೊ ಎಲ್ಲ ಹೋಗಿ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಲ್ಲಿ ಅಂದರೆ, ಪಕ್ಕದ ಫಾರ್ಮರ್ ಬಂದುಬಿಟ್ಟು ದೇ ವಿಲ್ ಕನ್ಸಿಡರ್ ಹಿಮ್ ಆಸ್ ಅಡ್ವೈಸರ್, ಆಯಿತಾ, ಪಕ್ಕದ ಫಾರ್ಮು ಅಥವಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇವ್ರನ್ನ ಗೈಡ್. ಪ್ರಾಬ್ಲಮ್ ಏನು ಅಂದರೆ, ಇಲ್ಲಿ ಸಿಸ್ಟಮಲ್ಲಿ ಯಾರೂ ಕೆಟ್ಟವರಿಲ್ಲ. ನಮ್ಮ ತಂದೆನೂ ಅಲ್ಲೇ ಇದ್ದಿದ್ದು, ರೈತನೂ ಇದೆ. ಬಟ್ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಮತ್ತು ರೈತಂಗೆ ಅವರೇ ನಾಲೆಜ್ ಟ್ರಾನ್ಸ್ಫರ್ ಮಾಡಿರೋದು. ಅವ್ರಿಗೆ ಎಲ್ಲಿಂದ ನಾಲೆಜ್ ಟ್ರಾನ್ಸ್ಫರ್ ಆಯಿತು? ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ. ದೇ ಶುಡ್ ಹ್ಯಾವ್ ಗಾಟ್ ದ ನಾಲೆಜ್ ಫ್ರಮ್ ಅವರ್ ಆನ್ಸೆಸ್ಟ್ರಲ್ ಫಾರ್ಮಿಂಗ್. ದೇ ಗಾಟ್ ನಾಲೆಜ್ ಫ್ರಮ್ ಬ್ರಿಟಿಷ್ ಫಾರ್ಮಿಂಗ್. ಅದನ್ನು ನಮ್ಮ ರೈತಂಗೆ ಇವನು ಬಂದ್ಬಿಟ್ಟು ಹೊಸಬಂಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಹಂಗಲ್ಲ ಅಣ್ಣ, ಹಿಂಗೆ ಬೆಳಿಬೇಕು, ಹಿಂಗೆ ಹಾಕ್ಬೇಕಣ್ಣ, ಹಿಂಗೆ. ಸೊ ಎವ್ರಿ ನ್ಯೂ ಕಮರ್ ಇನ್ ಫಾರ್ಮಿಂಗ್ ಫೇಲ್ಸ್. ಈಗ ಯೂನಿವರ್ಸಿಟಿಯಲ್ಲಿ ಐ ಆಮ್ ನಾಟ್ ಟೆಲಿಂಗ್ ಯು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಯಾವ ಪ್ರೊಫೆಸರ್ದು ತಪ್ಪಿಲ್ಲ, ಬಿಕಾಸ್ ದ ಸಿಸ್ಟಮ್ ವಾಸ್ ಲೈಕ್ ದಟ್. ಪಾಪ ಅವ್ರಿಗೆ ಗೊತ್ತಿಲ್ಲದೆ ದೇ ಗಾಟ್ ಇದು. ಯೂನಿವರ್ಸಿಟಿಯಲ್ಲಿ ವಾಟ್ ಈಸ್ ದ ರಿಸರ್ಚ್ ದೇ ಡು? ರಾಗಿಯಲ್ಲಿ ಯಾವ ಬೆಳೆ ನೆಕ್ಸ್ಟ್ ಮಾಡಬೇಕು, ಯಾವ ಹೈಬ್ರಿಡ್ ಮಾಡಬೇಕು, ಅದು ಏನಕ್ಕೆ ಅದು ಮಾಡಬೇಕು, ಅದು ಈಗಿಂತ ಬೇಗ ಹೇಗೆ ಬರುತ್ತೆ, ಜಾಸ್ತಿ ಈಲ್ಡ್ ಎಷ್ಟು ಬರುತ್ತೆ, ಜಾಸ್ತಿ ಶೆಲ್ಫ್ ಲೈಫ್ ಹೆಂಗಿರುತ್ತೆ. ಇದು as any university in this world, not India, in this world, have thought, this is 1 acre, which is 44,000 square feet. In this 1 acre, how can I generate X income with combination of crops? It's very powerful. Have anybody thought? Illa. Then ಕಬ್ಬಾಗ್ತಾ ಇದೆ, ಓಕೆ ನೆಕ್ಸ್ಟ್ ತಳಿ ಮಾಡ್ತೀನಿ, ಆ ತಳಿ ಇವಾಗ 40 ಟನ್ ಕೊಡ್ತದೆ, 42 ಟನ್ ಕೊಡುತ್ತೆ. ದಿಸ್ ಫೋಕಸ್ಸೇ ತಪ್ಪಾಗೋಗಿದೆ. ಏನಾಗುತ್ತೆ ಅಂದರೆ, ಎಲ್ಲರೂ ಹೊಸಬ್ರು ಬರೋರಿಗೆ ಇದೇ ರಾಂಗ್ ಗೈಡೆನ್ಸ್ ಆಗಿ ದೇ ಲಿಟ್ರಲಿ ಫೇಲ್. ನಿಮ್ಮ ಪ್ರಕಾರ ಎಷ್ಟು ಮಾಡ್ಬೋದು ಸರ್? 1 ಎಕರೆಯಲ್ಲಿ 1 ತಿಂಗಳಿಗೆ 1 ಲಕ್ಷಕ್ಕಿಂತ ಜಾಸ್ತಿ ಮಾಡ್ಬೋದು. 1 ತಿಂಗಳಿಗೆ 1 ಲಕ್ಷಕ್ಕಿಂತ ಜಾಸ್ತಿ ಮಾಡ್ಬೋದು. ಮಾಡ್ತಾ ವಿ ಆರ್ ಡೂಯಿಂಗ್ ಲೈವ್ ಕ್ರಾಪ್ಸ್, ವಿ ಆರ್ ಡೂಯಿಂಗ್ ಲೈವ್ ಇದು ಮಾಡ್ತಾ ಇದೀವಿ ಮಂಡ್ಯದಲ್ಲಿ. ಈಗ ಒನ್ ಲೈವ್ ಐ ಆಮ್ ಶೋಯಿಂಗ್ ಇಟ್ ಆನ್ ಮೈ ಇನ್ಸ್ಟಾಗ್ರಾಮ್ ಚಾನಲ್ ಲೈವ್. ಐ ಆಮ್ ಗಿವಿಂಗ್ ಪಿರಿಯಾಡಿಕ್ ಅಪ್ಡೇಟ್ಸ್. ಯು ಕ್ಯಾನ್ ಡೂ 1 lakh, ಮೋರ್ ದೆನ್ 1 lakh. There are people who are doing it. ನಾನೇನು ಮಾಡಿದಲ್ಲ, ದೇ ಹ್ಯಾವ್ ಡನ್ ಇಟ್. ಪೀಪಲ್ ಆರ್ ಆಲ್ರೆಡಿ ಡೂಯಿಂಗ್ ಇಟ್. ಸೈಲೆಂಟಾಗಿ ಮಾಡ್ಕೊಂಡು ಅವ್ರಿಗೆ ಒಂದು ಕಡೆ ಒಂದೇ ಲೇಡಿ, ಶಿ ಈಸ್ ಮ್ಯಾನೇಜಿಂಗ್ ದ 1 acre ಫುಲ್ raised bed farming. She is doing about 1.27, 1.4, 90,000 monthly. ಸೊ ಇದಕ್ಕೇನು ಪ್ರೀ ರಿಕ್ವಿಸಿಟ್ ಅಂತ ಏನಿಲ್ಲ. ಒಂದು ಪ್ಯಾಷನ್ ಇರಬೇಕು, ಆಯಿತಾ, ಪ್ಯಾಷನ್ ಇರಬೇಕು. ಅಗ್ರಿಕಲ್ಚರ್ ಅಂದರೆ ಇಟ್ಸ್ ನಾಟ್ ಈ ಕೂತಂಗಲ್ಲ. ಅದು ಸೂರ್ಯ, ವಿಚ್ ಆರ್ ಆಲ್ ಹೆಲ್ತಿ, ವಿಚ್ ಪೀಪಲ್ ಡೋಂಟ್ ರಿಯಲೈಸ್. ಆ ಪ್ಯಾಷನ್ ಇದ್ದರೆ ಹೇಳಿ ನೀವು ಎಂತೆಂಥ ಇಲ್ಲಿಂದ ರಾಕೆಟ್ನ ಮೂನ್ಗೆ ಬಿಡ್ತಾರೆ. ಇಲ್ಲಿಂದ ಎಲಾನ್ ಮಸ್ಕ್ 2 ದಿನಕ್ಕೊಂದು ಸ್ಯಾಟಲೈಟ್ ಕಳಿಸ್ತಾ ಇದ್ದಾರೆ, 2 ದಿನಕ್ಕೆ. ಅದು ಈಗಂತೂ ಈಸ್ ಡೂಯಿಂಗ್ ಇಟ್.
ಈ ಭೂಮಿಯಲ್ಲಿ 1,00,000 ಒಂದು ತಿಂಗಳಿಗೆ ತೆಗಿಯೋದು ಏನು ರಾಕೆಟ್ ಸೈನ್ಸ್ ಇದೆ? ಇಟ್ಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಅಪ್ಲೈ ಯುವರ್ ಮೈಂಡ್, ಬ್ರೈನ್, ಬಿಲೀವ್ ಇಟ್ ಅಂಡ್ ಡೂ ಇಟ್. ಸೊ ಇವಾಗ ಮಾಡೆಲ್ ನೀವು ರೆಡಿ ಮಾಡಿದ್ದೀರಾ ಅದನ್ನ? ಮಾಡೆಲ್ ರೆಡಿ ಮಾಡಿದ್ದೀವಿ, ಮಾಡೆಲ್ ರೆಡಿ ಇದೆ. ಸೊ ಈಗ ಯಾರಾದ್ರೂ ಈಗ ಸಪೋಸ್ ನಾಳೆ ನಾನು ಒಂದ್ ಕಡೆ ನನ್ನ ಜಾಗ ಇದೆ, ನಾನು ಇನ್ವೆಸ್ಟ್ ಮಾಡ್ತೀನಿ ಅದ್ರ ಮೇಲೆ ನಮ್ಗೆ ಮಾಡ್ಕೊಡಿ ಅಂತಂದ್ರೆ ನಿಮ್ಮ ಹತ್ರ ಬರ್ಬೋದು. ನಾನು ಆಲ್ಸೋ ಬಿಲ್ಡಿಂಗ್ ಆ್ಯಪ್. ಈಗ ನಾನು ಡಿಪೆಂಡೆನ್ಸಿನೇ ತೆಗಿತಾ ಇದ್ದೀನಿ. ನನ್ನ ಹತ್ರ ಎಷ್ಟು ಜನ ಬರ್ಬೋದು? ಆರ್ಗ್ಯಾನಿಕ್ ಮಂಡೇ ನಾವು ಎವ್ರಿ ಮಂಡೇ ಫ್ರೀ ಟ್ರೈನಿಂಗ್ ಮಾಡ್ತೀವಿ ರೈತರಿಗೆ, ಮತ್ತು ಬೇರೆ ಬೇರೆ ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀವಿ. We keep doing it, but how many people can we cover? We cannot. So that income-based farming is, I'm building an app. Adana shortly, that will become your guru of farming. That app will tell you, this is the income you can generate from this, and these are the crops, crop planning, ಎಷ್ಟು ಖರ್ಚಾಗತ್ತೆ, upfront ಖರ್ಚು, and it will tell you every day what activity has to be done. It will be your guide. You don't need anybody. And it will give you suggestions based on your location, longitude, latitude, soil condition, market. ಆಮೇಲೆ ಎಲ್ಲ ಬೆಳೆದ್ಮೇಲೆ ಇಲ್ಲೋಗಿ ಮಾರಬಹುದು. This is the place you can go and sell. That is what is missing, which now build ಮಾಡ್ತಾ ಇದೀವಿ. Amazing. I think it's a very good idea and fantastic way to reach out to a larger populations. What is the app called? And ಇನ್ನೂ ಹೆಸರಿಟ್ಟಿಲ್ಲ. I'm building it. ಟೈಮ್ ಸಿಗ್ದಾಗ ಆಲ್ರೆಡಿ 3-4 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. I think in 2 months I think we'll launch it. ಫ್ಯಾಂಟಾಸ್ಟಿಕ್. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಇದು ಸರ್. ಸೊ ಈಗ ನನಗೆ ನಾವೀಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದಕ್ಕೆ ಅಂತ ನೀವು ಹೇಳಿದ್ರಿ, ಒಂದು ಅಫ್ಕೋರ್ಸ್ ಯು ಸೆಟ್ ಫ್ಯಾಷನ್ ಇರಬೇಕು ಅಂತ. ಇನ್ನು ಏನೇನು ಬೇಕಾಗಬಹುದು ಅಂದ್ರೆ, ಈಗ ನೀವು ಹೇಳಿದ್ರಿ ಆ್ಯಪ್ ಮಾಡ್ತಾ ಇದ್ದೀರಾ ಅಂತ, ಅದರಲ್ಲಿ ಅಫ್ಕೋರ್ಸ್ ಒಂದೊಂದು ಏರಿಯಾದಲ್ಲಿ ಇವಾಗ ಮಂಡ್ಯ ತಗೊಂಡ್ರೆ ಒಂಥರ ಇರುತ್ತೆ. ನೀವೇ ಹೇಳಿದ್ರಿ ಬೀದರ್, ಗುಲ್ಬರ್ಗ ಅಲ್ಲಿ ನೀರಿಲ್ಲ ಅಂತ, ಅಲ್ಲಿ ಲ್ಯಾಂಡ್ ಇದೆ ಬಟ್ ಅಲ್ಲಿ ನೀರಿಲ್ಲ. ಸೊ ಈ ಥರ ಇರುವಾಗ ವಾಟ್ ಇಸ್ ಇಟ್ ದಟ್ ಇಸ್ ನೀಡೆಡ್ ಫಾರ್ ಆಕ್ಚುಲಿ ಅನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಟು ಡೆವಲಪ್? ಸಿ, ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಒಂದು ಯು ನೀಡ್ ವಾಟರ್. ಎನಿ ಫಾರ್ಮಿಂಗ್ ನೀರು ಬೇಕು, ಆಯಿತಾ? ಲ್ಯಾಂಡ್ ಬೇಕು, ಒಳ್ಳೆ ಸಾಯಿಲ್ ಅಂದರೆ ಬ್ಲ್ಯಾಕ್ ಸಾಯಿಲ್ ಆರ್ ರೆಡ್ ಸಾಯಿಲ್ ಇರುತ್ತೆ. ಕರ್ನಾಟಕದಲ್ಲಿ ಮೋಸ್ಟ್ ಲೈಕ್ಲಿ ಫರ್ಟೈಲ್ ಇದೆ. ಸೊ ಗುಡ್ ದಿಸ್ ಥಿಂಗ್ ಆ್ಯಂಡ್ ವಾಟರ್, ನಾಟ್ ಕೆನಲ್ ವಾಟರ್ ಆರ್ಗ್ಯಾನಿಕ್ ಯೂಸ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಅಸ್, ಇಟ್ ವಿಲ್ ನಾಟ್ ಕಮ್ ಅಂಡರ್ ಸರ್ಟಿಫಿಕೇಶನ್. ಐದರ ಬೋರ್ ಇರಬೇಕು, ಬಾವಿ ಇರಬೇಕು, ಅಥವಾ ರೈನ್ ವಾಟರ್ ಶೇಖರಣೆ ಮಾಡಬೇಕು. ಈ 3 ಸೋರ್ಸ್ ಇದು, ದಿಸ್ ವಾಟರ್ ಸೋರ್ಸ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಇನ್ ಟೈಮ್. ಸೊ ಎಷ್ಟೊಂದು ಜನ ಪಾಪ ಫಾರ್ಮಿಂಗ್ ಇಲ್ಲಿ ಏನು ಮಾಡ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ, ಹೋಗ್ಬಿಟ್ಟು HD ಕೋಟೆಯಲ್ಲಿ ಲ್ಯಾಂಡ್ ತೊಗೊಳ್ತಾರೆ. ಇಟ್ಸ್ ಲಿಟ್ರಲಿ 3.5-4 hours ಡ್ರೈವ್. ಆ ಪಾಪ ಇನಿಷಿಯಲ್ ಜೊತೆಲಿ ಹೋಗ್ತಾರೆ, ಬೇಲಿ ಹಾಕ್ತಾರೆ, ಒಂದು ಮನೆ ಕಚ್ತಾರೆ, ಎಲ್ಲ ಮಾಡ್ತಾರೆ. ಅಲ್ಲಿ ತಿಂಗಳ ದುಡ್ಡು ಕೈಯಿಂದ ಹಾಕಿ ದೇ ಲೂಸ್ ಇಂಟ್ರೆಸ್ಟ್ ಆ್ಯಂಡ್ ಲಿವ್ ಇಟ್. ದಟ್ ಇಸ್ ಅ ಪ್ರಾಬ್ಲಮ್. ಅಲ್ಲಿಂದ ಇನ್ಕಮ್ ಬರೋಲ್ಲ, ಏನು ಬರೋಲ್ಲ. ಸಿ, ಯಾವಾಗ ವ್ಯವಸಾಯದಲ್ಲಿ ದುಡ್ಡು ಬರುತ್ತೆ ಅಂದರೆ, ಯಾವಾಗ ನಿಮ್ಗೆ ದುಡ್ಡು ಕಾಣುತ್ತೆ ಅಂದರೆ, ನೀವು ಅದನ್ನು ಫುಲ್ ಟೈಮ್ ಪ್ರೊಫೆಷನ್ ಮಾಡ್ಕೊಂಡಾಗ. ನೀವು ಅದನ್ನು ಹಾಬಿ ಅಂದರೆ ಅದು ಹಾಬಿ ಆಗಿ ನೋಡುತ್ತೆ ನಿಮ್ಮನ್ನು. ನೀವು ಫುಲ್ ಟೈಮ್, ನೀವು ಎಷ್ಟೊಂದು ಜನ ಕೆಲಸದವ್ರು ಇದ್ದಾರೆ, ಕೆಲಸ ಹಂಗಾಗಲ್ಲ. ಹಂಗಾರೆ ನಿಮ್ಮ ಸಾಫ್ಟ್ವೇರ್, ಇಫ್ ಯು ಆರ್ ಸಾಫ್ಟ್ವೇರ್ ಇಂಜಿನಿಯರ್, ನಿಮಗೆ ಒಂದು ಕೆಲಸದವ್ರು ಬಿಟ್ಬಿಟ್ಟು ಮಾಡಿಸ್ಬಿಡೋ ನೋಡೋಣ, ಆಗಲ್ಲ. ಸೇಮ್ ವೇ ಯು ಹ್ಯಾವ್ ಟು ಟ್ರೀಟ್ ಇಟ್ ಆಸ್ ಎ ಪ್ರೊಫೆಷನ್, ಲೈಕ್ ದ ವೇ ಯು ಆರ್ ವರ್ಕಿಂಗ್. ದೆನ್ ಅವಾಗ ಕೈ ಹಿಡಿಯುತ್ತೆ, ಕೈ ಹತ್ತುತ್ತೆ. ಇನಿಷಿಯಲ್ ಡೇ ಸ್ವಲ್ಪ ಕಷ್ಟ ಆಗುತ್ತೆ. ಇಟ್ಸ್ ವೆರಿ ಹಾರ್ಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಬಿಸಿಲು ತುಂಬ ಕಷ್ಟ ಸ್ಟಾರ್ಟಿಂಗಲ್ಲಿ. ಬಟ್ ನೀವು ಒಗ್ಗುತ್ತೆ, ಬಟ್ ಯು ವಿಲ್ ಎಂಜಾಯ್. ಯುವರ್ ಹೆಲ್ತ್ ವಿಲ್ ಬಿಕಮ್ ಎಕ್ಸಲೆಂಟ್. ದಿನಕ್ಕೆ ಎಷ್ಟು ಟೈಮ್ ಕೊಡಬೇಕಾಗಬಹುದು? ಸಿ, ಅಂದ್ರೆ ಇವಾಗ 1 ಎಕರೆ ಇದ್ರೆ ನೀವು ಹ್ಯಾವ್ ಟು ಗಿವ್ ಅಬೌಟ್ 8-9 hours ಬೇಕಾಗತ್ತೆ. ಅಂದರೆ ಎಲ್ಲ ಹಾರ್ಡ್ ವರ್ಕ್ ಇರಲ್ಲ. ಕಳೆದೊಂದು ಕೆಲಸ ಇರುತ್ತೆ, ಈ ಹಾರ್ವೆಸ್ಟಿಂಗ್ ಇರುತ್ತೆ, ಇಲ್ಲ ಸ್ಪ್ರೇ ಮಾಡೋದಿರುತ್ತೆ, ಪೆಸ್ಟ್ ರಿಪೆಲೆಂಟ್ಸು, ಈ ಥರ ಕೆಲಸಗಳಿರುತ್ತೆ. ಬಟ್ ಯು ಹ್ಯಾವ್ ಟು ಗಿವ್ ಫ್ರಮ್ ಮಾರ್ನಿಂಗ್ 5:30 9:30 ಕೊಟ್ಟು ಈವ್ನಿಂಗ್ ಒಂದು 2-3 hours ಕೊಟ್ಟರೆ ದಟ್ಸ್ ಎನಫ್. 365 ಡೇಸ್ ಅಂತ ಇರುತ್ತೆ ಅಥವಾ ಇಷ್ಟು ನಿಮಗೆ ಇದು ರಜಾ ಇಸ್ ಗಿವನ್ ಬೈ ಎನ್ವೈರನ್ಮೆಂಟ್. ಮಳೆ ಬಂದಾಗ ಮಳೆ ರಜಾ ಕೆಲಸ, ಮಳೆ ಬಂದಾಗ 2-3 ದಿನ ಕೆಲಸ ಇರಲ್ಲ. ಸೊ ಇಟ್ಸ್ ಗಿವನ್ ಬೈ ಗಾಡ್. ದೇವ್ರ ಇಚ್ಛೆಯಿಂದ ನಿಮ್ಮ ರಜೆಗಳು ಡಿಸೈಡ್ ಆಗತ್ತೆ ಅವಾಗ. ಸರ್, ಈಗ ಓಕೆ, ನೀವು ಹೇಳ್ದಂಗೆ ಈಗ ನಾವು ಫಾರ್ಮಿಂಗ್ ಶುರು ಮಾಡಿದ್ವಿ ಅಂಡ್
ನೀವ್ ಹೇಳಿದ್ರಿ ಅದು ಇಟ್ ವಿಲ್ ಟೇಕ್ ಟೈಮ್ ಟು ದುಡ್ಡು ಗಿಟ್ಟಕ್ಕೆ ಅಂತೀವಲ್ಲ ನಾವು, ಬಿಸ್ನೆಸ್ ಗಿಟ್ಟಕ್ಕೆ ಅಂತ. ಸೊ ಅದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಅಂದ್ರೆ ಈ ಕ್ರಾಪ್ಸ್ ಅದೇ ತರ ಇರುತ್ತಾ? ಅಂದ್ರೆ ನೀವು ಇಷ್ಟು ಈ ಬೆಳೆ ಹಾಕಿದ್ರೆ ನಿಮ್ಗೆ 2 ತಿಂಗಳಿಗೆ ಬರುತ್ತೆ, ಈ ಬೆಳೆ ಆ ತರ ಇರುತ್ತಾ ಹೇಗೆ? ಇದು ನಾವು ಈ ಮಾಡೆಲ್ ಮಾಡಿದೀವಲ್ಲ, ಇದು ವರ್ಷ ಪೂರ್ತಿ ರೊಟೇಷನ್ ಆಗ್ತಾ ಇರುತ್ತೆ. ಎವ್ರಿ ಡೇ ಈಲ್ಡ್ ಬರ್ತಾ ಇರುತ್ತೆ, ಎವ್ರಿ ಡೇ ಯು ಸೆಲ್ ಇನ್ ಸ್ಮಾಲ್ ಕ್ವಾಂಟಿಟೀಸ್. ಸೊ ಇಟ್ಸ್ ವರ್ಷ ಪೂರ್ತಿ. ಇವತ್ತು 1 ಬೆಡ್ ಮಾಡಿದ್ರೆ, ಇವತ್ತು 300 ಸ್ಕ್ವೇರ್ ಫೀಟ್ ಮಾಡಿದ್ರೆ, ನಾಳೆ ಇನ್ನೊಂದು 300 ಸ್ಕ್ವೇರ್ ಫೀಟ್. ಸೊ ಇದು ಎಲ್ಲ ಸೋ ಮಾಡಿರ್ತೀವಿ, ನಾಳೆ ಇದು ಸೋ ಮಾಡ್ತೀವಿ, ನಾಳೆ ಇದು ಸೋ ಮಾಡ್ತೀವಿ. ಸೊ ವೆನ್ ದ ಸೊಪ್ಪೆಲ್ಲ ಈಲ್ಡ್ ವಿಲ್ ಸ್ಟಾರ್ಟ್ ಕಮಿಂಗ್ ಇನ್ 25 to 35 ಡೇಸ್ ಸೊಪ್ಪು ಬರುತ್ತೆ. ಫಸ್ಟ್ ಇನ್ಕಮ್ ಬರುತ್ತೆ, ಸೆಕೆಂಡ್ ಬೆಡ್ ಬರುತ್ತೆ, ಥರ್ಡ್ ಬೆಡ್ ಬರುತ್ತೆ, ಆಮೇಲೆ ವೆಜಿಟೇಬಲ್ ಸ್ಟಾರ್ಟ್ ಆಗುತ್ತೆ, ರೂಟ್ ವೆಜಿಟೇಬಲ್ ಸ್ಟಾರ್ಟ್ ಆಗುತ್ತೆ. ಸೊ 1 ಬೆಡ್ಡಲ್ಲಿ 3 ಥರ ಆಗ್ತೀವಿ. ಸೊ ರೂಟ್ ವೆಜಿಟೇಬಲ್ ಸ್ಟಾರ್ಟ್ ಆಗುತ್ತೆ. ಸೊ ದ ಇನ್ಕಮ್ ವಿಲ್ ಕೀಪ್ ಕಮಿಂಗ್ ಎವ್ರಿ ಡೇ ಆ್ಯಂಡ್ ಯು ಕೀಪ್ ರೊಟೇಟಿಂಗ್ ದಿಸ್ ಥಿಂಗ್. ಸೊ ಎಷ್ಟು ಇನ್ವೆಸ್ಟ್ ಮಾಡ್ಬೇಕಾಗ್ಬೋದು? ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಲ್ಯಾಂಡ್. ಬ್ಯಾರನ್ ಲ್ಯಾಂಡ್ ಇದ್ದರೆ ಬೇಲಿ ಮಾಡಬೇಕಾಗತ್ತೆ, ಕೌ ಶೆಡ್ ಇನ್ವೆಸ್ಟ್ ಮಾಡಬೇಕಾಗತ್ತೆ, ಕೌ ತರಿಸ್ಬೇಕು, ಒಂದು ಸಣ್ಣ ಮನೆ ಬೇಕು, ಸ್ಟೂಲ್ ರೂಮ್ ಇದೆಲ್ಲ ಅದೆಲ್ಲ ಒಂದು 10-12 ಲಕ್ಷ ಆಗುತ್ತೆ. ಬೋರ್ವೆಲ್ ಇಲ್ಲ, ಡಿಪೆಂಡ್ಸ್. ನೀವು ಕೆಲವರು ಬೇಲಿ ಇರುತ್ತೆ, ಬೋರ್ ಇರುತ್ತೆ, ಡಿಪೆಂಡ್ಸ್. ಬಟ್ ಎಲ್ಲನೂ ಸ್ಕ್ರಾಚ್ ಆಗಿ ಮಾಡ್ತೀನಿ ಅಂದರೆ ಒಂದು 10-12 ಲಕ್ಷ ಮಿನಿಮಮ್ ಬೇಕು, ಮಿನಿಮಮ್. ಆಮೇಲೆ ನೀವು ಫ್ಯಾನ್ಸಿ ಮನೆ ಹೆಂಗೆ ಕಟ್ತೀರಾ ಅದು ಎಲ್ಲ ಡಿಪೆಂಡ್ಸ್. ಬಟ್ ಕ್ರಾಪ್ ಹಾಕೋದಕ್ಕೆ ಅದಕ್ಕೆಲ್ಲ ಅದಕ್ಕೆಲ್ಲ ಏನು ತುಂಬ ಜಾಸ್ತಿ ಏನಾಗಲ್ಲ. ಸೆಟಪ್ ಮಾಡೋಕ್ಕೆ ಇನಿಷಿಯಲಿ ಇದಾಗತ್ತೆ. ಇದೆಲ್ಲ ತುಂಬ ಜಾಸ್ತಿ ಏನಿದಿಲ್ಲ, ಕಾಸ್ಟ್ಲಿ ಇರಲ್ಲ. ಒಂದು 25-30 ಲಕ್ಷ ಅಂತ ಇಟ್ಕೊಂಡು ಯು ಕ್ಯಾನ್ ಸ್ಟಾರ್ಟ್ ದಿಸ್ ಬಿಸ್ನೆಸ್. ಅಂದ್ರೆ ಲ್ಯಾಂಡ್ ಇದ್ದು 25 ಬೇಕಾಗಿಲ್ಲ. ಇಫ್ ಯು ವಾಂಟ್ ಅಗೇನ್ ಹೌ ಯು ವಾಂಟ್ ಟು ಸ್ಟಾರ್ಟ್. ಯು ವಾಂಟ್ ಟು ಸ್ಟಾರ್ಟ್ ವಿತ್ ಫುಲ್ಲಿ ಎಕ್ವಿಪ್ಡ್ ಅಂದರೆ ಒಂದು 20 ಲಕ್ಷ ಬೇಕಾಗುತ್ತೆ. ಇಲ್ಲ ನಾನು ಸ್ವಲ್ಪ ಶ್ರಮ ಹಾಕ್ತೀನಿ, ನಾನು ಈಗಲೇ ಟಿಲ್ಲರ್ ಬೇಡ, ನಾನು ಆಮೇಲೆ ದುಡ್ಡು ಬಂದು ತೊಗೊಳ್ತೀನಿ ಅಂತ ಸ್ವಲ್ಪ ಇದು ಮಾಡಿಕೊಂಡ್ರೆ 12-13 ಲಕ್ಷದಲ್ಲಿ ಮಾಡ್ಬೋದು. ವೆರಿ ಗುಡ್. ಸೊ 12-13 ಲಕ್ಷ ಶುರು ಮಾಡಿ ಯು ಕ್ಯಾನ್ ಸ್ಟಿಲ್ ಗೆಟ್ 1 lakh. 1 lakh ಅದು ಬರುತ್ತೆ. ಅದಕ್ಕೆ ನಾನು ತುಂಬ ಈ ಸಿಂಪಲಾಗಿ ಕ್ಲಾಸ್ ಮಾಡ್ತೀನಿ, ಆನ್ಲೈನ್ ಕ್ಲಾಸ್ ಮಾಡ್ತೀನಿ. ಆ ಮಾಡಲ್ ಇದೆಯಲ್ಲ, ಆ ಜನದ ಕೈಯಲ್ಲೇ ಕೇಳಿಸ್ತೀನಿ, ಎಷ್ಟು ಖರ್ಚಾಗತ್ತಪ್ಪ, ಎಷ್ಟು ಈಲ್ಡ್ ಬರುತ್ತೆ ಹೇಳೋ. ಈಗ ಒಂದು ಟೊಮೊಟೊ ಗಿಡ ಎಷ್ಟು ಈಲ್ಡ್ ಬರುತ್ತೆ ಕೇಳೋ. ಅವ್ರು ಹೇಳ್ತಾರೆ 2 kg ಬರುತ್ತೆ, 4 kg, 5 kg. ವರ್ಸ್ಟ್ ಕೇಸ್ ಸಿನಾರಿ ಹಾಕೊಂಡೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ಪೀಪಲ್. ಇಟ್ಸ್ ವೆರಿ ಸಿಂಪಲ್ ಮಾಡಲ್. ಏನು ಕಾನ್ಶಿಯಸ್ ಆಗಿ ಇದನ್ನ ಗವರ್ಮೆಂಟ್ ತಗೊಂಡೋಗಿಲ್ಲ, ಅಥವಾ ಗವರ್ಮೆಂಟ್ ನಿಮ್ನ ರೀಚ್ ಆಗಿಲ್ವಾ, ಅಥವಾ ಟ್ರೈ ಮಾಡಿ ಸೋತ್ ಬಿಟ್ಟಿದ್ದೀರಾ? ಇಲ್ಲ, ನಾನು ತಗೊಂಡೋಗಿಲ್ಲ ಗೌರ್ಮೆಂಟ್ ಹತ್ರ. ಬಟ್ ಗೌರ್ಮೆಂಟ್ ಸ್ಲೋಗೆ ರೀಚ್ ಔಟ್ ಮಾಡ್ತಾರೆ. ಈಗ ಇವತ್ತು CP ಯೋಗೇಶ್ವರ್ ಅವ್ರು ಯಾವುದೋ ಮೂವಿ ಮಾಡ್ತಿದ್ರಂತೆ, ಅದಕ್ಕೆ ಐ ವಾಂಟ್ ಟು ಹಿಯರ್ ಫ್ರಮ್ ಯು, ಮೈ ಡೈರೆಕ್ಟರ್ಸ್ ವಾಂಟ್ ಟು ಹಿಯರ್ ಫ್ರಮ್ ಯು, ಟ್ರೂ ಫಾರ್ಮಿಂಗ್ ಇದು ನಿಮ್ಮ ಬಾಯಲ್ಲಿ ಇದು ಬರುತ್ತೆ, ಸ್ವಲ್ಪ ಬಂದು ಎಕ್ಸ್ಪ್ಲೈನ್ ಮಾಡಿ ಅಂದರು. ಸೊ ಗೌರ್ಮೆಂಟ್ ಅವ್ರು ನೋಟಿಸ್ ಮಾಡ್ತಿದ್ದಾರೆ. ದೇ ಆರ್ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ GKVK ಆರ್ಗ್ಯಾನಿಕ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದೇ ಆರ್ ನೋಟಿಸಿಂಗ್. ಎಲ್ಲೋ ಒಂದು ಕಡೆ ಕನ್ವರ್ಜ್ ಆಗುತ್ತೆ, ಎಲ್ಲೋ ಒಂದು. ಬಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದರೆ ದಟ್ ವೆಸ್ಟೆಡ್ ಇಂಟ್ರೆಸ್ಟ್ ಇದೆಯಲ್ಲ ಕಬ್ಬು ಇದರಲ್ಲಿ, ಅದು ಐದರ್ ದೇ ಶುಡ್ ನಾಟ್ ಬಿ ಇನ್ ಪಾಲಿಟಿಕ್ಸ್ ಆರ್ ಪಾಲಿಟಿಷಿಯನ್ಸ್ ಶುಡ್ ನಾಟ್ ಓನ್ ಇದು ಇಂಡಸ್ಟ್ರೀಸ್. ಅಂದರೆ ಎಸ್ಪೆಷಲಿ ಯಾಕಂದರೆ ಇದು ರಾಂಗ್ ಕ್ರಾಪ್ಸೇ ಪ್ರಾಪಗೇಟ್ ಆಗುತ್ತೆ. ಸೊ ಇವಾಗ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಓಕೆ, ಐ ಆಮ್ ಮೇಕಿಂಗ್ ಮನಿ ಆಲ್ಸೋ. ಸೋ ಫಾರ್ ಇಟ್ ಸೌಂಡ್ಸ್ ವೆರಿ ಗುಡ್. ನಿಮ್ಮ ಈ ಜರ್ನಿಯಲ್ಲಿ, ನಿಮ್ಮ ಆಲ್ಮೋಸ್ಟ್ ಇವಾಗ ಒಂದು 12 ವರ್ಷ 13 ವರ್ಷ 10 ವರ್ಷ ಮೇಲೆ, ಸೊ ಈ 10 ವರ್ಷದ ಜರ್ನಿಲಿ ಯಾವತ್ತಾದ್ರೂ ಅನ್ಸಿದೆ ಅಪ್ಪ ಸಾಕು ನಂಗೆ ಇದೆಲ್ಲ ಬೇಡ ಅಂತ? ಯಾಕೆ ಅನ್ಸಿದೆ? ಅನ್ಸಿದ್ರೆ ಅನ್ಸಿದೆ, ಬೇಜಾನ್ಸತಿ ಅನ್ಸಿದೆ. ಒಂದೊಂದ್ಸತಿ ನಾವು ಈ ಎಲ್ರಿಗೂ ತುಂಬ ಇದಾಗಿದೆ, ಎಲ್ಲ ಏನು ಅನ್ಕೊಳ್ತಾರೆ. ಒಂದೊಂದ್ಸತಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ರಿಟೇಲ್ ಬಿಸ್ನೆಸ್, ರನ್ನಿಂಗ್ ಶಾಪ್ಸ್. ನಾವು ಸಾಫ್ಟ್ವೇರ್ ಬಿಸ್ನೆಸ್ ರನ್ ಮಾಡಿದ್ದೀವಿ. ಸಾಫ್ಟ್ವೇರ್ ವಿ ನೋ ಇಟ್ ಇಸ್ ವೆರಿ ಈಸಿ, ಸಿಂಪಲ್. ಇದು ಸ್ಟಾಕ್ ಅಂತೆ, ಇನ್ವೆಂಟ್ರಿ ಅಂತೆ, ಮೂಮೆಂಟ್ಸು, ಸೋ ಮೆನಿ ಚಾನಲ್ಸ್ ಇಂದ ದುಡ್ಡು ಬರುತ್ತೆ. ಎವ್ರಿ ಡೇ ಬರ್ತಾ ಇರುತ್ತೆ, ಎವ್ರಿ ಅವರ್ ಬರುತ್ತೆ. ಇಟ್ಸ್ ಸೋ ಕಾಂಪ್ಲಿಕೇಟೆಡ್. ಇದು ನಮ್ಗೆ ಅನುಭವ ಇಲ್ಲ. ಸೊ ಎಷ್ಟೊಂದು ಸತಿ ವಿ ಹ್ಯಾವ್ ಕಮ್ ಬ್ಯಾಂಕ್ರಪ್ಟ್ ಆಗೋ ಸ್ಟೇಜ್ಗೆ ಬಂದ್ಬಿಟ್ಟಿದ್ವಿ. ಎಷ್ಟೊಂದು ಸತಿ ನಾವು ಅದರಲ್ಲಿ ಮೈ ಎಂಟೈರ್ ವೈಫ್ಸ್ ಜ್ಯುವೆಲರಿ ಎಲ್ಲ ಮಾಡಿ ಅನಿಸುತ್ತೆ. ಒಂದೊಂದು ಸತಿ ಯಾತಕ್ಕಪ್ಪ ಇಷ್ಟೆಲ್ಲ ಮಾಡಬೇಕು, ಒಂದೊಂದು ಸತಿ ಅನಿಸುತ್ತೆ. ಬಟ್ ಒಂದೊಂದು ಸತಿ ಮಾಡ್ತಾರೋ ಕಾಸಲ್ಲಿ ಇದೆಲ್ಲ ಮಾಮೂಲು ಅಲ್ವಾ, ಇದೆಲ್ಲ ಮಾಮೂಲು. ಫೇಸ್ ಮಾಡಿಕೊಂಡು ಮಾಡಬೇಕು. ಲೆಟ್ಸ್ ಕಾಸಿಗೆ ಬಂದಿದ್ದೀವಿ, ಹಂಗೆ ಯು ಆರ್ ಗೆಟಿಂಗ್ ದ ಸಪೋರ್ಟ್.
ಸಿ ನಾನು ಬೇರೆ ಅನ್ಲೈಕ್ ಅದರ್ ದಿಸ್ ಥಿಂಗ್ ಐ ಡಿ ನಾಟ್ ಸ್ಟಾರ್ಟ್ ಇಟ್ ಫಾರ್ ಬಿಸ್ನೆಸ್, ಕಾಸ್ಗೆ ಅಂತ ಮಾಡಿದ್ದು. ನನಗೆ ಹಂಗೆ ದ ಎಂಟೈರ್ ಯೂನಿವರ್ಸ್ ಹಸ್ ಸಪೋರ್ಟೆಡ್ ಮೀ ಟೈಮ್ಗೆ ಗಾಟ್ ಸಪೋರ್ಟ್ ಫ್ರಮ್ ಸಮ್ ಇದು. ಸೊ ಲೆಟ್ಸ್ ಡೂ ಇಟ್ ಅಂತ ತುಂಬ ಅದು ಹರ್ಡಲ್ಸ್ ಬಂದಿರುತ್ತೆ, ಬಟ್ ನೌ ಇಟ್ ಇಸ್ ಗುಡ್. ನಾವು ಐ ಥಿಂಕ್ ಒಬ್ಬ ಉದ್ಯಮಿಗರಿ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಅವರು ನಾವೇ ಇದ್ದೇಳಪ್ಪ ಅಂತ. ಅದು ನೋಡಿ ಏನೋ ಅದೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಹೇಳಿದ ಮಾತು ಎಷ್ಟು ರಿಲೆವೆಂಟ್ ಅಂದರೆ 2015 ಅಕ್ಟೋಬರ್ 1ಗೆ ಸ್ಟೋರ್ ಓಪನ್ ಮಾಡಿದ್ವಿ. ಸೊ ನಮ್ಮ ಸ್ಟೋರ್ ರನ್ ಆಗಬೇಕು ಅಂದರೆ ಪಕ್ಕದಲ್ಲಿ ಹೋಟ್ಲು ನಾವು ಫುಲ್ ಪ್ರಾಪರ್ಟಿ ರೆಂಟಿಗೆ ತೊಗೊಂಡಿದ್ವಿ. 35,000 ರೆಂಟು ಫುಲ್ ಪ್ರಾಪರ್ಟಿ, ಹೈವೇಲಿ, ಹಳ್ಳಿ ಅಲ್ವಾ, ಕಮ್ಮಿ ಇತ್ತು. ಸೊ ನನಗೆ ಫಸ್ಟು ಅಲ್ಲಿ ಮಾಡ್ಬೇಕಾದ್ರೆ ಎಲ್ಲರೂ ನೆಗೆಟಿವ್ ವೈಬ್ಸು. ಇಂದ್ರಾನಗರಲ್ಲಿ ಮಾಡು, ಅದು ಮಾಡು, MG ರೋಡ್ ಮಾಡೋ ನೆಗೆಟಿವ್ ವೈಬ್ಸು. ಮನೆಯಲ್ಲಿ ನನ್ನ ಹೆಂಡತಿ ಬೇರೆ ಎಲ್ಲ ಹಿಂಗೆ ಹೇಳ್ತಿದ್ದಾರೆ, ಏನು ಮಾಡೋ, ಯಾರೋ ಕರ್ಕೊಂಡೋಗು ಗುರುಗಳನ್ನ ಅಂತ ಅಂದರು. ಅವ್ರನ್ನ ಕರ್ಕೊಂಬಂದೆ. ಅವರು ಎಷ್ಟು ನೋಡಿದ್ರು, ಫುಲ್ ಸುತ್ತಾರಲ್ಲ ನೋಡಿದ್ರು, ಎಷ್ಟು ಖರ್ಚು ಮಾಡಿದ್ಯಾ ಅಂದರು. ನಾನು 22-23 ಲಕ್ಷ ಆಗಿದೆ ಅಂದೆ. ಹೋಯ್ತು ಅಂದ್ಕೊಂಬಿಡು, ವಾಪಸ್ ಹೋಗು ಅಂದರು. ನಾನು ಅದು ಬೇರೆ ಹಂಗೆ ಬೇರೆ ಆಗೋಯ್ತು. ಏನಿದು ಅಂದ್ಕೊಂಡು ಆಮೇಲೆ ಅವ್ರು ಕೇಳ್ಕೊಂಡು ಬಂದಿದ್ದು ಅಂದ್ಬಿಟ್ಟು ನಾನು ಕಂಟಿನ್ಯೂ ಮಾಡಿದೆ. ಮೂವಿ ಎಲ್ಲ ಆಯಿತು ಅದು. ಬಟ್ ಹೋಟ್ಲವ್ರು, ಒಂದು ಹೋಟ್ಲು ಬೇಕಲ್ಲ, ಜನ ಸ್ಟಾಕ್ ಹಾಕಿ ಮಾಡ್ತಾರೆ ಆರ್ಗಾನಿಕ್ ಸ್ಟೋರು. ಎಲ್ಲ ಹೋಟ್ಲವ್ರನ್ನೂ ಕೇಳಿದೆ, ಯಾರೂ ಬರಲಿಲ್ಲ, ಅಲ್ಲಿ ಜಾಗ ಇಲ್ಲ ಸರ್, ಡೌನ್ ಅದು ಹಂಗೆ ಹಿಂಗೆ ಅಂದರು. ಬಟ್ ಒಂದು ನಮ್ಮ ಗೋಕುಲ್ ವೆಜ್ ಅಂತ ಗಾಂಧಿ ಬಜಾರಲ್ಲಿದೆ, ಅವರು ಪಾಪ ಸರ್ ಇಲ್ಲಿ ಬಿಸ್ನೆಸ್ ಆಗಲ್ಲ, ಬಟ್ ನಿಮ್ಮ ಕಾಸ್ಟ್ಗೋಸ್ಕರ ಬರ್ತೀನಿ ಅಂದ್ಬಿಟ್ಟು ಪಾಪ ದೇವ್ರ ಥರ ಬಂದು ನಮ್ಮ ಪಕ್ಕದಲ್ಲಿ ನಾವೆಲ್ಲ ಬಿಲ್ಡ್ ಮಾಡಿ ಕೊಟ್ವಿ, ಅವ್ರು ಆಪ್ರೇಟ್ ಮಾಡೋ ಥರ. ಅಕ್ಟೋಬರ್ 1 ಓಪನ್ ಆಯಿತು. ನಮ್ಮ ಅಣ್ಣ ಒಂದು 5,000 ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿದ್ವಿ, ದೊಡ್ಡ ಫಂಕ್ಷನ್ ಹಿಂದ್ಗಡೆ. ಸೊ ನಮ್ಮ ಎಲ್ಲ ದೊಡ್ಡವ್ರನ್ನ ಕರೆಸಿದ್ವಿ. 3,000 ಜನ ಬಂದಿದ್ದರು. ನಾನು ಅಂದ್ಕೊಂಡೆ 3,000 ಜನ, 100 ರೂಪಾಯಿ ಅಂದರು, 3 ಲಕ್ಷ ರೂಪಾಯಿ ಇವತ್ತು ಇದಾಯಿತು, ನಮ್ಮದು ಬಿಸ್ನೆಸ್ ಆಯಿತು ಅಂತ. ಸೊ ವಾಪಸ್ ಬಂದೆ. ಸಾಯಂಕಾಲ ಹೋಟ್ಲು ನಮ್ಮ ಗೋಕುಲ್ ವೆಜ್ ಅವರು ಹೇಳಿದ್ರು 16,500 ಆಗಿದೆ, ಮತ್ತು ಪರವಾಗಿಲ್ಲ ಅಂದರು. ಇಲ್ಲಿ ಬಂದು ಸ್ಟೋರಲ್ಲಿ ಬಂದು ಕೇಳಿದ್ರೆ ಎಷ್ಟಾಗಿದೆ, 1,500 ಅಂದರು. ಅವತ್ತೊಂದು ಫುಲ್ ಮೈ ಗಾಡ್, ಇದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಯಾರಿಗೂ. 3,000 ಜನದಲ್ಲಿ ಹೊಸ ಸ್ಟೋರ್ಗೆ ಬಂದು ಅಟ್ಲೀಸ್ಟ್ ಒಂದು 100 ರೂಪಾಯಿನೂ ಖರ್ಚು ಮಾಡಿಲ್ಲ ಅಂದರೆ ಇಟ್ಸ್ ಎ ಪಾಪ್ ಇದು ಅಂದ್ಕೊಂಡೆ. ಸೊ ದೆನ್ ಐ ಕೇಮ್ ಔಟ್ ಆ್ಯಂಡ್ ಅಲ್ಲೊಂದು ಹೋರ್ಡಿಂಗ್ ಇತ್ತು, ದೊಡ್ಡ ಹೋರ್ಡಿಂಗ್ ಇತ್ತು. ಇಲ್ಲಿ ನಾವು ಆರ್ಗ್ಯಾನಿಕ್ ಮಂಡ್ಯ ಅಂತ ಬ್ರ್ಯಾಂಡ್ ಹಾಕಿದ್ರೆ 50,000 ಚಾರ್ಜ್ ಮಾಡೋದು ತಿಂಗಳಿಗೆ. ಸೊ ಕೈಯಿಂದ 50,000 ಹೋದ್ರೆ ತಿಂಗಳ ಕಾನ್ಸೆಪ್ಟ್ ಬಿಡೋದು ಬೇಡ ಅಂದ್ಕೊಂಡು ನಾನೇ ಪ್ಯಾಟೆಡ್ ಮೈ ಸೆಲ್ಫ್ ಆ್ಯಂಡ್ ಸೆಡ್ ಲೆಟ್ಸ್ ಕಂಟಿನ್ಯೂ. ಸೊ ಹಾಗೆ ಇದು ಸೆಲ್ಫ್ ಇನ್ಸ್ಪೈರ್ ಮಾಡ್ಕೋಬೇಕು. ಯಾಕಂದರೆ ತುಂಬ ಜನ ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ, ತುಂಬ ಜನ ಇದು. ಸೊ ನಮ್ಗೆ ಅದೊಂದು ಸ್ಕಿಲ್ ಇಲ್ಲ ಅಂದರೆ, ಸೆಲ್ಫ್ ಮೋಟಿವೇಶನ್ ಸ್ಕಿಲ್ ಇಲ್ಲ ಅಂದರೆ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿ ಎ. ಐ ಥಿಂಕ್ ಇಟ್ ಹೋಲ್ಡ್ಸ್ ಗುಡ್ ಫಾರ್ ಎನಿ ಬಿಸ್ನೆಸ್. ಅದರಲ್ಲೂ ಕೃಷಿ ಅಂತಂದ್ರೆ ನಂಗೆ 2 ಪ್ರಾಬ್ಲಮ್ ಕಾಣಿಸ್ತದೆ. ಒಂದು ಸರ್, ಹೆಣ್ಣು, ಹೊನ್ನು, ಮಣ್ಣು, 3 ಇಟ್ಸ್ ಆಲ್ ಕನೆಕ್ಟೆಡ್. ನೀವೇ ಹೇಳಿದ್ರಿ ಮಣ್ಣಿಂದಾನೇ ಎಲ್ಲ ಅಂತ. ಹೌದು, ಈಗ ಹೆಣ್ಣು ಬೇಕು, ಹೊನ್ನು ಬೇಕು. ಸೊ ನೀವ್ ಹೇಳ್ತಾ ಇದ್ದೀರಾ ಹೊನ್ನಂತೂ ಸಿಗತ್ತಪ್ಪ ಅಂತ, ಆದ್ರೂ ಹೆಣ್ಣು ಕೊಡ್ತಾ ಇಲ್ಲ ರೈತರಿಗೆ. ಅಂದರೆ ಹೆಣ್ಣು ಕೊಡ್ತಿಲ್ಲ ರೈತರಿಗೆ ಅಂದರೆ ಅರ್ಧಂಬರ್ಧ ಇದು ಹೆಣ್ಣು ಕೊಡ್ತಾರೆ, ಆಯಿತಾ. ದ ವೇ ಅಗ್ರಿಕಲ್ಚರ್ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಆಗಿದೆಯಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಈ ಬೇಸಿಕ್ ಈ ಮೆಂಟ್ಯಾಲಿಟಿ ಅದು ಮಾಸ್ ಆಗಿಬಿಟ್ಟಿದೆ. ಅಂದರೆ ನಮ್ಮ ಚುಂಚನಗಿರಿ ಮಠದಲ್ಲಿ ಈಗ 3 ವರ್ಷ 4 ವರ್ಷದಿಂದ ವಧುವರರ ಅನ್ವೇಷಣೆ ಕರೆದಿದ್ರು. ಒಂದು 15,000 ಹುಡುಗರು ಬಂದಿದ್ರಂತೆ, ಪೇಪರೆಲ್ಲ ಬಂದಿತ್ತು. 50 ಜನ ಹುಡುಗಿರು ಬಂದಿತ್ತು, 50 ಜನ ಹುಡುಗಿರು, 15,000 ಹುಡುಗರು. 100% ಸತ್ಯ. ಇವತ್ತಿಗೆ ಹಳ್ಳಿಯಲ್ಲಿ ವ್ಯವಸಾಯ ಮಾಡ್ತಾರೋ ಹುಡುಗನಿಗೆ ಹೆಣ್ಣು ಕೊಡಲ್ಲ, ಆಯಿತಾ. ಇದು ಬಿಗ್ಗೆಸ್ಟ್ ಹೊಡ್ತಾ ಬಂದಿರೋದೆ ಟಿ ವಿ ಸೀರಿಯಲಿಂದ. ಈ ಟಿ ವಿ ಸೀರಿಯಲಿಂದ ಎಲ್ಲ ಇವ್ರ ಎಷ್ಟು ಹೊಡ್ತಾ ಬಂದಿದೆ ಅಂದರೆ, ಈ ಟಿ ವಿ ಸೀರಿಯಲ್ ನೋಡಿ 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 ಪೀಪಲ್ ಥಿಂಕ್ ಅವ್ರ ಲೈಫ್ ಅದೇ ಥರ ಅಂತ ಹಾಕ್ಕೊಂಬಿಟ್ಟಿದ್ದಾರೆ. ಹಳ್ಳಿಗೆ ಬಂದರೆ ನಾನು ಪಾತ್ರೆ ತಿಕ್ಕಬೇಕು, ನಾನು ಕೊಟ್ಟಿಗೆ ಉಳಿಸ್ಬೇಕು. ಯಾಕೆ ಅವ್ರು ಬೆಂಗಳೂರಲ್ಲಿ ತಿಕ್ಕಲ್ವಾ ಪಾತ್ರೆ, ಮಾಡಲ್ವಾ? ನನ್ನ ಅದಕ್ಕೆ ರೆಸಿಸ್ಟ್. ಒಂದು ಹುಡುಗ ಇದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ ಹುಡುಗ, ಪಾಪ ಸ್ಕಾರ್ಪಿಯೋ ಇಟ್ಕೊಂಡಿದ್ದಾನೆ, ಮಂಡ್ಯಲ್ಲಿ ಮನೆ ಇದೆ,
ಊರಲ್ಲಿ 12 ಎಕರೆ ಜಮೀನಿದೆ, ಒಬ್ಬನೇ ಮಗ, ಇನ್ಯಾರೂ ಇಲ್ಲ, 39 ವರ್ಷ, ಇನ್ನೂ ಅವನಿಗೆ ಹೆಣ್ಣು ಸಿಕ್ಕಿಲ್ಲ. ಈ ದಿಸ್ ಇಸ್ ಯಾಕೆ ಹಳ್ಳಿಲಿ ಬಂದಿರಬೇಕು ಅಂತ ರೈಟ್, ಬಿಕಾಸ್ ಆ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗ್ಬಿಡಿದೆ, ಅದು ಈ ತರ ಬಿಲ್ಡ್ ಆಗ್ಬಿಟ್ಟಿದೆ. ಅದನ್ನ ಐ ಥಿಂಕ್ ನೆಗೆಟ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಎನಿ ವಿಡಿಯೋಸ್ ಮಾಡಿದಾಗ ಐ ಜಸ್ಟ್ ವೇರ್ ಕೂಲರ್ಸ್. ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಗ್ಲಾಮರ್ ಇನ್ ಟು ದಿಸ್. ಇಟ್ಸ್ ನಾಟ್ ಬಿಕಾಸ್ ಐ ವಾಂಟ್ ಟು, ಐ somewhere I'm making an effort to bring glamour, bring girls into ಇದು. ಸೊ ಅದೇನಾಗೋದು ಗೊತ್ತಾ, ಒಂದು ಇದು ಬರುತ್ತೆ, ಎಲ್ಲ ನಮ್ಮ ಹೆಂಗೆ ಎಲ್ಲ ಮೀಡಿಯಾ ಇದೆಲ್ಲ ರೈತ ಅಂತ ಹೆಂಗೆ ತೋರಿಸಿದಾರೆ ಹೇಳಿ, ಯಾವ ಥರ ನನ್ನ ರೈತ ಅಂತ ತೋರಿಸಿದಾರ. ಐ ಆಮ್ ಎ ಫಾರ್ಮರ್, ಐ ಆಮ್ ಎ ಪ್ರೌಡ್ ಫಾರ್ಮರ್. ನನ್ನ ತೋರಿಸಿದ್ರೆ 10 ಜನ ಹುಡುಗಿರು ಬರೋರು ಹಳ್ಳಿಗೆ. ತೋರಿಸಿರೋದು ಹೆಂಗೆ ರೈತ ಅಂತ, ರೈತನ ತೋರಿಸಿರೋದು ಅರ್ಕಲ್ ಬಟ್ಟೆ, ಚಡ್ಡಿ, ಭೂಮಿ ನೋಡ್ಕೊಂಡು ಕೂತ್ಕೊಳ್ಳೋದು. ದಿಸ್ ಹೂ ವಿಲ್ ಕಮ್. ಅವ್ರ ಪರ್ಸೆಪ್ಷನ್ ಇಲ್ವಲ್ಲ. ದಟ್ ಪರ್ಸೆಪ್ಷನ್ ಕಲೆಕ್ಟಿವ್ಲಿ, ನಾನೊಬ್ಬನೇ ಅಲ್ಲ, ಕಲೆಕ್ಟಿವ್ಲಿ ಸಮಾಜ ಅಷ್ಟು ಚೇಂಜ್. I think that's very important. And also you mentioned a very important point. Women coming into organic farming actually ಜಾಸ್ತಿ ಆಗಿದೆ. ತುಂಬಾ ಜನ ಹೆಣ್ಮಕ್ಳು ಬರ್ತಾ ಇದಾರೆ. ಎಸ್ಪೆಷಲಿ ನಾನು ಚಿಕ್ಕಮಂಗ್ಳೂರು ಆ ಬೆಲ್ಟ್ ಅಲ್ಲಿ, ನಮ್ದೊಂದು ಸಣ್ಣ ಜಾಗ ಇದೆ, ಅಲ್ಲಿ ಒಂದು ಕಾಫಿ ಮತ್ತೆ ಪೆಪ್ಪರ್ ಬೆಳಿತೀವಿ. ಸೊ ಅಲ್ಲಿ ನೋಡಿದ್ದೀನಿ ನಾನು, ತುಂಬಾ ಜನ ಹೆಣ್ಮಕ್ಳು, ದೇ ಆರ್ ದ ಒನ್ಸ್ ಹೂ ಆಕ್ಚುಲಿ ರನ್ ದ ಹೋಲ್ ಶೋ. ಅಂಡ್ ಐ ಥಿಂಕ್ ಇಲ್ಲ, ಹೆಣ್ಮಕ್ಳು ಬರ್ಲಿಲ್ಲ ಅಂದ್ರೆ ಕೃಷಿ ಉಳಿಯಲ್ಲ. ಹೆಣ್ಮಕ್ಳು ಈಗ ಪಾಪ ಈಗ ಆ ಟ್ರೆಂಡ್ ಬರ್ತಾ ಇದೆ. ಐ ಆಮ್ ಸೋ ವೆರಿ ಹ್ಯಾಪಿ. ಲಾಟ್ ಆಫ್ ಇನ್ಫ್ಲುಯೆನ್ಸರ್ಸು ಹುಡುಗಿರು ಫಾರ್ಮಿಂಗ್ ಇದು ಮಾಡ್ಕೊಂಡು ಬರ್ತಿದ್ದಾರೆ. ದೇ ಹ್ಯಾವ್ ಟು ಕಮ್. ಬಟ್ ಚೇಂಜ್ ಆಗುತ್ತೆ. ಬಟ್ ಪಾಪ ಈ ಪೀರಿಯಡಲ್ಲಿ ಆ ಜನ್ರೇಷನ್ ಸ್ಟಕ್ ಆಗ್ಬಿಟ್ಟಿದೆ, ಮದುವೆ ಆಗದೆ. ಅದು ಏನು ಮಾಡೋಕ್ಕಾಗಲ್ಲ. ಸೊ ಐ ಸೆಡ್ 2 ಪ್ರಾಬ್ಲಮ್ ಇದೆ ಅಂತ. ಒಂದು ಇಸ್ ಈ ಪ್ರಾಬ್ಲಮ್ ವಿ ಹ್ಯಾವ್ ಸೆಡ್ ದಟ್ ಹೌ ಪರ್ಸೆಪ್ಷನ್ ಹ್ಯಾಸ್ ಟು ಚೇಂಜ್. ಸೆಕೆಂಡ್ ಪ್ರಾಬ್ಲಮ್ ಇಸ್ ನಮ್ಮ ಈ ಜೆನ್ಸಿಯ ಈ ಎಲ್ಲ ಫಾಸ್ಟ್ ಆಗಿ ಸಿಗಬೇಕು, ಎಲ್ಲ ಏನೋ ಈ ಪ್ರಾಸೆಸ್ಡ್ ಫುಡ್ಡು, ಆ ಫುಡ್ಡು, ಈ ಫುಡ್ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಆರ್ಗ್ಯಾನಿಕ್ ನ ಹೇಗೆ ಪುಷ್ ಮಾಡೋದು? ಸಿ, Gen Z are adopting faster than other people. Okay. Now they want to eat clean food. They want to eat good food. They don't want adulteration. They are more aware. ನಮ್ಮ ಇದು ಪ್ರಾಡಕ್ಟ್ಸ್ ಮೋಸ್ಟ್ಲಿ 50 ವರ್ಷದವ್ರು ಫಸ್ಟ್ ಟೈಮ್ ಬರ್ತಾರೆ ನಮ್ಮ ಸ್ಟೋರ್ಗೆ. 40 ವರ್ಷದವರು, 50 ವರ್ಷ ಅವ್ರ ಮಕ್ಳು ಇಲ್ಲಿ ಹೇಳೋದು, ಮಕ್ಕಳು ಗೋ ಬೈ ಆರ್ಗ್ಯಾನಿಕ್ ಅಂತ ಮಕ್ಳು ಹೇಳ್ತಾರೆ. ನನ್ನ ಮಗ ಹೇಳಿದ್ಕೆ ಬಂದೆ ಅಪ್ಪ, ನನ್ನ ಮಗ ಎಷ್ಟೊಂದು ಜನ ವಯಸ್ಸಾಗಿರಿ ಇದು ಅವರು ಎಷ್ಟೊಂದು ಜನ ಬಂದಾಗ ನನ್ನ ಮೊಮ್ಮಗ ಹೇಳಿದ್ಕೆ ಬಂದಿದ್ದು ನಾನು ಆರ್ಗ್ಯಾನಿಕ್ ಮಂಡ್ಯ, ನಿಮ್ಮ ಪನ್ನೀರ್ ವೆಜಿಟೇರಿಯನ್ಸ್ ಇರ್ತಾರೆ, ಪಾಪ ಹೈ ಪ್ರೋಟೀನ್ ಪನ್ನೀರ್ ಇದೆಯಲ್ಲ ನನ್ನ ಮೊಮ್ಮಗ ಹೇಳಿದ್ದು ಅಂತ ಎಷ್ಟು ಜನ. ಸೊ Gen Zs are more aware than us. Okay, that's a very interesting. Sir, ಒಂದು ಸಣ್ಣ rapid fire letters to ಇನ್ನೊಂದು ಕ್ವೆಶ್ಚನ್ ನಾನು ಬಿಫೋರ್ ಐ ಸ್ಟಾರ್ಟ್ ದಟ್. ಈ ಅನ್ಸ್ಟೇಬಿಲಿಟಿ ಆಫ್ ಕ್ಲೈಮೇಟ್, ಅಫ್ಕೋರ್ಸ್ ನಾವು ಅದು ಪ್ರಾಬಬ್ಲಿ ನಮ್ಮ ಕಂಟ್ರೋಲಲ್ಲಿ ಸುಮಾರಿಲ್ಲ, ಬಟ್ ಅನ್ಸ್ಟೇಬಿಲಿಟಿ ಆಫ್ ಪ್ರೈಸಸ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಸಿ, ಅನ್ಸರ್ಟನಿಟಿ ಆಫ್ ಪ್ರೈಸಸ್ ಅಂದರೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಪ್ರೈಸಸ್ ಡ್ರೈವ್ ಆಗುತ್ತೆ. ಸೊ ಈ ಕೋಕೋನಟ್ ಆಯಿಲ್ ಇಟ್ ಹ್ಯಾಸ್ ಲೈಕ್ 1600 rupees cold pressed. It has prices have gone up. ನಮಗೆ ವಿ ಆರ್ ಗೆಟಿಂಗ್ ಇಟ್ ಅಟ್ 590 or something. We are selling at 695. So ಏನು ಮಾಡೋಕ್ಕೆ, sometimes we have to observe. ಎಲ್ಲ ಕಂಪ್ನೀಸು ದೇ ಹ್ಯಾವ್ ಪುಟ್ ಇಟ್ ಆನ್ ಕಸ್ಟಮರ್ಸ್. ಎಲ್ಲ 900 ಕಮ್ಮಿ ಎಲ್ಲೂ ಸಿಗ್ತಿಲ್ಲ, 1300 1400 ರೇಂಜ್ಗೆ ಹೋಯ್ತು. ಸಮಟೈಮ್ಸ್ ವಿ ಹ್ಯಾವ್ ಟು ಅಬ್ಸರ್ವ್ ದ ಕಾಸ್ಟ್. ಸಮಟೈಮ್ಸ್ ಏನು ಮಾಡೋಕ್ಕಾಗಲ್ಲ, ಈ ವಾರು ಅದು ಇದನ್ನು ಡ್ರೈವ್ ಆಗ್ಬೋದು, ಪ್ರೈಸಸ್ ಇದಾಗ್ಬಿಡುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗಿ. So you should be prepared for that and ನೀವು ಅಕಾರ್ಡಿಂಗ್ಲಿ ನೋಡಿಕೊಂಡು. ಇಟ್ ಈಸ್ ನಾಟ್ ತುಂಬ ಎರಾಟಿಕ್ ಆಗಿರಲ್ಲ. ಇಟ್ ವಿಲ್ ತುಂಬ ಇದಾಗಿರುತ್ತೆ. ಇದು ಟೊಮೆಟೊ ಒಂದೇ ಆ ಥರ. ಈರುಳ್ಳಿ ಅಂಡ್ ಟೊಮೆಟೊ. ಈರುಳ್ಳಿ ತುಂಬ ಇದು. Okay, so let us ask some questions, sir. ಇದು we really want to know about you ಕೂಡ. ನಿಮಗೆ ಕೋಪ ಬರುತ್ತಾ? ಕೋಪ ಎಲ್ಲರಿಗೂ ಬರುತ್ತೆ. ಈಗ ಕಮ್ಮಿ. ಈಗ ಈಗ ತುಂಬ ಕೋಪ ಬರೋದು ಏನಕ್ಕೆ ಗೊತ್ತಾ? ವೆನ್ ದರ್ ಇಸ್ ಅಜಿಟೇಷನ್ ಇನ್ ಸೈಡ್ ಯು, ವೆನ್ ದಟ್ ಅನ್ಕಂಫರ್ಟ್ ಫೀಲಿಂಗ್ ಇದ್ದಾಗ, ಅದು ಅನ್ಕಂಫರ್ಟ್ ಫೀಲಿಂಗ್ ಬರೋದು ಯಾವಾಗ ಗೊತ್ತಾ? ನೀವು ಜಂಕ್ ತಿಂತೀರಲ್ಲ, ಅಂದರೆ ಫುಡ್ಡು, ದಟ್ ಇನ್ಫ್ಲುಯೆನ್ಸಸ್ ಲಾಟ್ ಆಫ್ ಯುವರ್ ಬಾಡಿ. ಈಗ ನನಗೆ ಮೈ ಫುಡ್ ದಿಸ್ ಥಿಂಗ್ ಎವ್ರಿಥಿಂಗ್ ಇಸ್ ಕ್ಲೀನ್ ಅಲ್ಲ. ಕೋಪ ಬರೋದು ಈಗ ನೋಡಿ, ನೆನ್ನೆ ನಾನು ಕನಕಪುರ ಹೋಗಿದ್ದೆ, ಫಾರ್ಮ್ಗೆ ಹೋಗಿದ್ದೆ. ನೆನ್ನೆ ಬರ್ಬೇಕಾದ್ರೆ ಟೋಲಲ್ಲಿ ಎಲ್ಲ ಮೊದಲಾಗಿದ್ರೆ ತೆಗೆದು ಬೈದು ಇದೆಲ್ಲ ಮಾಡ್ಬಿಟ್ಟು, ಈಗ ಫ್ರಮ್ 8-9 years ಐ ಹ್ಯಾವ್ ಚೇಂಜ್ ಅ ಲಾಟ್.
ಬಿಕಾಸ್ ಆಫ್ ನಿನ್ನೆ ಆರಾಮಾಗಿ ಎಲ್ಲ ಕೂಗಾಡೋದು ಇದು ಮಾಡಿದ್ರು ನನ್ನ ಪಾಡ ಓದಿದೆ ದಟ್ ವಾಸ್ ಗಾನ್ ಔಟ್ ಆಫ್ ಮೀ. ಸೊ ಅಫ್ಕೋರ್ಸ್ ಈಗ ಬರಲ್ಲ ನಂಗೆ ಕೋಪ. ವೆರಿ ವೆರಿ ಐ ಥಿಂಕ್ ನೇಚರ್ ಆಲ್ಸೋ ಟೀಚಸ್ ಯು ಟು ಎಸ್ ಕಾಮ್, ಕೀಪ್ ಯೋರ್ಸೆಲ್ಫ್ ಮಣ್ಣು ತುಂಬ ಮಣ್ಣು. ಕಳಿಸುತ್ತೆ ಬುದ್ಧಿ. ಸೊ ನಿಮ್ಮ ಬ್ರೋ ಲ್ಯಾಂಗ್ವೇಜ್ ಫ್ರೆಂಡ್ಸ್ ಏನಿದ್ರು ಅಂದ್ರೆ ನಿಮ್ಮ ಸಾಫ್ಟ್ವೇರ್ ಅದರಿಂದ ಈಗ ಬಾ ಕಣ್ಲಾ ಹೋಗ್ ಕಣ್ಲಾ ಅಂತ ಯಾರು ಈಸಿಯಾಗಿ ಕನೆಕ್ಟ್ ಆಗಕ್ಕೆ ನಿಮ್ಗೆ? ನನಗೆ ಪಾಪ ಮಂಡ್ಯದಲ್ಲಿ ನಮ್ಮ ರೈತರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ಮಧುವಣ್ಣ ಅಂತಾನೆ ಕರೀತಾರೆ. ಬಟ್ ನಂಗೆ ಇಷ್ಟ ಆ್ಯಕ್ಚುಲಿ, ನಾನು ಮಂಡ್ಯ ಭಾಷೆ ತುಂಬ ಇಷ್ಟ. ನಾನು ಹಂಗೆ ಕರಿತೀನಿ, ನಾನು ಅಂತೂ ಅದು ಬಿಟ್ಟಿಲ್ಲ. ಐ ಥಿಂಕ್ ಅದು ಕೇಳಕ್ಕೆ ಚಂದ ಒಂಥರ. ಎಸ್ ಎಸ್. ಆರ್ಗ್ಯಾನಿಕ್ ಮಂಡ್ಯದ ಬೆಸ್ಟ್ ಸೆಲ್ಲಿಂಗ್ ಫುಡ್ಸ್ ಯಾವ್ದು? ನಮ್ಮದು ತುಪ್ಪ, ನಾಟಿ ಹಸು ತುಪ್ಪ, ಅದು ಕಾಸ್ಟ್ಲಿ ಆದ್ರೂ ಇಟ್ ಇಸ್ ವೆರಿ ಟೇಸ್ಟ್. ನಾನೇ ತಗೋತೀನಿ. ಸೊ ಅದು ಮತ್ತೆ ಹೈ ಪ್ರೋಟೀನ್ ಪನ್ನೀರ್ ಅದು ಕೂಡ, ಮತ್ತೆ ಹಾಲು, ನಾಟಿ ಹಸು ಹಾಲು, ಮೂರು ತುಂಬ ಸ್ಟಿಕ್ಕಿನೆಸ್ ಇದೆ. ಓಕೆ ಓಕೆ. ಸೊ ಆರ್ಗ್ಯಾನಿಕ್ ಅಂದ್ರೆ ಒಂಥರ ವಿ ಡಿಸ್ಕಸ್ ದಿಸ್ ಅನ್ಸುತ್ತೆ, ಎಕ್ಸ್ಪೆನ್ಸಿವ್ ಯಾಕೆ ಅಂತ ವಿ ಆಲ್ರೆಡಿ ಡಿಸ್ಕಸ್ ದಟ್. ಸೊ ಲೆಟ್ಸ್ ನಾಟ್. ನಾನು ಹೇಳಿದ್ರಲ್ಲ ನಿಮ್ಮ ತುಪ್ಪದೇ ಕಾಸ್ಟ್ಲಿ ಅಂದ್ರಲ್ಲ, ಹೌ ಡಿಡ್ ಯು ಟೆಲ್ ಇಟ್ ಇಸ್ ಕಾಸ್ಟ್ಲಿ? ಹೇಳಿಬಿಡಿ, ಹೇಳಿ. ಇಲ್ಲ, ನನ್ ಅಂದ್ರೆ ಈಗ ಸುಮಾರು ವರ್ಷಗಳಿಂದ ನಾನು ನಿಮ್ಮ ನಂದು ಕಾಸ್ಟ್ಲಿ ಅಂತಿರಲ್ಲ, ನಮ್ದು ಬೇರೆ ಇದು ಕಾಂಟ್ರವರ್ಸಿ, ಎಷ್ಟೊಂದು ಜನ ಒಪ್ಪಲ್ಲ. ಆಯ್ತಾ ನೋಡಿ, ನಿಮ್ಮ ಅಜ್ಜಿ ತುಪ್ಪ ಹೆಂಗ್ ಮಾಡ್ತಾ ಇದ್ರು ಹೇಳಿ ನಂಗೆ. ಮನೇಲಿ ಕಾಯಿಸಿ, ಅದಕ್ಕಿಂತ ಮುಂಚೆ ಕಡ್ದು, ಅದಕ್ಕಿಂತ ಮುಂಚೆ ಮೊಸರು, ಫಸ್ಟ್ ಅದಕ್ಕಿಂತ ಅಲ್ವಾ, ಹೌದು. ಆ ಪ್ರಾಸೆಸ್ ಅಲ್ಲಿ ಮಾಡಿದ್ರೆ ಅಷ್ಟೇ ಆಗೋದಿಲ್ಲ. ಇವತ್ತಿಗೂ ಯಾರೇ ತುಪ್ಪ ಮಾರ್ತೀನಿ, ತುಪ್ಪ ಅಂತ ಹೇಳ್ಕೊಂಡು ಮಾರ್ತಿದಾರಲ್ಲ, ಈ ಪ್ರಾಸೆಸ್ ಅಲ್ಲಿ ಮಾಡಿದ್ರೆ ಅಷ್ಟಕ್ಕೆ ಮಾರಬೇಕು. ನೀವು ಹೇಳಿದ ರೇಟ್ಗೆ ಆ ಪ್ರಾಸೆಸ್ ಮಾಡ್ತಿಲ್ವಲ್ಲ. ನೀವು ಹೇಗೆ ಅದನ್ನ ಪ್ರಾಸೆಸ್ ಇವಾಗ ನಾನು ಬೇರೆಯವ್ರು ಮಾಡ್ತಿರೋ ಪ್ರಾಸೆಸ್ ನಾವು ಮಾಡಿದ್ರು, ನಾವು ವಿ ಕ್ಯಾನ್ ಗಿವ್ ಇಟ್ at 900 rupees. They are not using this process. Yes, yeah, traditional process use ಮಾಡ್ತಾರೆ. ಇಲ್ಲ ಮಾಡಿದ್ರೆ ಈ ಪ್ರೈಸ್ ಅಲ್ಲಿ ಕೊಡಕ್ಕೆ ಆಗಲ್ಲ. ಓ, fermentation How are ಇದೆ. they doing? They're not fermenting. No, there is no fermentation. And how can you call it as a ghee? There is fermentation in it. ಹಾಲನ್ನ ತಗೊಂಡು ಫ್ಯಾಟ್ ತೆಗೆದ್ಬಿಟ್ಟು ಫ್ಯಾಟ್ನ ಕಾಯಿಸ್ಬಿಟ್ಟು ಘೀ ಅಂತ, ಅದು ಘೀ ಹೆಂಗಾಗುತ್ತೆ? ಯು ಆರ್ ಕಂಪೇರಿಂಗ್. ಸಿ, ಐ ಆಮ್ ನಾಟ್ ಟೆಲಿಂಗ್ ಅದು ಮಾಡಿ, ಬಟ್ ಇಟ್ಸ್ ನಾಟ್ ಘೀ. No wonder ಆ ಟೇಸ್ಟ್, ಆ ಘಮ ಅದೆಲ್ಲ ಇಟ್ಸ್ ಸೋ ಡಿಫರೆಂಟ್. ತಪ್ಪಲ್ವಾ ಅದು? ತಪ್ಪ ಅಂದ್ರೆ ನಾನು ಅವ್ರು ಮಾಡ್ತಿರೋದು ತಪ್ಪು ಅಂತಲ್ಲ, ಅದರಿಂದ ಕೆಟ್ಟದು ಅಂತ ಹೇಳ್ತಲ್ಲ, ಬಟ್ ಇಟ್ ಇಸ್ ನಾಟ್ ಘೀ. ಇಟ್ಸ್ ಅನ್ಫರ್ಮೆಂಟೆಡ್. ಇದು ಅಂತ ಕರಿಬೇಕು ತಾನೆ, ಇದನ್ನ ತೆಗೆದ್ಬಿಟ್ಟು ಘೀ ಅಂದ್ಬಿಟ್ರೆ. ವೆರಿ ಟ್ರೂ. ಸೊ ಮಧುಚಂದನ್ ಅವ್ರಿಗೆ ಇನ್ಸೆಕ್ಯೂರಿಟೀಸ್ ಇದೆಯಾ? ಇದ್ರೆ ಯಾವ ತರದ್ರ ಬಗ್ಗೆ ಇದೆ? ಯಾರಿಗೆ ಆಸೆ ಇರುತ್ತೋ, ಯಾರಿಗೆ ಇದ್ರ ಮೇಲೆಲ್ಲ ಆಸೆ ಇರುತ್ತೋ ಅವ್ರಿಗೆ ಕಳೆದೋಗ್ಬಿಡುತ್ತೆ ಇನ್ಸೆಕ್ಯೂರಿಟಿ. ನಮ್ಗೆ ಏನೋ ಆಸೆ ಇಲ್ಲ, ವೆರಿ ಸಿಂಪಲ್ ಲಿವಿಂಗ್. ಸೊ ಐ ಹ್ಯಾವ್ ನೋ ಸಚ್ ಇದು. ಇಟ್ಸ್ ವೆರಿ ನೈಸ್. ಸೊ ಮನ್ಸಿಗೆ ತೀರಾ ದುಃಖ ತಂದ ಇನ್ಸಿಡೆಂಟ್ ಯಾವ್ದಾದ್ರು ಇದೆಯಾ? ಇಲ್ಲ, ನನಗೆ ಆ ಥರ ಇನ್ಸಿಡೆಂಟ್ಸ್ ಎಲ್ಲ ಇಲ್ವೇ ಇಲ್ಲ. ಖುಷಿ ಕೊಟ್ಟಿದ್ಯಾ ಅವಾಗ? ಯಾವಾಗಲೂ ಖುಷಿಲಿರ್ತೇನೆ ನಾನು. ಎವ್ರಿ ಟೈಮ್ ಐ ಆಮ್ ಲೈಕ್ ವೆರಿ ಬ್ಲೆಸ್ಡ್ ಸೋಲ್. ಐ ಆಲ್ವೇಸ್ ಹ್ಯಾಪಿ. 9:00 ಮಲ್ಕೊಳ್ತೀನಿ, 5 ಗಂಟೆಗೆ ಹೇಳ್ತೀನಿ. ಸೊ ಐ ಆಮ್ ಆಲ್ವೇಸ್ ಹ್ಯಾಪಿ. ಖುಷಿ ಕೊಟ್ಟಿದ್ದೆ ಹೇಳ್ತೀನಿ. ನನಗೆ ತುಂಬ ಖುಷಿಯಾಗಿದ್ದು, ಆ ಜಾಯ್ನೆಸ್ ಬಂದಿದ್ದು 2 ಟೈಮು. ಒಂದು ಸಲ ನನಗೆ ಫಸ್ಟು ರೆಲ್ಕ್ಯೂ ಸಾಫ್ಟ್ವೇರಲ್ಲಿ ಕೆಲಸ ಸಿಕ್ತು. ಆ ಕೆಲಸ ಸಿಕ್ಕಿದ ದಿನ ನನಗೆ ಸಂಬಳ ಬಂತಲ್ಲ, ಸಿಟಿ ಬ್ಯಾಂಕಕ್ಕೆ ನಮಗೆಲ್ಲ ಕಾರ್ಡ್ ಗಿಡೆಲ್ಲ ಬಂತು. ಸಿಟಿ ಬ್ಯಾಂಕಿಗೆ 8,000 ಸಂಬಳ ಬಂತು. ಅವತ್ತು ಸಖತ್ ಖುಷಿ ಆಯ್ತು ನನಗೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ದುಡ್ದೇನೋ 8,000 ರೂಪಾಯಿ ಬಂತು. ಸೆಕೆಂಡ್ ಟೈಮ್ ಖುಷಿ ಆಗಿದ್ದು, ನನ್ನ ತೋಟದಲ್ಲಿ ನಾನು ಬೆಳೆದಂಥ ಸೊಪ್ಪನ್ನು ಮಾರಿದೆ. ಅವಾಗ ಇಟ್ ವಾಸ್ ಲೈಕ್ 100 ರೂಪಾಯಿಗಿಂತ ಕಮ್ಮಿ, 60-70 ರೂಪಾಯಿನೇನೋ, ಬಟ್ ಐ ಫೆಲ್ಟ್ ಸೋ ಮಚ್ ಹ್ಯಾಪಿ. ಸೊ ಈ 2 ಟೈಮಲ್ಲಿ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಸೊ ಈಗ ಒಂದು ಲಕ್ಸುರಿ ದಟ್ ಯು ಗೇವ್ ಅಪ್, ಯಾವುದೋ ಒಂದು ಲಕ್ಸುರಿ ನಾನು ಸಾಫ್ಟ್ವೇರ್ ವರ್ಲ್ಡ್ ಅಲ್ಲಿ ಇದ್ದಾಗ ಈ ಲಕ್ಸುರಿನ ಎಂಜಾಯ್ ಮಾಡ್ತಿದ್ದೆ, ಅದನ್ನ ಈಗ ನಾನು ಬಿಟ್ಕೊಟ್ಟಿದ್ದೀನಿ ಅಂತಂದ್ರೆ ಏನದು? ಸಿ, ಒಂದು ಲೈಫ್ ಇನ್ ಅಬ್ರಾಡ್, ಅಲ್ಲಿ ಇಟ್ ಈಸ್ ವೆರಿ, ಸರ್ಕಾರ ಆಗಲಿ ಜನಗಳಾಗಲಿ ನಂಬಿಕೆ ಇದೆ ಅವ್ರ ಮಧ್ಯೆ. ನಮ್ಮ ದೇಶದಲ್ಲಿ ಈಗ ಅದೊಂದು ನನಗೆ ಇದು, ಇಲ್ಲಿ ಆನೆಸ್ಟಿ, ಮತ್ತು ಸರ್ಕಾರ ನಂಬಲ್ಲ ನಿಮ್ಮನ್ನ, ಆಯಿತಾ? ಟೋಲಲ್ಲೇ ತಗೊಳ್ಳಿ, ನಿನ್ನ ದುಡ್ಡು ಇದು ಮಾಡೋವರೆಗೂ ಎತ್ತಲ್ಲ ಅವನು.
ಸಿ ಯು ಶುಡ್ ಟ್ರಸ್ಟ್ ಯುವರ್ ಪಬ್ಲಿಕ್. ಜನ ಸರ್ಕಾರ ನಮ್ಮಲ್ಲ, ಸರ್ಕಾರ. ಸೊ ಅದು ನನಗೆ ತುಂಬ ಇಲ್ಲಿ ನಮ್ಮ ದೇಶದಲ್ಲಿ ತುಂಬ ಇದಾಗುತ್ತೆ. ಫಸ್ಟ್ ಗೌರ್ಮೆಂಟ್ ಶುಡ್ ಸ್ಟಾರ್ಟ್ ಟ್ರಸ್ಟಿಂಗ್ ಪೀಪಲ್. ದುಡ್ಡಿಲ್ವಾ ಹೋಗು, ನಾನು ನಾಳೆ ಕಲೆಕ್ಟ್ ಮಾಡ್ಕೊಳ್ತೀನಿ. ಇದು ಇಸ್ ಮಿಸ್ಸಿಂಗ್ ಇಲ್ಲಿ. ಐ ಥಿಂಕ್ ವೆನ್ ಯು ಸೇ ಸರ್ಕಾರ ನನಗೆ ರೂಲ್ಸ್ ನೆನಪಾಗುತ್ತೆ. ಸೊ ಇವಾಗ ನಿಮ್ಮ ಆರ್ಗ್ಯಾನಿಕ್ ಪ್ರಾಸೆಸ್ಸಲ್ಲೂ ಕೂಡ ಸರ್ಟಿಫಿಕೇಶನ್ನು ಅದು ಇದು ಬ್ರ್ಯಾಂಡ್ ಅಂದರೆ ಇವಾಗ ಲೇಬಲ್ ಹಾಕಬೇಕು, ಅದು ಹಾಕಬೇಕು, ಇದು ಹಾಕಬೇಕು, ಆ ಥರದ್ದು ಕಾಂಪ್ಲಿಕೇಶನ್ಸ್ ಇದೆಯಾ? ಇಲ್ಲ. ಸಿ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಇಟ್ಸ್ ವೆರಿ ಸ್ಟ್ರಿಕ್ಟ್. ಅದು ಏನು ಪ್ರಾಸೆಸ್ ಇಟ್ ಕ್ಯಾನ್ ಎಕ್ಸ್ಪ್ಲೇನ್? ಸರ್ಟಿಫಿಕೇಶನ್ ಅಂದರೆ ದೇರ್ ಆರ್ ಏಜೆನ್ಸೀಸ್. ಸೊ ದೇರ್ ಆರ್ ಆದಿತ್ಯ ಆರ್ಗ್ಯಾನಿಕ್ಸ್, ಎಕೋಸರ್ಟ್. ಸೊ ದೇರ್ ಆರ್ ಸರ್ಟಿಫಿಕೇಶನ್ ಬಾಡೀಸ್, USDA ಆರ್ಗ್ಯಾನಿಕ್, India Organics ಅಂತ. So this is a process. So if you are adopting USDA organic, they come and audit you. And it's a very strict process. ಈಗಂತೂ ಇನ್ನೂ ಸ್ಟ್ರಿಕ್ಟ್ ಮಾಡಿದ್ದಾರೆ ಗೌರ್ಮೆಂಟ್. ದೇ ಆರ್ ಡೂಯಿಂಗ್ ದರ್ ಜಾಬ್. FSSI ಇದೆಲ್ಲ ಇಟ್ಸ್ ವೆರಿ ಸ್ಟ್ರಿಕ್ಟ್. ಲೇಬಲ್ ಹಿಂಗೆ ಇರಬೇಕು, ಇದೇ ಮಾಡಬೇಕು ಅಂತ ಅದೆಲ್ಲ ಕ್ಲಿಯರ್ ಆಗಿದೆ. ಅದೆಲ್ಲ ಏನು ಇಟ್ಸ್ ನಾಟ್ ಲೈಕ್ ಕಾಂಪ್ಲಿಕೇಟೆಡ್ ಅಪ್ಪ, ಆ ಥರ ಏನೂ ಇಲ್ಲ. ನಮ್ಮ ರೈತರು ಕೂಡ ಅದನ್ನ ಮಾಡ್ಕೋಬಹುದು. ಸ್ವಲ್ಪ ಗೈಡೆನ್ಸ್ ಕೊಟ್ರೆ ಅವರು ಕೂಡ ಮಾಡ್ಕೋಬಹುದು. ನಮ್ಮ ಹಳ್ಳಿಗಳಲ್ಲಿ ಏನ್ ಮಿಸ್ ಆಗ್ತದೆ? ವಾಟ್ ಇಸ್ ಇಟ್ ದಟ್ ಯು ಥಿಂಕ್ ಇಸ್ ಮಿಸ್ಸಿಂಗ್? ಸಿ ಸಸ್ಟೈನಬಿಲಿಟಿ ಇಸ್ ಕಂಪ್ಲೀಟ್ಲಿ ಗಾನ್ ಫ್ರಮ್ ದ ವಿಲೇಜ್. ನಮ್ಮ ಇಂಡಿಯಾ ರಿಚ್ ಆಗಿದ್ದ ಹಳ್ಳಿಗಳು ಸುಸ್ಥಿರವಾಗಿ ಹಳ್ಳಿ ಇತ್ತು, ಅದು ಇಸ್ ಮಿಸ್ಸಿಂಗ್ ಕಂಪ್ಲೀಟ್ಲಿ. ಅಂದರೆ ನಾನು ತುಂಬ ಸತಿ ಹೇಳಿದ್ದೀನಿ ಜನಕ್ಕೆ. ಮೋಸ್ಟ್ಲಿ ಇನ್ನೊಂದು 30 ವರ್ಷ ಆದಮೇಲೆ ನೋಡೋ ಅವ್ನು ಆಗಲೇ ಹೇಳಿದ ಅಂತ ಇನ್ನೂ ಜನಕ್ಕೆ ಅರ್ಥ ಆಗ್ತಾಯಿಲ್ಲ. ಸಿ ಹಳ್ಳಿ 40 years ಬ್ಯಾಕ್, 50 years ಬ್ಯಾಕ್ ಹಳ್ಳಿ ಅಂದರೆ ಏನು? ಇಟ್ ವಾಸ್ ಎ ಸೆಲ್ಫ್ ಸಸ್ಟೈನಿಂಗ್ ಪ್ಲೇಸ್. ಹಂಗಂದ್ರೆ ಏನು? ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಜೋಗ್ತಾ ಇದ್ರು ಅಲ್ವಾ? ರೈತ ಜಮೀನ್ಗೆ ಹೋಗ್ಬಿಡೋನು ಆಯಿತಾ, ಅಲ್ಲಿ ಯಾವುದೋ ಮರದ ಕೊಂಬೆ, ಬೇವಂದು ಇಲ್ಲ ಮಾವಿನಕಾಯಿ ಎಲೆ ಹಿಂಗೆ ತೊಗೊಂಡು ಅಲ್ಲೇ ಕೆಲಸ ಮಾಡ್ಕೊಂಡು ಹಂಗೆ ಕ್ಲೀನ್ ಮಾಡ್ಕೊತಿದ್ದ. ಮನೇಲಿ ಬೆಂಕಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋರು, ಆ ಬೂದಿಯಲ್ಲಿ ಪಾತ್ರೆ ತೊಳೆಯೋರು. ಶರ್ಬತ್ ಮಾಡಿದರೆ ಆ ನಿಂಬೆಹಣ್ಣಲ್ಲಿ ಜಿಡ್ ಪಾತ್ರೆ ತೊಳೆಯೋರು. ಹಳ್ಳಿಯಲ್ಲಿ ಇಲ್ಲ ದೊಡ್ಡ ಹಳ್ಳಿಯಲ್ಲಿ ಗಾಣ ಇರೋದು, ಎಣ್ಣೆ ಗಾಣ, ಅಲ್ಲಿಂದ ಎಣ್ಣೆ ಬರೋದು. ನಮ್ಮ ತರಕಾರಿ ಅವರೇ ಬೆಳ್ಕೊಳ್ಳೋರು, ಕಾಳು ಅಕ್ಕಿ ಜಮೀನಲ್ಲಿ ಬೆಳ್ಕೊಳ್ಳೋರು, ಹಣ್ಣು ಗಿಣ್ಣೆಲ್ಲ ಹಿತ್ತಲಲ್ಲಿರೋದು, ಕೋಳಿ ಕುರಿ ಮೊಟ್ಟೆ ಗಿಟ್ಟೆಲ್ಲ ಇದಿರೋದು, ಹಾಲು ಇದಿರೋದು. ದೇ ವರ್ ಸ್ಪೆಂಡಿಂಗ್ ಲಿಟ್ರಲಿ ಝೀರೋ. ಎಸ್ಪೆಷಲಿ ಉಪ್ಪು ಖರ್ಚು ಮಾಡೋರು. ಅದು ಬಿಟ್ಟರೆ ಮದುವೆ ಮುಂಜಿ ಅಂದರೆ ಮನೆ ಮುಂದೆ ಚಪ್ರ ಹಾಕೋರು, ಊರಲ್ಲಿರೋ ದೇವಸ್ಥಾನದಲ್ಲಿ. ಇಟ್ ವಾಸ್ ಕಂಪ್ಲೀಟ್ಲಿ ಸಸ್ಟೈನಬಲ್. ಹೇರ್ ಕಟಿಂಗು ಅದು ಇದು ಅಂದರೆ ಬಾರ್ಬರ್ ಇರೋರು, ಅವನಿಗೆ ಒಂದು ಚೀಲ ಭತ್ತ ಕೊಟ್ಟರೆ ವರ್ಷ ಪೂರ್ತಿ ಕಟಿಂಗ್ ಮಾಡೋನು ಸತಿಯಾರ. ಅಗಸರು ಇರೋರು. ಸೊ ಇದು ನೋಡಿ ಪಾಟ್ರಿ ಮಾಡೋರು ಇರೋರು. ದುಡ್ಡು ಅವನು ಎಷ್ಟೇ ಬೆಳೆದ್ರೂ ವಾರದಲ್ಲಿ ಒಂದೊಂದು ಊರಲ್ಲಿ ಒಂದು ಸಂತೆ ಇರೋದು, 7 ದಿನವೂ ಸಂತೆ ಇರುತ್ತೆ ಸುತ್ತ ಊರುಗಳಲ್ಲಿ. ಇವಂದೇನೋ ಎಕ್ಸಸ್ ಇದೆ ತೊಗೊಂಡವನು ಮಾರೋನು, ದುಡ್ಡು ಬರ್ತಾನೇ ಇತ್ತು, ಖರ್ಚಾಗ್ತಾ ಇರಲಿಲ್ಲ. ಅದಕ್ಕೆ ಅವ್ನು ಹೆಂಡ್ತಿ ಕಾಸನ್ ಶ್ರಮ ಹಾಕೋ. ಬಟ್ ಇವತ್ತು ಹಂಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಯು ಹ್ಯಾವ್ ಟು ಇನ್ವೆಸ್ಟ್ ಫಾರ್ ಪೇಸ್ಟ್, ಯು ಹ್ಯಾವ್ ಟು ಇನ್ವೆಸ್ಟ್ ಫಾರ್ ಟೂತ್ ಬ್ರಷ್, ಬಿಕಾಸ್ ಯು ಹ್ಯಾವ್ ಚೇಂಜ್ ದಟ್ ಕಲ್ಚರ್. ಇವತ್ತು ಅದೇ ಟೂತ್ ಪೇಸ್ಟಲ್ಲಿ ನೀಮಿದೆಯಾ ಅಂತ ಹೇಳ್ತಾರೆ, ಬುದ್ಧಿ ಇಲ್ದಾರೆ. ಅದನ್ನೇ ಮಾಡ್ತಿದ್ವಿ, ದಾರಿ ತಪ್ಪಿಸ್ಬಿಟ್ಟು ಈಗ ಯು ಮೇಡ್ ಅ ಬೈರ್. ಈಗ ಪೇಸ್ಟಿಗೆ ದುಡ್ಡು ಹಂಚ್ಬೇಕು. ಅಮ್ಮ ಅಥವಾ ಇದು ಪಾತ್ರೆ ತೊಳಿಬೇಕು ಅಂದರೆ ವಿಮ್ ಬಾರ್ 10 ನಿಂಬೆ ಶಕ್ತಿ, ನಿಂಬೆಹಣ್ಣಲ್ಲೇ ಉಂಚುತ್ತಾ ಇದ್ವಿ ನಾವು ಪಾತ್ರೆನ. ಇವತ್ತು ನೀ ಏನು ಮಾಡಿದ್ವಿ? ದಾರಿ ತಪ್ಪಿಸ್ವಿ ಆಯಿತಾ, ನಾವು ದಾರಿ ತಪ್ಪಿಸ್ವಿ. ತರಕಾರಿ ಕೊಂಡ್ತಾರೆ, ಹಾಲು ಕೊಂಡ್ತಾರೆ, ಮೊಟ್ಟೆ ಕೊಂಡ್ತಾರೆ, ಇದೆಲ್ಲ ದೇ ಬಿಕಮ್ ಡಿಪೆಂಡೆಂಟ್. ಆ ಸಸ್ಟೈನಬಿಲಿಟಿ ನಾವು ಹಳ್ಳಿಯಲ್ಲಿ ತರೋವರೆಗೂ ಯಾವ ಇಂಡಿಯಾ ಯಾವ GDP ಏನು ಮಾಡೋಕ್ಕಾಗಲ್ಲ. ಇಂಡಸ್ಟ್ರಿಯಲೈಸೇಷನಲ್ಲಿ GDP ಮಾಡೋದು ಇಟ್ಸ್ ನಾಟ್ ಸಸ್ಟೈನಬಲ್. ಬಟ್ ಇಸ್ ಇಟ್ ಪಾಸಿಬಲ್ ಟು ಬ್ರಿಂಗ್ ಇಟ್ ಬ್ಯಾಕ್? ಅದೇ ಬುದ್ಧಿ ಹಾಕಿ ನಮ್ಮ ರಾಜಕಾರಣಿಗಳು ಕಮಿಟ್ಮೆಂಟ್ ಮಾಡಿದ್ರೆ ಮಾಡ್ಬೋದು. ಹಳ್ಳಿಗಳ ಸಸ್ಟೈನಬಲ್ ನೀವು ಸಣ್ಣದು ಇವೆಲ್ಲ ಸಣ್ಣ ಚೇಂಜಸ್, ತುಂಬ ದೊಡ್ಡದಲ್ಲ. ಹೇಳ್ಬೇಕು ಅವರು ಹಳ್ಳಿಗಳಲ್ಲಿ, ನೀನು ವರ್ಮಿ ಕಾಂಪೋಸ್ಟ್ ಇದು ಮಾಡೋ 10,000 ರೂಪಾಯಿ ಕೊಡ್ತೀನಿ, ನೀನು ಕೊಟ್ಟಿಗೆಗೆ 10,000 ಕೊಡ್ತೀನಿ. ಸಿ ದಿಸ್ ಇಸ್ ನಾಟ್ ದ ವೇ. ಯು ಹ್ಯಾವ್ ಟು ಟೀಚ್ ದೆಮ್ ಹೌ ಟು ಫಿಶ್. ನನಗೆ ಅಕೌಂಟ್ಗೆ 2,000 ಹಾಕ್ತೀನಿ, ಬಸ್ ಫ್ರೀ ಕೊಡ್ತೀನಿ, ದಟ್ಸ್ ನಾಟ್ ದ ವೇ. ಯು ಹ್ಯಾವ್ ಟು ಎಜುಕೇಟ್ ದೆಮ್. ಆ ಎಜುಕೇಟ್ ಮಾಡಿದ್ರೆ ಆಗತ್ತೆ.
ಸರ್ ಆರ್ಗ್ಯಾನಿಕ್ ಮಂಡ್ಯ ಇನ್ ನೆಕ್ಸ್ಟ್ 5 years? ನೆಕ್ಸ್ಟ್ 5 years ವಿ ಹ್ಯಾವ್ ಟು, ಅದು ಈಗ ಮೋರ್ ರೈತರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ಇವಾಗ ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡಿದ್ವಿ, US ಎಲ್ಲ ಕನ್ಸೈನ್ಮೆಂಟ್ ಹೋಗ್ತಾ ಇದೆ. ವಿ ವಿಲ್ ಗ್ರೋ into a much larger brand in India as well as in US and UAE, Singapore. So that way we can support more farmers. We don't have a goal ನಾವು 1,000 ಕೋಟಿ ಕಂಪ್ನಿ ಆಗಬೇಕು, 5,000 ಕೋಟಿ ಆ ಥರ ಯಾವತ್ತೂ ನಾನು ಥಿಂಕ್ ಮಾಡಿಲ್ಲ. ಬಟ್ ಇವೆನ್ಚುಲಿ ಇಟ್ ವಿಲ್. ಓಕೆ ಓಕೆ. ಸೊ ನಿಮ್ಮ ಲೈಫ್ನ ನೀವು ಇವಾಗ ತಾನೇ ಹೇಳ್ತಾ ಇದ್ರಿ, ಯೋಗೇಶ್ವರ್ ಅವ್ರು ಕಡ್ದು ಇದು ಮಾಡಿರಂತ ನೀವೇ ಒಂದು ಸಿನಿಮಾ ಮಾಡೋಂಗಿದ್ರೆ ಅದರಲ್ಲಿ ನೀವು ಯಾರನ್ನ ಆಲ್ರೆಡಿ Cast ಸಿನಿಮಾ ಮಾಡಿ. ಮಾಡಿದಾರಲ್ಲ. ನೀವು ನಿಮ್ಮ ಪೂರ್ತಿ ನಿಮ್ಮ ಜೀವನನ ನೀವು ಮಾಡ್ತೀನಿ ಅಂತ ಹೊರಟ್ರೆ? ಮಹೇಶ್ ಬಾಬು ಮಹರ್ಷಿ ಫಿಲಮ್ ಇಸ್ ಬೇಸ್ಡ್ ಆನ್ ಮೈ ಸ್ಟೋರಿ ಓನ್ಲಿ. ತೆಲುಗು ಸೂಪರ್ ಹಿಟ್ ಮೂವಿ ಆಯ್ತಲ್ಲ, ಐ ನೋ ಮಹೇಶ್ ಬಾಬು ಆಕ್ಚುಲಿ ದ ಸೇಮ್ ಮಹರ್ಷಿ, ದಟ್ಸ್ ಮೈ ಸ್ಟೋರಿ ಓನ್ಲಿ. ಯಾರನ್ನ ಕಾಸ್ಟ್ ಮಾಡ್ತೀವಿ ಅಂದ್ರೆ ಐ ಡೋಂಟ್ ನೋ. ನಿಮ್ಗೆ ಯಾರು ಕಾಣಿಸ್ತಾ ಇದಾರೆ ಈಗ ಸದ್ಯದಲ್ಲಿ? ಡಾಕ್ಟರ್ ರಾಜ್ಕುಮಾರ್ ಅವರಿಲ್ಲ ಅವ್ರು ಕಂಡ್ರೆ- ಇವಾಗಿನ ನಮ್ಮ ಕನ್ನಡದ ಇದ್ರಲ್ಲ. ಐ ವುಡ್ ಬ್ರಿಂಗ್ ಇನ್ ರಮೇಶ್. ನೈಸ್. ರಮೇಶ್ ಅವರು ಎಸ್ ಸಾಫ್ಟ್ ವೇರ್ ಇಂಜಿನಿಯರ್ ಲುಕ್. ವೆರಿ ಟ್ರೂ. ಹೆಸರು ಏನು ಆ ಸಿನಿಮಾದ ಹೆಸರು? ರಾಜ್ಕುಮಾರ್ ಅವರು ಆಲ್ರೆಡಿ ಮಾಡ್ಬಿಟ್ಟಿದಾರಲ್ಲ, ಅವ್ರನ್ನ ಫಾಲೋವರ್ ಬಂಗಾರದ ಮನುಷ್ಯ ಮಾಡಿದ್ರಲ್ಲ, ಅದೇ ಹೇಳ್ಬೇಕು. ಓಕೆ ಓಕೆ, ವೆರಿ ನೈಸ್, ಇಂಟ್ರೆಸ್ಟಿಂಗ್. ಸೊ ನಿಮ್ ಜೀವನಕ್ಕೆ ಒಂದು ಹಾಡಿದ್ರೆ ಯಾವ ಹಾಡು? ಎಷ್ಟು ಹಾಡುಗಳು ಕೇಳಿರ್ತೀರ ನೀವು ನಿಮ್ ಜೀವನದ? ನಾನು ಯಾವ್ದೋ ಒಂದು ಹಾಡಲ್ಲಿ ಇದನ್ನ ಹೇಳ್ತೀನಿ ಅಂದ್ರೆ ಯಾವ ಹಾಡು ನೆನಪು ಬರುತ್ತೆ? ಇದೊಂದು ಫ್ಲಾಶ್, ಯಾವ್ದೇ ನೆನಪಾಗ್ತಾ ಇಲ್ಲ. ಮೇ ಬಿ ಯು ಶುಡ್ ಥಿಂಕ್. ಇದೊಂದಿದೆ ನೋಡಿ, ಬಾನಿಗೊಂದು ಎಲ್ಲಿದೆ ನಿನ್ನ ಆಸೆ ಎಲ್ಲಿ ಕೊನೆ ಇದೆ ಹಾಡು, ಅದು ಅಳವಡಿಸ್ಕೋಬೇಕು ಪ್ರತಿ ಮನುಷ್ಯನು. ರಾಜ್ಕುಮಾರ್ ಅವ್ರದ್ದು ಇದು ಆ ಸಾಂಗ್ ವಿ ಶುಡ್. ಐ ಥಿಂಕ್ ವೆರಿ ಟ್ರೂ. ಸೊ ನಿಮ್ ಲಾಸ್ಟ್ ಒಂದು ಮೆಸೇಜ್ ಟು, ನಂಗೆ 3 ಜನಕ್ಕೆ ಮೆಸೇಜ್ ಬೇಕು, 3 ಕಮ್ಯುನಿಟೀಸ್ಗೆ. ಒಂದು ಯಂಗ್ಸ್ಟರ್ಸ್, ದ ಜೆನ್ ಝಿ ವಿ ಆರ್ ಟಾಕಿಂಗ್ ಅಬೌಟ್, ಅವ್ರಿಗೆ. ಇನ್ನೊಂದು ನಮ್ಮ ರಾಜಕಾರಣಿಗಳಿಗೆ, ಮತ್ತು ನಿಮ್ಮ ರೈತರ ಫ್ರೆಂಡ್ಸ್, ಫಾರ್ಮರ್ ಫ್ರೆಂಡ್ಸ್ ದಟ್ ಯು ಹ್ಯಾವ್, ಅವ್ರಿಗೆ. ಈ 3 ಜನಕ್ಕೆ ನೀವೇನಂತ ಮೆಸೇಜ್? ಸಿ ವಿತ್ ಜೆನ್ಸಿಗೆ ಫಾರ್ಮಿಂಗ್ ಇಸ್ ದ ಮೋಸ್ಟ್ ಪ್ರಾಫಿಟಬಲ್ ಪ್ರೊಫೆಷನ್ ಬೈ ನೇಚರ್. ಅಂದರೆ ಇಂಡಸ್ಟ್ರಿಯಲೈಸೇಷನ್ ಅಂತೀವಲ್ಲ, ಇಫ್ ಯು ವಾಂಟ್ ಟು ಮೇಕ್ ಒನ್ ಪೆನ್ಸಿಲ್ 100% ರಾ ಮೆಟೀರಿಯಲ್ ತೊಗೊಂಡ್ರೆ 60% ರಾ ವಿಲ್ ಬಿಕಮ್ ಎ ಪೆನ್ಸಿಲ್. ಇಟ್ಸ್ ಎ ಡಿವಿಷನ್. ಬಟ್ ಅಗ್ರಿಕಲ್ಚರ್ ಈಸ್ ಎ ಮಲ್ಟಿಪ್ಲಿಕೇಶನ್ ದಿಸ್ ಥಿಂಗ್. ಅಂದರೆ ಒಂದು ಸೀಡ್ ಹಾಕಿದ್ರೆ 2,000 ಸೀಡು, 3,000 ಸೀಡ್ ಬರುತ್ತೆ. ದಟ್ಸ್ ದ ಓನ್ಲಿ ದಿಸ್ ಥಿಂಗ್. ಬಟ್ ಇಟ್ ಹ್ಯಾಸ್ ಟು ಬಿ ಡನ್ ರೈಟ್. ಇಫ್ ಯು ಡೂ ಇಟ್ ರೈಟ್, ಯು ವಿಲ್ ಕ್ಯಾನ್ ಆಲ್ಸೋ ಸಿಟ್ ಆನ್ huge company like me. ಆಯಿತಾ? ಸೊ ಡೂ ಅಗ್ರಿಕಲ್ಚರ್ ಹ್ಯಾಂಡ್ಸ್ ಆನ್. ಭೂಮಿ ತಾಯಿನೇ ದಾರಿ ತೋರಿಸ್ತಾರೆ. ಐ ಆಮ್ ಲಿಟ್ರಲಿ ಸೇಯಿಂಗ್ ದಿಸ್ ಹ್ಯಾಸ್ ಹ್ಯಾಪನ್ ಟು ಮಿ. ಆಯಿತಾ? ಸೊ ಗ್ರೀನ್ ಫೀಲ್ಡ್ ತುಂಬ ಜನ ಇದಕ್ಕೆ ಬರ್ತಿಲ್ಲ. ಯಾರು ಇವತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಯೂತ್ಸ್ ಬರ್ತಾರೋ, ದೇ ವಿಲ್ ಬಿ ದ ಕಿಂಗ್ ಇನ್ ಫ್ಯೂಚರ್. ಯಾಕಂದರೆ ಎವ್ರಿ ಒನ್ ವಿಲ್ ಗೋ ಟು ದಟ್ ಡಿರೆಕ್ಷನ್ ಆರೋಗ್ಯಕ್ಕೋಸ್ಕರ. ಸೊ ಈಗ ಬಂದರೆ ಯು ವಿಲ್ ಬಿಕಮ್ ಗೂಗಲ್. 1996-7 ಹೆಂಗಿತ್ತೋ ಗೂಗಲ್ಲು, ಆ ಥರ ಸಿಚುವೇಶನಲ್ಲಿ ವಿ ಆರ್ ಹಿಯರ್. ಸೊ ಕಮ್ ಟು ಫಾರ್ಮಿಂಗ್, ಯು ವಿಲ್ ಬಿಕಮ್ ಕಿಂಗ್ಸ್ ಲೇಟರ್. ಒಂದು. ಎರಡನೇದು, ರಾಜಕಾರಣಿಗಳಿಗೆ ಅವ್ರು ಕೆಟ್ಟೋರು ಅಂತಲ್ಲ, ಪಾಪ ಅವ್ರಿಗೆ ಇಂಟೆನ್ಷನ್ನು ಇರುತ್ತೆ. ದೇ ಹ್ಯಾವ್ ಟು ಲಿಸನ್ ಪೀಸ್ಫುಲಿ. ಅವ್ರ ಮನಸ್ಸಲ್ಲಿ ನಾನು ದುಡ್ಡು ಕೊಟ್ಟರೆ ನನ್ನ ಜನ ಇದು ಮಾಡ್ತಾರಲ್ಲ, ಓಟ್ ಹಾಕ್ತಾರೆ ನನಗೆ ಅಂತ ಅವ್ರ ಮನಸ್ಸಲ್ಲಿದೆ. ಅದಕ್ಕೆ ಎಲೆಕ್ಷನ್ ಟೈಮಲ್ಲೆಲ್ಲ ಅಷ್ಟೊಂದು ದುಡ್ಡು ಓಡಾಟ ನಡೆಯೋದು, ಮತ್ತು ಆ ಎಲೆಕ್ಷನ್ ಆದಮೇಲೆ ಫ್ರೀ ಬಿಸ್ ಕೊಡೋದು. ಸಿ, ರಾಜಕಾರಣಿಗಳಿಗೆ ಜನರು ಬದುಕು ಕಟ್ಕೊಳ್ಳಿ. ದೇ ವಿಲ್ ಬಿ ಗ್ರೇಟ್ಫುಲ್ ಟು ಯು ಫಾರ್ ಎವರ್. ಯು ಡೋಂಟ್ ಹ್ಯಾವ್ ಟು ಗಿವ್ ದೆಮ್ ಎನಿ ಮನಿ. ನೀವು ಕೂಡ ಕ್ಲೀನ್ ಪಾಲಿಟಿಕ್ಸ್ ಮಾಡ್ಬೋದು. ಜನರು ಬದುಕು ಕಟ್ಕೊಡಿ. ನಾಟ್ ಗಿವಿಂಗ್ ಫ್ರೀ ಬಸ್ ರೈಡ್, ನಾಟ್ ಗಿವಿಂಗ್ 2,000 rupees, ನಾಟ್ ಗಿವಿಂಗ್ ಫ್ರೀ ಎಲೆಕ್ಟ್ರಿಸಿಟಿ. ಬದುಕು ಕಟ್ಕೊಡಿ. ಅವರು ಹೆಮ್ಮೆಯಿಂದ ನಿಮ್ಮ ಮೊಕ್ಕದ ಮೇಲೆ ದುಡ್ಡು ಬಿಸಿ ಹಾಕ್ಬಿಟ್ಟು ಬಸ್ಸಲ್ಲಿ ಓಡಾಡ್ತಾರೆ. ಅವ್ರ ಹತ್ರ ಎಲ್ಲ ಕಿತ್ಕೊಂಡಿದ್ದೀರಾ. ಈಗ ಅವ್ರು ಭಿಕ್ಷೆ ಥರ ಆಗ್ತಾರೆ. ಕಮ್ ಔಟ್ ಆಫ್ ದಟ್ ಮೈಂಡ್ ಸೆಟ್. ಬದುಕು ಕಟ್ಕೊಡಿ. ಅವರು ಒಂದು ಹೆಮ್ಮೆಯಿಂದ ಬದುಕ್ತಾರೆ. ಇನ್ನು ರೈತರ ಇದಕ್ಕೆ ಹೇಳೋದು, ಜೀವನದಲ್ಲಿ ನಿಮ್ಮ ತಾತ ಏನು ಮಾಡಿದ್ನೋ, ನಿಮ್ಮ ಮುತ್ತಾತ ಏನು ಮಾಡಿದ್ನೋ
ಆ ಪದ್ಧತಿ ನೆನೆಸ್ಕೊಂಡು ನೀವು ಕೃಷಿ ಮಾಡಿದ್ರೆ ಉದಾರ ಆಗ್ತೀರ. ಸರ್ಕಾರ ಮತ್ತು ಇಲಾಖೆಗಳನ್ನ ನಂಬ್ಕೊಂಡು ನೀವೇನಾದ್ರು ಕೃಷಿ ಮಾಡಿದ್ರೆ ನಿಮ್ಮ ತಂದೆ ನಿಮ್ಗಿಂತ ಚೆನ್ನಾಗಿದ್ರು, ನಿಮ್ಮ ತಂದೆಗಿಂತ ನಿಮ್ಮ ತಾತ ಚೆನ್ನಾಗಿದ್ರು. ಹೆಂಗೆ ಅಧೋಗತಿ ಬರ್ತಿದ್ದೀರಾ ಹಂಗೆ ನೀವು ಕೂಡ ಆಗ್ತೀರಾ. ಸೊ ನಿಮ್ಮ ತಾತನೇ ನಿಮ್ಮ ಮುತ್ತಾತನೇ ಕೃಷಿಯಲ್ಲಿ ಗಾಢ, ಅವನ್ನ ಫಾಲೋ ಮಾಡಿ ಕೃಷಿ ಮಾಡಿ, ಯು ವಿಲ್ ಸಕ್ಸೀಡ್. ಥ್ಯಾಂಕ್ ಯು ವೆರಿ ಮಚ್ ಮಧು ಅವರೇ, ತುಂಬ ಚೆನ್ನಾಗಿತ್ತು ನಿಮ್ಮ ಹತ್ರ ಮಾತಾಡಿ. ಬಿಸ್ನೆಸ್ಸೇ ಗೊತ್ತಿಲ್ದಿರ ನನಗೆ ಎಷ್ಟೋ ವಿಷಯ ತಿಳ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮದು ಒಂದು ಸಣ್ಣ ಜಾಗ ಇದೆ, ಸೊ ಏನು ಮಾಡಬಹುದು ಅಂತ ಒಂದು ಏನಂತಾರೆ ಒಂದು ಐಡಿಯಾ ಸಿಕ್ಕಿದೆ. ಆ್ಯಂಡ್ ಆಲ್ಸೋ ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೆಟ್ ಇನ್ ಟು ದಿಸ್. ಥ್ಯಾಂಕ್ ಯು ವೆರಿ ವೆರಿ ಮಚ್. ನನ್ನ ಇವತ್ತಿನ ಖಾಸ್ ಉದ್ಯಮಿ ಪ್ರೋಗ್ರಾಮಿನ ಮೊದಲನೇ ಅತಿಥಿಯಾಗಿ ಬಂದಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನನ್ನ ಖಾಸ್ ಬಾತ್ ವಿತ್ ಚೇತನ ಬೆಳಗೆರೆಯ ಖಾಸ್ ಉದ್ಯಮಿ ಸೆಕ್ಷನ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮಧು ಅವರು ಹೇಳಿದ್ದಾರೆ ಅವರೊಂದು ಆ್ಯಪ್ ಮಾಡ್ತಿದ್ದಾರೆ ಅಂತ. ವಿ ಆರ್ ವೇಟಿಂಗ್ ಫಾರ್ ಇಟ್. ಐ ಆಮ್ ಶ್ಯೂರ್ ಇಟ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಅ ಲಾಟ್ ಆಫ್ ಚೇಂಜಸ್. ಐ ಥಿಂಕ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಂಡ್ಯದ ಹುಡುಗ ಈ ಥರ ಮಾಡ್ತಿದ್ದಾರೆ ಅಂತ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಐ ಥಿಂಕ್ ವಿ ಶುಡ್ ರಿಯಲಿ ಎನ್ಕರೇಜ್ ಆ್ಯಂಡ್ follow the practices that is told in the app. Waiting for that. Thank you very much. And ನನ್ನ ಇನ್ನಷ್ಟು ಖಾಸ್ ಬಾತ್ಗಳಿಗೆ ಕಿವಿಯಾಗಲು ಸಬ್ಸ್ಕ್ರೈಬ್ ಮಾಡಿ ಖಾಸ್ ಬಾತ್ ವಿತ್ ಚೇತನ ಬೆಳಗೆರೆ. ಥ್ಯಾಂಕ್ ಯು.